Good evening, miss. Good evening, sir. Good evening, ma'am. Yes, sir. How are you all doing, sir? Good, sir. How are you, sir? Doing good, sir. ಏನೋ ಓದಿದ್ರಪ್ಪ? Sir, ಓದಿದ್ರಾ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ ಸರ್. Able to see the full screen? ನೆನ್ನೆ ಇದು ಮಾಡಿದ್ವಿ ಎಲ್ಲ ಜ್ಞಾಪಕ ಇದೆಯಾ ಸರ್? Yes, sir. ಸೂಪರ್. ರಿಮೆಂಬರ್ ಆಲ್ ದಟ್? ನೆನ್ನೆ ಹೇಳಿದ್ದೆಲ್ಲ ಜ್ಞಾಪಕ ಇದೆಯಾ? Yes, sir. ಸೂಪರ್, ಫ್ಯಾಂಟಾಸ್ಟಿಕ್ ಸರ್. ಸೊ ನೆನ್ನೆ ಇದೆಲ್ಲ ಮಾಡಿದ್ದೆ ನಾನು. ರೆವೆನ್ಯೂ ರಿಸಿಪ್ಟ್ಸ್, ಸ್ಟೇಟ್ ರೆವೆನ್ಯೂ ಯಾವ್ದು ಜಾಸ್ತಿ ಇದೆ, ನಾನ್ ಟ್ಯಾಕ್ಸ್ ರೆವೆನ್ಯೂ ಯಾವ್ದು ಜಾಸ್ತಿ ಇದೆ, ಆರ್ಡರ್ 1 2 3 4 ಎಲ್ಲ ಮಾಡ್ಕೊಟ್ಟಿದ್ನಾ? Yes, sir. Yes, sir. ಸೊ ಎವ್ರಿಬಡಿ ರಿಮೆಂಬರ್ಸ್ ಎವ್ರಿಥಿಂಗ್, ಕರೆಕ್ಟ್ ಅಲ್ವಾ? Yes, sir. Yes, sir. Super, sir. Don't worry, sir. Question will come next. No, for now only yes or no. KPSC, KAS questions are ಇದು. ಸೇಮ್ ಇದೇ ಟೇಬಲ್ ಇಂದಾನೆ ತಗೊಂಡಿದ್ದಾರೆ ಅವರು ಕ್ವಶನ್, ಬಟ್ ಇನ್ ಎ ಡಿಫ್ರೆಂಟ್ ವೇ. ಇಷ್ಟೊತ್ತು ಟೇಬಲ್ ಅದಕ್ಕೆ ಸರ್ ತೋರಿಸ್ತೀನಿ ನಿಮಗೆ. The revenue receipts, sir. Revenue receipts, okay. Others? Yes, sir. Others? Sir, I believe it's revenue receipts only, sir. Same answer? Yes, sir. Okay. Super, sir. Yes, sir. Everyone with the same answer, sir? Yes, sir. Yes, sir. Super, sir. You can see here. ಇಲ್ಲಿದೆ ಸರ್ ಅದು ರೆವೆನ್ಯೂ ರಿಸಿಪ್ಟ್ಸ್ ಅಲ್ಲಿ ಇದೆಯಾ? ಶೇರ್ ಇನ್ ಸೆಂಟ್ರಲ್ ಟ್ಯಾಕ್ಸಸ್ ಇದೆಯಾ ಸರ್? Yes, sir. Sir. That's the thing, sir. So how questions are framed? ನಾವು ಇದೆಲ್ಲ ಓದ್ಕೊಂಡು ಹೋದ್ವಿ, 1 2 3 4 ಎಲ್ಲ ಓದ್ಕೊಂಡು ಹೋದ್ವಿ, ಬಟ್ ದೇ ಮೇಡ್ ಎ ವೆರಿ ಸಿಂಪಲ್ ಕ್ವಶನ್ ಅಲ್ವಾ ಇದು? Yes, sir. So Yes, sir. whenever you're reading table, like focus on the things, and that's why I said like numbers ಕೇಳೋದಿಲ್ಲ, 1 2 3 4 ಅಂತ ಕೇಳ್ತಾರೆ, ಇಲ್ಲ ಈ ತರ ಲಾಜಿಕಲ್ ಥಿಂಗ್ಸ್ ಆರ್ ದೇ ಆರ್ ಗೋಯಿಂಗ್ ಟು ಆಸ್ಕ್. ನೋಬಡಿ ಇಸ್ ಗೋಯಿಂಗ್ ಟು ಆಸ್ಕ್ ಅಸ್ ಲೈಕ್ ಎಷ್ಟು ನಂಬರ್ ಇತ್ತು, 1 3 4 9 ಅದು ಇದು ಎಕ್ಸೆಟ್ರಾ ಎಕ್ಸೆಟ್ರಾ. ಇಸ್ ಇಟ್ ಕ್ಲಿಯರ್ ಸರ್? Yes, sir. Yeah. Yes, sir. ನೆನ್ನೆ ಇನ್ನೊಂದು ಮಾಡಿದ್ದೆ, ಇದು ಸೇಮ್ ಥಿಂಗ್. ದಿಸ್ ಇಸ್ ಫ್ರಮ್ 2014 ಕ್ವಶನ್ ಪೇಪರ್. This will be your homework. See, ಇಂಡಿಜಿನಸ್ ಅಂತ ನಮಗೆ ಗೊತ್ತು, ಬಟ್ ದ ಕ್ವಶನ್ ದೇ ಆರ್ ಆಸ್ಕಿಂಗ್ ಇಸ್ ಡ್ಯುಯಲ್ ಪರ್ಪಸ್. Option A, sir. ಏನೇ ಸರ್? Option A, sir. So they are asking for dual purpose, not just indigenous. ಹೌದು ಸರ್, ಹಳ್ಳಿಕಾರ ಹಾಲು ಕೊಡುತ್ತೆ ಸರ್. ಹಳ್ಳಿಕಾರ ಹಾಲು ಕೊಡುತ್ತೆ, ಅದು ಕೆಲಸನೂ ಮಾಡುತ್ತೆ ಸರ್. How about ಅಮೃತ್ ಮಹಲ್? ಅಮೃತ್ ಮಹಲ್ ಅಷ್ಟೇ ಸರ್. ಅಮೃತ್ ಮಹಲ್, ಹಳ್ಳಿಕಾರ ಎರಡೂ ಅಷ್ಟೇ ಸರ್. ಇದು ದಿಯೋನಿ ಅಂಡ್ ಕೃಷ್ಣ ವ್ಯಾಲಿ ಬೇಸಾಯ ಕೂಡ ಮಾಡುತ್ತೆ, ಇದು ಕೂಡ ಮಾಡುತ್ತೆ. ದಿಯೋನಿ ಅಂಡ್ ಕೃಷ್ಣ ವ್ಯಾಲಿ.
ದಿವಾನಿ ಅಂಡ್ ಕೃಷ್ಣ ವ್ಯಾಲಿ ಆಪ್ಷನ್ ನಂಬರ್ ದಿವಾನಿ ಮತ್ತೆ ಕೃಷ್ಣ ವ್ಯಾಲಿ ಉಳೋದಕ್ಕೂ ಆಗತ್ತೆ, ಮತ್ತೆ ಹಾಲು ಈಲ್ಡ್ ಜಾಸ್ತಿ ಇದೆ ಸರ್. ಅಮೃತ್ ಮಹಲ್ ಮತ್ತೆ ಹಳ್ಳಿಕಾರು ಕಡಿಮೆ ಇದೆ ಈಲ್ಡ್, ಅಂದ್ರೆ ಲೈಕ್ ಮೇಕಿಂಗ್. ಯಾವುದೇ ಹಾಲು ಕೊಡ್ಲಿ 2 ಲೀಟರ್ 3 ಲೀಟರ್ ಅಷ್ಟೇ ಕೊಡೋದು, 10 ಲೀಟರ್ ಹಾಲು ಯಾವ್ದು ಕೊಡಲ್ಲ ಸರ್. ಅಮೃತ್ ಮಹಲ್ ನಮ್ ಕಡೆ ನಾವು ಯೂಸ್ ಮಾಡ್ತೀವಿ ಸರ್. ಹಾಲು ಕೊಡುತ್ತೆ, ಅದನ್ನ ನಾವು ಹೊಲ ಉಳಕ್ಕೂ ಯೂಸ್ ಮಾಡ್ತೀವಿ ಸರ್. Okay sir, no problem. But all that I am saying is, are you getting it sir? How questions are coming ಅಂತ ಹೇಳಿ. Yes sir. Sir, what is the answer? Yes, sir. That you have to decide sir. ನೀವೆಲ್ಲ ಕಿತ್ತಾಡ್ತಾ ಇದೀರಲ್ಲ sir. Sir, maybe C sir. C. Okay. Hello. Okay, sir. Dioni, ಅದು ದೇವಯಾನಿ ಅಂತ ಸ್ಪೆಲ್ಲಿಂಗ್ ಇದು ಮಾಡಿದ್ದಾರೆ ಅವರು, ಬಟ್ ಇಟ್ ಇಸ್ DEOANI. However you want to take it, you can take it up. Once check ಮಾಡಿ ಅದನ್ನ ಬೇಕಾದ್ರೆ. I think it should be C only. Okay. Yes sir. Super sir. So this is how the questions are coming. Like ನಾವೇನು ನಮ್ಮ ಇದ್ರಲ್ಲಿ ಓದಿರ್ತೀವಿ, what is that, ನಮ್ಮ ಬಜೆಟ್ ಟು ಎಕನಾಮಿಕ್ ಸರ್ವೆ ನಾವೇನು ಓದಿರ್ತೀವಿ, the way that they are making the questions ಬಂದು, this is how they are making the questions. Are you getting it sir? Yes, sir. So like whatever ನಾನು ಎಷ್ಟಾಗುತ್ತೋ ಇದನ್ನ ನಾನು ಹೇಳಿದೀನಿ. Like whatever I could say, I have already said that one. ಅದು ಬಿಟ್ಟು ಇನ್ ಮಿಕ್ಕಿದೇನ ಬಂದರೆ you just look into that. Okay. Hello. Okay, sir. Yeah. So please look into that one sir. Done. So now let us get into our topic. This is basically economic survey. Sir, actually 4 ಇದೆ: ಕೃಷ್ಣ ವ್ಯಾಲಿ, ಅಮೃತ್ ಮಹಲ್, ಬರಗೂರ್, ದಿಯೋನಿ. ಸೊ ಹಳ್ಳಿಕಾರ್ ಇಲ್ಲ ಇರೋದ್ರಿಂದ ದಿಯೋನಿ ಮತ್ತೆ ಕೃಷ್ಣ ವ್ಯಾಲಿ ನಾವು ವಿ ಕ್ಯಾನ್ ಚೂಸ್. ಬಟ್ ಅಮೃತ್ ಮಹಲ್ ಜೊತೆ ದಿಯೋನಿ ಅಥವಾ ಕೃಷ್ಣ ವ್ಯಾಲಿ ಇವೆರಡಲ್ಲಿ ಒಂದಿದ್ರು ವಿ ಕ್ಯಾನ್ ಚೂಸ್ ದಟ್. ಹಳ್ಳಿಕಾರ್ ಇಸ್ ನಾಟ್, ಇಟ್ ಈಸ್ ಅ ಡ್ಯುಯಲ್ ಪರ್ಪಸ್, ಬಟ್ ಆ ಹೇಳಿಲ್ಲ ಸರ್. ಓಕೆ ಸರ್, ಫೈನ್. ಸಿ ದೇರ್ ಟೋಟಲಿ 6 ಬ್ರೀಡ್ ಇದೆ ಸರ್ ಕರ್ನಾಟಕದಲ್ಲಿ. ಅಮೃತ್ ಮಹಲ್, ಹಳ್ಳಿಕರು, ಕಿಲರಿ, ಕೃಷ್ಣ ವ್ಯಾಲಿ, ಮಲ್ನಾಡ್ ಗಿಡ್ಡ ಅಂಡ್ ಡಿಯೋನಿ. ಅದ್ರಲ್ಲಿ ಲಾಸ್ಟ್ ಒಂದು ಡಿಯೋನಿ ಇಸ್ ದ ಬೆಸ್ಟ್ ಡ್ಯುಯಲ್ ಪರ್ಪಸ್. ಮಿಕ್ಕಿದ 5 ಯೂಶಲಿ ಡ್ರಾಟ್ ಬ್ರೀಡ್ಸ್ ಅಂತ ನಾವು ಕರಿತೀವಿ. ಸೊ ಡಿಯೋನಿ ಯಾವ್ದ್ರಲ್ಲಿ ಇದೆ ಅದನ್ನ ಯು ಕ್ಯಾನ್ ಸೆಲೆಕ್ಟ್. ಕ್ಲಿಯರ್? Yes sir. ಅಷ್ಟೇ ಸರ್. ಇಫ್ ಯು ವಾಂಟ್ ಐ ರಿಪೀಟ್: ಅಮೃತ್ ಮಹಲ್, ಹಳ್ಳಿಕರ್, ಕಿಲರಿ, ಕೃಷ್ಣ ವ್ಯಾಲಿ, ಮಲ್ನಾಡ್ ಗಿಡ್ಡ ಅಂಡ್ ಡಿಯೋನಿ. ಸೊ ಲಾಸ್ಟ್ ಒನ್ ಇಸ್ ಡಿಯೋನಿ. ಆ ಡಿಯೋನಿ ಡ್ಯುಯಲ್ ಪರ್ಪಸ್ ಬೇಸಿಕಲಿ. ಅದು ಯಾವ್ದ್ರಲ್ಲಿ ಇದ್ರೆ ದಟ್ ಇಸ್ ದ ಆನ್ಸರ್. ಓಕೆ ಸರ್, ಕೃಷ್ಣ ವ್ಯಾಲಿ ನೆಕ್ಸ್ಟ್ ಯಾವ್ದು ಸರ್? ಡಿಯೋನಿ, DEONI. ಓಕೆ ಸರ್, ಗುಡ್ ಈವ್ನಿಂಗ್ ಸರ್. ಸಾರಿ ಟು ಡಿಸ್ಟರ್ಬ್ ಸರ್. ಸರ್, ಸ್ಟಾರ್ಟ್ ಆಗಿ ತುಂಬ ಹೊತ್ತಾಯ್ತಾ ಸರ್? ಇಲ್ಲ ಸರ್, ಜಸ್ಟ್ 1 minute ಅಷ್ಟೇ ಸರ್. Nothing. I not even started the class. Okay. Thank you sir. Sorry sir. Sorry to disturb. It's okay sir. No issues. Done. Yes sir. The first unit. ನಿಮಗೆ ಅಲ್ಲಿ ಓವರ್ ವ್ಯೂ ಅಂತ ಒಂದು ಚಾಪ್ಟರ್ ಕೊಟ್ಟಿರ್ತಾರೆ. ಯಾವುದು ನಮ್ಮ ಹ್ಯಾಂಡ್ ಔಟ್ ಆರ್ ದ ಪ್ರಿಂಟ್ ಔಟ್ ಅಟ್ ಸಾರಾ ಶೇರ್, ಕರೆಕ್ಟಾ? Yes sir. Yes, sir. ಅದರಲ್ಲಿ ಫಸ್ಟ್ ಯೂನಿಟ್ ಇಸ್ ಲೈಕ್ ಕರ್ನಾಟಕಸ್ ಓವರ್ ವ್ಯೂ ಅಂತ ದೇ ಆಡೆಡ್ ಸಮ್ ಡೇಟಾ, ಲೈಕ್ ವಿಚ್ ಇಸ್ ಬೇಸಿಕಲಿ ಫ್ರಮ್ ದ ಟೇಬಲ್. ಲಾಸ್ಟ್ ಪೇಜ್ ಅಲ್ಲಿ ಟೇಬಲ್ ಇದೆ ಒಂದು, ಅದರಲ್ಲಿ ಅವ್ರು ತಗೊಂಡೋದನ್ನೆಲ್ಲ ನೋಟ್ಸ್ ಮಾಡಿದ್ದಾರೆ. ಗುಡ್ ಓನ್ಲಿ. ಬಟ್ ಐ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ಎಕನಾಮಿಕ್ ಸರ್ವೆ ಓನ್ಲಿ. ಐ ವಿಲ್ ಗೋ ಇನ್ ಕ್ರೊನಾಲಜಿಕಲ್ ಆರ್ಡರ್ ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ. ಸೊ ಮೈ ಫಸ್ಟ್ ಯೂನಿಟ್ ವಾಟ್ ಐ ವಿಲ್ ಬಿ ಟೀಚಿಂಗ್ ವಿಲ್ ಬಿ ಸೆಕೆಂಡ್ ಯೂನಿಟ್ ಇನ್ ದಟ್ ಬುಕ್. ಓಕೆ? Okay, sir. Yes sir. Okay sir. Super. So first unit is state income, price and inflation. State income, price, inflation. Super. So ಕರ್ನಾಟಕ ಎಲ್ಲಿದೆ, ಅದು ಏನು ಪಾಪ್ಯುಲೇಷನ್ ಇದೆ, ಅದು ಗೊತ್ತಾದ್ರೆ we'll be able to appreciate the income, we'll be able to appreciate the growth, and we'll be able to appreciate the development. Correct? Yes sir. Yes, sir. So Karnataka, which you all know from your geography class, 191,791. Correct? Yes sir. Area 191,791 is the area, which is basically 5.83% of the total geographical area of India. 5% area ಇದೆ. ಸೇಮ್ ಅಪ್ರಾಕ್ಸಿಮೇಟ್ಲಿ 5% ಪಾಪ್ಯುಲೇಷನ್ ಇದೆ. ಕರೆಕ್ಟಾ ಸರ್?
Yes, sir. Yes, ಇದು sir. ಏರಿಯಾ, ಇದು ಪಾಪ್ಯುಲೇಷನ್. ಸೊ ಯುವರ್ ಹೋಮ್ ವರ್ಕ್ ವುಡ್ ಬಿ ಇಂಡಿಯಾಗ್ ಮಾಡೋದು. ಎಷ್ಟು ಪಾಪ್ಯುಲೇಷನ್ ಇದೆ, ಎಷ್ಟು ಏರಿಯಾ ಇದೆ ಅಂತ ನೀವು ಇಂಡಿಯಾಗ್ ಒಂದ್ಸತಿ ನೋಡ್ಕೊಳ್ಳಿ. Yes, sir. ಸೂಪರ್, ಡನ್. ನೆಕ್ಸ್ಟ್ ಇಫ್ ಯು ಗೋ ಆನ್ ಟು ಫರ್ದರ್ ಅಂತ ತಗೊಂಡ್ರೆ ಅರ್ಬನೈಸೇಷನ್. ಅರ್ಬನೈಸೇಷನ್ ಅಂತ ತಗೊಂಡ್ರೆ ದ ಡೆಕೇಡಲ್ ಗ್ರೋತ್ ಆಫ್ ಅರ್ಬನೈಸೇಷನ್. ಡೆಕೇಡಲ್ ಗ್ರೋತ್ in the last decade, Karnataka has grown by 4.68%. Urbanization ಇದು ಜಾಸ್ತಿ ಆಗ್ತಿದೆ. ಸೊ ಅದು ಜಾಸ್ತಿ ಆಗ್ತಿದೆ ಅಂದ್ರೆ ಅಲ್ಲಿಗೆ ಅರ್ಬನ್ ಅಲ್ಲಿ ಎಷ್ಟಿದ್ದಾರೆ, ರೂರಲ್ ಎಷ್ಟಿದ್ದಾರೆ, ಕರೆಕ್ಟಾ? Yes, sir. ಸೊ ವಿಚ್ ವುಡ್ ಬಿ ಹೈಯರ್, ವಿಚ್ ವುಡ್ ಬಿ ಹೈಯರ್? ಇದು ಜಾಸ್ತಿ ಇರುತ್ತೆ, ಇದು ಜಾಸ್ತಿ ಇರುತ್ತೆ. ರೂರಲ್ ಸರ್. Urban. 61.33 will be the rural population and 38.67% is the urban population. Clear? Yes. Super. And the urbanization in Karnataka, the urbanization in Karnataka is greater than country's urbanization. Average urbanization anta na tagondre, like more number of population is living in urban areas on an average compared to that of India. Is it clear, sir? Yes, sir. Super. Consider the following statements regarding urbanization in Karnataka. Statement number 1. Statement number 2. More people live in urban areas in Karnataka. First statement. Second, than compared to rural areas. Second statement. Karnataka has more people living in urban area on an average compared to that of India. Which among the following is right? Which among the following is wrong? 2 is correct. Second is correct, Two sir. is correct, First sir. is wrong. First one is wrong. First one is wrong. Clear, sir? Urbanization question. Yes, sir. Other answer. Is it clear? Yes, sir. Sir, ಇನ್ನೊಂದ್ಸತಿ ರಿಪೀಟ್ ಮಾಡಿ ಸರ್. Okay. You want the statements or you want the concept, madam? ಮೇಡಮ್ ಸರ್ ಕಾನ್ಸೆಪ್ಟ್ ಮಾತ್ರ ಲಾಸ್ಟ್ ಅಲ್ಲಿ. Concept. See, nothing much there. See, ಇವಾಗ ಕರ್ನಾಟಕದಲ್ಲಿ 38% ಅರ್ಬನ್ ಪಾಪ್ಯುಲೇಷನ್ ಇದೆ, 61% ರೂರಲ್ ಪಾಪ್ಯುಲೇಷನ್ ಇದ್ದಾರೆ. Whereas Okay. ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ತಗೊಂಡ್ರೆ ಇಟ್ ಇಸ್ ಲೆಸ್ ದನ್ 38%. As simple as that. ಹಲೋ. Okay. ಹಾ ಸರ್. That is what statement I made here. So, urban population of Karnataka is Okay. greater than rural population. Statement 1. With respect to Karnataka. Second Okay. statement, urban population of Karnataka on an average is greater than average urban population of India. Which among these right, which among these is wrong? So, average urban compared to India is higher. Yes. Total Okay. population living in urban is higher? No. We have higher population living in rural. Clear? ಓಕೆ ಸರ್. ಓಕೆ ಕ್ಲಿಯರ್ ಸರ್. So if I make a statement like majority of the population of Karnataka it lives in rural area, thereby Karnataka is a statement 1 is majority of the population lives in rural area. Statement 2 would be Karnataka is a rural based state or Karnataka still depends on rural area. True or false, sir? ಟ್ರೂ ಸರ್. True. First one is true. Both are true, sir. Like ಈವನ್ rural area. ಸೆಕೆಂಡ್ ಆಲ್ಸೋ ಟ್ರೂ ಓನ್ಲಿ ಸರ್. Yeah. ಎಸ್ ಸರ್. Major Yeah. population ಅಲ್ಲಿ Percentage dependent wise. ಆಗಿದೆ. Percentage wise. Yes, sir. Done. ಸೊ ಇದು ಬೇಸಿಕ್ಸ್ ಆಯ್ತು ಸರ್. ಇವಾಗ ಇಷ್ಟು ಪಾಪ್ಯುಲೇಷನ್ ಇದೆ, ಇಷ್ಟು ಏರಿಯಾ ಇದೆ, ಅಂಡ್ ಅದರಲ್ಲಿ ಇಷ್ಟು ಜನ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ಇದ್ದಾರೆ, ಅಂಡ್ ಇಷ್ಟು ಅರ್ಬನೈಸೇಷನ್ ಎಲ್ಲ ಆಗಿದೆ. ಅಂಡ್ ಟು ಸಸ್ಟೈನ್ ಆಲ್ ದಿಸ್ ಪಾಪ್ಯುಲೇಷನ್ ವಿ ವಾಂಟ್ ವಾಟ್ ಈಸ್ ಕಾಲ್ಡ್ ಆಸ್ ಮನಿ. ಕರೆಕ್ಟಾ? Yes, sir. ಸೊ ಹೌ ಡು ವಿ ಗೆಟ್ ದಟ್ ಮನಿ ಅಂಡ್ ಫ್ರಮ್ ವೇರ್ ಡು ವಿ ಗೆಟ್ ದಟ್ ಮನಿ? ಅಂಡ್ ಆಸ್ ವಿ ಆಲ್ ನೋ there are always 3 sectors in an economy. One is the agricultural sector, second one is the industrial sector, and the last one is the service Service. sector. ಸರ್ವಿಸ್ ಸೆಕ್ಟರ್. ಸೊ ಈ 3 ಸೆಕ್ಟರ್ ಇಂದಾನೆ ನಮ್ಗೆ ಇವಾಗ ದುಡ್ಡು ಬರಬೇಕು. ಸೊ ಎಲ್ಲಿಂದ ದುಡ್ಡು ಬರ್ತಾ ಇದೆ ಅಂಡ್ ಎಲ್ಲಿಂದ ದುಡ್ಡು ಹೋಗ್ತಾ ಇದೆ, ವಿತ್ ಇನ್ ಕರ್ನಾಟಕ ಯಾವ ರೀಜನ್ ಇಂದ ದುಡ್ಡು ಜಾಸ್ತಿ ಬರ್ತಾ ಇದೆ, ಯಾವ ರೀಜನ್ ಇಂದ ದುಡ್ಡು ಕಮ್ಮಿ ಬರ್ತಾ ಇದೆ, ದಟ್ ಈಸ್ ಯುವರ್ ಎಂಟೈರ್ ಚಾರ್ಟ್. ಕ್ಲಿಯರ್? Yes, sir. ಎಸ್ ಸರ್. Super, sir. So, how do we study this one? We study this money coming into state and money going out of the state with a concept called as GSDP. What is GSDP? Gross State Gross Domestic ಸ್ಟೇಟ್ ಡೆವಲಪ್. Product. Domestic product. Domestic product. Develop- GDP. yes, sir, domestic India product. GDP. India GDP ಬಂದಂಗೆ ಇಲ್ಲಿ GSDP. State Domestic Product. Okay. So, GDP ಗೆ we take up the entire India. Whereas Karnataka we take up the entire Karnataka. Correct? Yes, sir. ಎಸ್. So, if you make a statement like this, the GSDP is aggregate value of all goods and
services Services. produced within the geographical boundary of the state. Produced within the State. geographical boundary of the state, added without duplication. Correct, sir? Yes, sir. Added Yes, sir. added without duplication. How long will I add? I will add for a period of 1 year, and that 1 year will most probably be what is called as a financial year. Clear? Yes, 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 sir. sir. So everybody understood the definition? ಸರ್ ಇಲ್ಲಿ ಕೂಡ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ನೋ ಸರ್? Yes, madam. Always Ah. final only. Always Okay. final only. Yes, sir. It will never be intermediate. That's why I said illi bardi nodi. Without duplication. Yes, sir. Yeah. If I don't add final goods and services andre, if I buy a car, I will have to add car value 200 plus car seat 4 ಕೊಡ್ತೀನಿ ಸರ್, ಒಂದೊಂದು ಸೀಟ್ 10 ರೂಪಾಯಿ, 40 ರೂಪಾಯಿ, 4 ಸ್ಟೀರಿಯೋ ಸಿಸ್ಟಮ್ 40 ರೂಪಾಯಿ, 4 ಟೈರ್ 40 ರೂಪಾಯಿ. ಸೊ ಟೋಟಲ್ ಕಾರ್ ವ್ಯಾಲ್ಯೂ ವಿಲ್ ಬಿ 320 rupees ಅನ್ನಕ್ಕಾಗಲ್ಲ. ಕಾರ್ ವ್ಯಾಲ್ಯೂ ಆಫ್ 200 ಇನ್ಕ್ಲೂಡ್ಸ್ ಸೀಟು, ಟೈರು, ಸ್ಟೇರಿಂಗ್, ಎವ್ರಿಥಿಂಗ್. ಕರೆಕ್ಟಾ? Yes, sir. Yes, sir. So always it is always the final value of goods Final and good. services with Yes, sir. final goods and services without any duplication. Is it clear? Yes, So yes, what sir. is this last part, sir? 1 year. Like how long will I add? Like ಇವಾಗ ದುಡ್ಡು ಬರ್ತದೆ ನನಗೆ, ಇವಾಗ ಎಷ್ಟು ಸಂಪಾದಿಸದಪ್ಪ ನೀನು ಅಂತ ಅಂದ್ರೆ I cannot count from 2011 to 2024 and say like sir ನಾನು ಇಷ್ಟು ಸಂಪಾದಿಸ್ತೀನಿ ಅನ್ನಕ್ಕಾಗಲ್ವಲ್ಲ. ಯೂಶಲಿ ಬಿ ಸೇ ಸರ್ 1 ವರ್ಷದಲ್ಲಿ ಸಂಪಾದಿಸ್ತೀನಿ. ನನ್ನ ಸಂಪಾದನೆ ಎಷ್ಟು ವರ್ಷಕ್ಕೆ? ಲೈಕ್ ವಿ ಹ್ಯಾವ್ ಟು ಹ್ಯಾವ್ ಒನ್ ಟರ್ಮ್ ಅಲ್ವಾ, ಹೌ ಲಾಂಗ್ ವಿ ಆರ್ ಅರ್ನಿಂಗ್ ಅಂತ. ಸೊ 1 ವರ್ಷಕ್ಕೆ ಎಷ್ಟು ಸಂಪಾದಿಸ್ತೀನಿ ಸ್ಟೇಟು, 1 ವರ್ಷಕ್ಕೆ ಎಷ್ಟು ಸಂಪಾದಿಸುತ್ತೆ ಸ್ಟೇಟು. ಬಟ್ ದಟ್ 1 year is not like calendar year. It is usually financial year. 1st April ಇಂದ 31st March. Hello. Yes, sir. Yes, sir. Got it, sir. You have to say sir, ಇಲ್ಲ ಅಂದ್ರೆ it will like ಅರ್ಥ ಆಗಿಲ್ಲ ಅಂತ ಹೇಳ್ತೀನಿ ಸರ್. Okay, sir. So ಇವಾಗ GSDP we are going to add and we are going to get that number. Okay? Yes. Okay, sir. Yes, sir. Super sir. ಇವಾಗ what is the GSDP of ಕರ್ನಾಟಕ? ಕರ್ನಾಟಕದಲ್ಲಿ ಎಷ್ಟು ಸಂಪಾದಿಸ್ತಾ ಇದೀವಿ? ಕರೆಕ್ಟಾ? ಸೊ ಕರ್ನಾಟಕದಲ್ಲಿ ಎಕನಾಮಿಕ್ ಸರ್ವೆ is always for the preceding year. ಕರೆಕ್ಟಾ ಸರ್? Like 23, Yes, sir. 24. So 23, 24 ಅಲ್ಲಿ what was our Karnataka's earning ಅಂತ ತಗೊಂಡ್ರೆ 25,00733. 25,00733. ಅದು ನಮಗೆ ಬೇಕಾಗಿಲ್ಲ. We don't want the numbers. But at what rate this is growing? What is the growth rate of this one ಅಂತ ತಗೊಂಡ್ರೆ it is growing at 10.2%. That is the thing that we need to know. Are you getting it, sir? Yes. This is in crores only. So you need 10, 100, 1000, 10,000, lakh, 10 lakh. 25 ಲಕ್ಷ ಕೋಟಿ ಕರ್ನಾಟಕದ ಎಕಾನಮಿಕ್ ವ್ಯಾಲ್ಯೂ. ಕರ್ನಾಟಕ ಒಟ್ಟು ಎಷ್ಟು ವ್ಯವಹಾರ ಆಗುತ್ತಪ್ಪ ಟೋಟಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂದ್ರೆ 25 ಲಕ್ಷ ಕೋಟಿ ಆಗುತ್ತೆ. ಅದನ್ನ ವಾಟ್ ರೇಟ್ ಇಟ್ ಇಸ್ ಗ್ರೋಯಿಂಗ್? ಇಟ್ ಇಸ್ ಗ್ರೋಯಿಂಗ್ ಅಟ್ 10.2%. ಕ್ಲಿಯರ್? Yes, sir. Yes, sir. Yes, sir. ಇದು 10.2% ಏನಿದೆ, ದಿಸ್ ಈಸ್ ದ ಕರೆಂಟ್ ವ್ಯಾಲ್ಯೂ ಅಂದ್ರೆ ದ ಕರೆಂಟ್ ಪ್ರೈಸಸ್. Whereas if I go to constant prices, the value is little bit lesser number only, 1423229. No need to mug up the numbers, but growth rate at constant prices is 6.6%. So what is the growth rate of Karnataka GDP at current and constant prices? Andre it will be 10.2% and 6.6%. Is it clear, sir? Yes, Yes. sir. Yes, sir. So 10.2 and 6.6. Anybody having doubt with current and constant prices? ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಎಕಾನಮಿ ಬೇಸಿಕ್ಸ್ ಕ್ಲಿಯರ್ ಇದೆಯಲ್ಲ ಸರ್ ಎಲ್ಲರಿಗೂ? Yes, sir. Yes, sir. Yes, sir. Super sir. So what is the growth rate? 10.2% and 6.6%. You need to remember only these two numbers. ಇದು ಬಿಟ್ಟು ಬೇರೆ ಇನ್ನೇನು ಗುರ್ತಿಟ್ಕೋಬೇಡಿ ಸರ್. ಕ್ಲಿಯರಾ? Yes. Yes, sir. ಸೂಪರ್. ನೆಕ್ಸ್ಟ್ ಇವಾಗ ಐ ಸೆಡ್ ಸರ್ ಇದು ಗ್ರೋತ್ ಆಗ್ತಿದೆ, ಇಷ್ಟು ದುಡ್ಡು ಬರ್ತಾ ಇದೆ, ಹ್ಯಾಪಿ. ಸೊ ಎಲ್ಲೆಲ್ಲಿಂದ ಎಷ್ಟೆಷ್ಟು ಬರ್ತಾ ಇದೆ? ಕರೆಕ್ಟಾ? ಎಲ್ಲೆಲ್ಲಿಂದ ನಮ್ಗೆ ಎಷ್ಟೆಷ್ಟು Yes, ಬರ್ತಾ sir. ಇದೆ? ಸೊ ಎಲ್ಲೆಲ್ಲಿಂದ ಬರ್ತಾ ಇದೆ? ದ ಅಗ್ರಿಕಲ್ಚರ್ ಗ್ರೋತ್ ಏನಿದೆ ಅಲ್ವಾ, ದಟ್ ಈಸ್ ಗಿವಿಂಗ್ ಅಸ್ ವಾಟ್ ಈಸ್ ಕಾಲ್ಡ್ ಅಸ್ 13.04%.
How much it is giving, sir? 13.04%. 13.04. 13.04%. And industry, it is giving us 20.24%. And the last one, services, it is giving us 66.72%. Clear? Yes, sir. Agriculture, Yes. industry, and services. You ಮೂರೂ ನಮಗೆ ಕೊಡ್ತಾ ಇರೋದು 13.04, 20.4 and ಕಾಂಪೋಸಿಷನ್. ಎಷ್ಟು ದುಡ್ಡು ಬರ್ತದೆ ಇವಾಗ ನಂಗೆ ₹100 ನಾನು ಸಂಪಾದಿಸ್ತಾ ಇದ್ದೀನಿ ಅಂದ್ರೆ ಕರ್ನಾಟಕ ಇಟ್ ಇಸ್ ನಂಬರ್ ವಾಟ್ ಎವರ್ ಇಟ್ ಇಸ್ ದೇರ್, ಅದರಲ್ಲಿ ₹100 ₹66 ಸರ್ವಿಸಸ್ ಕೊಡ್ತಾ ಇದೆ, ಇಂಡಸ್ಟ್ರಿ ₹20 ಕೊಡ್ತಾ ಇದೆ, ಅಂಡ್ ಅಗ್ರಿಕಲ್ಚರ್ ₹13 ಕೊಡ್ತಾ ಇದೆ. ಕ್ಲಿಯರ್? Yes, sir. Yes, sir. ಸೂಪರ್ ಸರ್. ಅಂಡ್ ಇವಾಗ ಇದು ಯಾವ ತರ ಗ್ರೋತ್ ಆಗ್ತಿದೆ ಸರ್? ಇದು ಹೌ ಇಸ್ ದಿಸ್ ಗ್ರೋಯಿಂಗ್ ಕಂಪೇರ್ ಟು ಮೈ ಪ್ರಿಸೀಡಿಂಗ್ ಇಯರ್? ಹೌ ಇಸ್ ದಿಸ್ ಥಿಂಗ್ ಗ್ರೋಯಿಂಗ್? ಗ್ರೋತ್ ಅಂತ ತಗೊಂಡ್ರೆ ಮೈ ಅಗ್ರಿಕಲ್ಚರ್ it is basically growing at what is called as minus 1.8%. Clear? What was earlier number? Is ಹಿಂದಿನ ವರ್ಷ ಎಷ್ಟಾಗಿತ್ತು ಗ್ರೋತ್? 2.8%. Whereas my industry today it is growing at 7.5%. Whereas earlier it was growing at 3.8%. Whereas my service sector today it is growing at what percentage, sir? 8.5, sir. 8.7%. Okay, sir. 8.7%. Whereas earlier growth is ಎಷ್ಟಿತ್ತಪ್ಪ? 9.2 ಇತ್ತು ಸರ್. 9.9%. Clear? Okay, sir. Yes, sir. Yes, sir. Super, sir. Yeah, stay, sir. So ಅಲ್ಲಿಗೆ if I compare this chart ಅಂತ ತಗೊಂಡ್ರೆ Karnataka is predominantly service sector driven economy. True or false? True, sir. True, sir. True. But demographic or population living wise ತಗೊಂಡ್ರೆ Karnataka is a rural economy. Correct? Yes, Yes, sir. sir. Yes. Whereas money wise or GDP growth wise ತಗೊಂಡ್ರೆ Karnataka is service sector led economy. I am not telling service sector totally other led economy. ಅದು ಮುಂದೆ ಇದೆ. Correct? Correct, sir. Yes, sir. Super, sir. Consider the following statements regarding the composition of Karnataka's GSDP. Service sector contributes the majority share or the major chunk in the sectoral composition. Statement number 1. Statement number 2. Apart from industrial sector, both agriculture and service sector have shown a negative trend in growth. Which among the following is true? Which among the following is false? Both are First true. one is true, sir. Second one is false, sir. Both are true. Isn't Both are true, sir. Both are true. Both Both are are true, sir. True, sir. both are true? Because the statement that I made is apart from industrial sector, both agriculture and services have shown a negative trend. Clear? Yes, Yes, sir. sir. Super, sir. So ಇದು ಬೇಕಾಗಿಲ್ಲ, ಅಕಸ್ಮಾತ್ ಏನನ್ನ ಬಂದ್ರೆ ಅಂತ ಐ ಆಮ್ ಗಿವಿಂಗ್ ಯು ದಿಸ್ ಒನ್ ಸರ್. ವಿತ್ ಇನ್ ಅಗ್ರಿಕಲ್ಚರ್ ಯಾವ್ದು ಹೈಯೆಸ್ಟ್ ಇದೆಯಪ್ಪ ಅಂದ್ರೆ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರಲ್ ಜಾಸ್ತಿ ಇದೆ. ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಅದು ಹೈಯೆಸ್ಟ್ ಇದೆ ವಿತ್ ಇನ್ ದಿಸ್ ಸೆಕ್ಟೋರಲ್ ಕಾಂಟ್ರಿಬ್ಯೂಷನ್ ನಾನು ಹೇಳ್ತಾ ಇದ್ದೀನಿ. ವೆರಸ್ ಇಂಡಸ್ಟ್ರಿ ಅಂತ ತಗೊಂಡು ಮ್ಯಾನುಫ್ಯಾಕ್ಚರಿಂಗ್ ಇಸ್ ನಂಬರ್ 1. ಬೇಕಾಗಿಲ್ಲ ಬಟ್ ಸ್ಟಿಲ್ ಮ್ಯಾನುಫ್ಯಾಕ್ಚರಿಂಗ್. ಅಂಡ್ ಸರ್ವಿಸಸ್ ಅಲ್ಲಿ ಬಂದ್ರೆ ರಿಯಲ್ ಎಸ್ಟೇಟ್ ಅಂಡ್ ಪ್ರೊಫೆಷನಲ್ ಸರ್ವಿಸಸ್ ವರ್ ದಿ ಹೈಯೆಸ್ಟ್. Clear? Clear, sir? Sir, real estate and Yes, sir. IT na? Real estate, professional services. Real estate, professional services. Professional And services ownership. ಅಂದ್ರೆ like All your services, madam. Whatever that on the specific profession and the everything. It may be anything. It's not just only IT. Any other professional services. Whoever is paying professional tax, they have come under professional services only. Okay. Yes, sir. Got it, sir. So that is your highest contributor. 38% ಕೊಡುತ್ತೆ. ಅದಾದ್ಮೇಲಿಂದ ಕಂಪ್ಯೂಟರ್ ರಿಲೇಟೆಡ್ ಸರ್ವಿಸಸ್, R&D, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸೆಟ್ರಾ ಬರುತ್ತೆ. ಬಟ್ ಹೈಯೆಸ್ಟ್ ಅದಿದೆ, ಮೋರ್ ದೆನ್ ಸಫಿಶಿಯಂಟ್. ಸೊ ನೌ ಮೈ ಕ್ವಶನ್ ಈಸ್, ಇದು ಯಾಕೆ ನೆಗೆಟಿವ್ ಬಂತು? Yes, sir. so pandemic and drought, I think. Yeah, sir. Pandemic is ಇದು ಸರ್ Agriculture. Because of drought Yes, sir. conditions. drought. Drought and So drought.
drought. So my question which I can expect in the examination is as on so and so date, I don't know which date anta on cut off date ಕೊಡ್ತಾನೆ ಅವನು ಕೊಟ್ಬಿಟ್ಟು how many talukas of Karnataka were declared as drought ಇದು ಅಂತ. Are you getting it, sir? Like Yes, sir. declare ಮಾಡಿದಾರಲ್ಲ Yes, sir. ಕರ್ನಾಟಕದಲ್ಲಿ how many Yes, sir. taluks have been declared as been drought? Are you getting it? So question Yes, ಆ ತರ sir. ಕೊಡ್ಬೋದು from this one ಅದನ್ನ ಎತ್ಕೊಂಡ್ ಬರ್ಬೋದು ಅವ್ರು ಬೇಕಾದ್ರೆ. ಸಿಂಪಲ್ ಕ್ವಶನ್ ಓನ್ಲಿ, ಅದು ಪ್ರತಿದಿನ ನ್ಯೂಸ್ ಅಲ್ಲಿ ಬರ್ತಾನೆ ಇರುತ್ತಲ್ವಾ. ಎವ್ರಿ ಡೇ ಅವರ್ ಸಿಎಂ ಅಂಡ್ ಅಗ್ರಿಕಲ್ಚರ್ ಮಿನಿಸ್ಟರ್ ಇಸ್ ಕಮಿಂಗ್ ಅಂಡ್ ಸೇಯಿಂಗ್ ಇಷ್ಟು ಜಿಲ್ಲೆನ ನಾವು ಡ್ರಾಟ್ ಅಂತ ಅನೌನ್ಸ್ ಮಾಡಿದೀವಿ, ನಮ್ಗೆ ಸೆಂಟರ್ ಇಂದ ಫಂಡ್ಸ್ ಬಂದಿಲ್ಲ, ಸೆಂಟರ್ ಇಂದ ಫಂಡ್ಸ್ ಬಂದಿಲ್ಲ. ಸೊ ಎವ್ರಿ ಡೇ ಯು ಲಿಸನ್ ಟು ದಟ್ ನಂಬರ್. ಸೊ ವಾಟ್ ಈಸ್ ದಟ್ ನಂಬರ್? 190 ಇದೆ ಸರ್. 223. 90 something, sir. 90 plus. ಇಲ್ಲ 90 ಇಲ್ಲ ಸರ್, ಇಟ್ ಇಸ್ ಇನ್ 3 digits only. 198 160 something now, sir. 223. No, that you do as a homework, sir. 223. 225 ಅಲ್ವಾ ಸರ್? 23. 223. 223. Yes, sir. 223. 223. Okay, sir. Whatever number you want to take, you take it up, sir. No problem. So ಮೊದಲು ಎಷ್ಟಿತ್ತು, ಫಸ್ಟ್ ಎಷ್ಟು ಅನೌನ್ಸ್ ಮಾಡಿದ್ರು? ಹೌದು, ಟೋಟಲ್ ಎಷ್ಟು ತಾಲೂಕು ಇದೆ ಸರ್ ಕರ್ನಾಟಕದಲ್ಲಿ ಹೋದ್ರಲ್ಲಿ? 239 236 ಅಲ್ವಾ? ಹೊಸದಾಗಿ ಯಾವ್ದಾರ ಮಾಡಿದ್ರ? ಯಾವ್ದು ಮಾಡಿಲ್ಲ ತಾನೆ? 239 ಅಲ್ವಾ ಸರ್? 9 ಮಾಡಿದ್ರ? ಅದರ್ 3 ಸರ್ ನ್ಯೂಲಿ ಕ್ರಿಯೇಟೆಡ್. I think it should be 236 only. ಎಕನಾಮಿಕ್ಸ್ ಅವರು ನೋಡ್ದಂಗೆ ಸರ್ 239 ಅಂತ. 239 ಮಾಡಿದ್ರ? I think ನಾನು ಓದಿದ್ದು 236 only. ಫೈನ್ ಸರ್. ಬಟ್ ಇದರಲ್ಲಿ ಮೆಜಾರಿಟಿ ಸಮ್ವೇರ್ ಅರೌಂಡ್ 225 ವರೆಗೂ ಮಾಡಿದ್ದಾರೆ ಅನ್ಕೊಂತೀನಿ. Sir, 223. That's what. That number you please note down and do your homework. Okay? Hello? Okay, sir. Yeah. ಅದನ್ನ ಡ್ರಾಟ್ ಎಷ್ಟಿದೆ ಅದು ನೋಡ್ಕೊಳ್ಳಿ. ಐ ಮೀನ್ ಲೈಕ್ ಅದ್ ನಂಬರ್ ಜಾಸ್ತಿ ಆಗ್ತಾ ಹೋಗ್ತೀನಿ ನಾವು, ಏಪ್ರಿಲ್ ಮೇ ಎಲ್ಲ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದ್ ನಂಬರ್ ನೋಡ್ಕೊಂಡಿರಿ. ಕ್ಲಿಯರ್? Okay, sir. Yes, sir. Yes, sir. ಅದು ನೀವು ಮಾಡಿ. ಸೊ ಅಲ್ಲಿಗೆ ವಾಟ್ ಇಸ್ GDP, ವಾಟ್ ಇಸ್ GSDP, what is the growth rate, what is the sectoral composition, how that sectoral composition is being made out. Is it clear, sir? Yes, sir. Yes, sir. Yes, sir. So GSDP minus something is equal to something. What is that? Sir, GSDP minus depreciation is equal to Depreciation, sir. Is equal to what, NSDP. madam? NSDP. NSDP, sir. NSDP. So consumption of fixed capital, correct? That is what we call it, Allah. CFC, yeah, consumption sir. of fixed capital. So depreciation, any item that you purchase, the value over a period of time kadame aagta irutte. So depreciation percentage kodtare, that number we have to deduct. So NSDP is arrived by deducting what is called as your depreciation or consumption of your fixed capital to arrive at what is called as NSDP. Clear? Yes, sir. Super, sir. So ivaga GDP current to constant ಎಷ್ಟಿತ್ತಪ್ಪ ಗ್ರೋತ್ ರೇಟು? ಕರೆಂಟ್ 10.2 ಇದೆ ಸರ್. 6.6. 6.6 ಇತ್ತು. ಸೊ ಸೇಮ್ ಥಿಂಗ್ ಫಾರ್ ದಿಸ್ ಒನ್ ಆಲ್ಸೋ ಐ ಶುಡ್ ನೋ ಆರ್ ನಾಟ್ ನೋ, ಸರ್? ಗೊತ್ತಿರ್ಬೇಕು ಸರ್. Yes, sir. Yes, So, sir. NSDP at current prices ಏನಿದೆ ಅಲ್ವಾ, ದಟ್ ಈಸ್ 10%. 10.0%. ಕ್ಲಿಯರ್? Yes, sir. Sir. So at constant prices, it is showing what is called as 6.4%. Clear? Yes, sir. ಸರ್ Super. Yes, So sir. now your question should be, sir, ಆವಾಗಿಂದ ಇದು ಕಾನ್ಸ್ಟೆಂಟ್ ಅಂತ ಇದೀರಾ, ಯಾವ ಇಯರ್ಗೆ ಇದನ್ನ ನಾನು ಕಂಪೇರ್ ಮಾಡ್ತಾ ಇದೀನಿ, ಕರೆಕ್ಟಾ? Base year Yes, ಗೆ. sir. The base year. 2011-12. Base year, that is basically 2011 and 2012. Clear? So ಅಲ್ಲಿಗೆ GDP, GSDP, and then I mean GSDP, NSDP, other growth rate, sectoral composition, and then sectoral within that sectors, what is the growth rate of that sectors? Any doubts, sir, up till here? No, sir. No, sir. No doubt? No, sir. So only agriculture sector there was a negative growth, right, sir? Yeah, madam, because of drought. No, yeah, Okay. negative is in agriculture only. But I said Yes, negative sir, trend. Negative trend has like showing a slower growth rate anta ashte. Okay, sir.
So this is all about your JSDP and its composition, etc., etc. Okay, na sir? Yes, sir. Yes, sir. ಸೊ ಇವಾಗ ವಿತ್ ಇನ್ ಮೈ ಸ್ಟೇಟ್ ಆಫ್ ಕರ್ನಾಟಕ ಎಲ್ಲಿಂದ ನಂಗೆ ಜಾಸ್ತಿ ದುಡ್ಡು ಬರ್ತಾ ಇದೆ. ಸೊ ನೌ ಐ ವಾಂಟ್ ಟು ನೋ ದ ಡಿಸ್ಟ್ರಿಕ್ಟ್ ವೈಸ್ ಯಾವ ಡಿಸ್ಟ್ರಿಕ್ಟ್ ನಂಗೆ ಜಾಸ್ತಿ ಕೊಡ್ತದೆ, ಯಾವ ಡಿಸ್ಟ್ರಿಕ್ಟ್ ನಂಗೆ ಕಮ್ಮಿ ಕೊಡ್ತದೆ. ಕರೆಕ್ಟಾ? Yes, sir. ಎಸ್ ಸರ್. ಯಾವ ಡಿಸ್ಟ್ರಿಕ್ಟ್ ಜಾಸ್ತಿ ಕೊಡುತ್ತೆ, ಯಾವ ಡಿಸ್ಟ್ರಿಕ್ಟ್? ಬೆಂಗಳೂರು ಅರ್ಬನ್ ಜಾಸ್ತಿ. ಬೆಂಗಳೂರು ಅರ್ಬನ್ ಜಾಸ್ತಿ. ಓಕೆ. ಕೊಡಗು, ಗದಗ್, ಯಾದಗಿರಿ ಕಡಿಮೆ ಸರ್. ಕೊಡಗು, ಗದಗ್, ಯಾದಗಿರಿ ಕಡಿಮೆ. ಓಕೆ, ಸೂಪರ್. ದೆನ್ ಅದರ್ಸ್? ಬೆಳಗಾವಿನೂ ಹೈಯೆಸ್ಟ್ ಇದೆ ಐ ಥಿಂಕ್. ಮೇಡಮ್ ಬೆಳಗಾವಿ. ಬೆಳಗಾವಿನೂ ಹೈಯೆಸ್ಟ್ ಇದೆ. Industrial. Sir, one is Bangalore urban, Dakshina Kannada and Belagavi. ಬೆಂಗಳೂರು ಅರ್ಬನ್, ದಕ್ಷಿಣ ಕನ್ನಡ, ಬೆಳಗಾವಿ. ಓಕೆ, ದೆನ್ Last is Kodagu, sir. ಲಾಸ್ಟ್ ಈಸ್ ಕೊಡಗು. ಓಕೆ ಸರ್, ಸೂಪರ್, ಫ್ಯಾಂಟಾಸ್ಟಿಕ್ ಸರ್, ಹ್ಯಾಪಿ ಓನ್ಲಿ. ದೆನ್ ಎನಿ ಅದರ್ ಆನ್ಸರ್ ಸರ್? ಹಲೋ. Same, sir. Bangalore urban, Dakshina Kannada, Hubli, Dharwad and Belagavi districts. Highest revenue, sir. ಸೂಪರ್ ಸರ್. ನೋಟ್ಸ್ ಅಲ್ಲಿ ಕೊಟ್ಟಿದಾರಲ್ವಾ ಸರ್? ಮೈ ಸ್ಕ್ರೀನ್ ಇಸ್ ವಿಸಿಬಲ್ ಅಲ್ವಾ? ಎಸ್ ಸರ್. Yes, sir. ಸೊ ತುಮಕೂರು, ಬೆಂಗಳೂರು ಅರ್ಬನ್ ಇಸ್ ಫಸ್ಟ್. ಬೆಂಗಳೂರು ಅರ್ಬನ್ ಇಸ್ ಫಸ್ಟ್. ಏನಾದ್ರೂ ಬರೀತಿದ್ದೀರಾ? ಎಸ್ ಮೇಡಮ್. ಇಲ್ಲ, ಅದು ಕಾಣಿಸ್ತಿಲ್ಲ. It's not, it ಕಾಣಿಸ್ತಿಲ್ಲ ಸರ್. ಒಂದ್ ನಿಮಿಷ. ಇವಾಗ ಬೆಂಗಳೂರು ಅರ್ಬನ್ ಇಸ್ ದ ಹೈಯೆಸ್ಟ್. Yes, sir. It's visible. Yes, sir. Dakshina Kannada is second. Dakshina Kannada is second. ಯಾ, ದಕ್ಷಿಣ ಕನ್ನಡ ಇಸ್ ದ ಸೆಕೆಂಡ್ ಒನ್. ಅದ್ರದ್ದು ಎಷ್ಟು ನಂಬರ್ ಅಂತ ನಮ್ಗೇನು ಬೇಡ ಸರ್. And ಬೆಂಗಳೂರು, Belagavi. ದಕ್ಷಿಣ ಕನ್ನಡ, ಬೆಳಗಾವಿ, ನೆಕ್ಸ್ಟ್ Mysuru. ತುಮಕೂರು. Mysuru. Mysuru then. ಮೈಸೂರು ಇಸ್ ದ ಫಿಫ್ತ್. ಮೈಸೂರು ಇಸ್ ದ ಫಿಫ್ತ್ ಒನ್. Okay. Okay. ಓಕೆ. ಎಸ್ ಸರ್. ಇದು ಇನ್ ದ ಡಿಸೆಂಡಿಂಗ್ ಆರ್ಡರ್ ಸರ್. ಇದು ಅಂದ್ರೆ 1 2 3 4 5. ಓಕೆ ಸರ್. ಯಾರೋ ಮಾತಾಡ್ತಾ ಇದಾರೆ, ಪ್ಲೀಸ್ ಮ್ಯೂಟ್ ಮಾಡಿ. ಬಿಕಾಸ್ ದ ಥಿಂಗ್ ಇಸ್ ಐ ಗೆಟ್ ಮೆನಿ ಕಂಪ್ಲೇಂಟ್ ದಟ್ ಸರ್ ರೆಕಾರ್ಡಿಂಗ್ ಕೇಳಿಸ್ಕೊಂಡಾಗ ನಮಗೆ ಫುಲ್ ವಾಯ್ಸ್ ಬರುತ್ತೆ ಸರ್ ಅಂತ. ಯಾ, ಬೆಂಗಳೂರು ಅರ್ಬನ್, ದಕ್ಷಿಣ ಕನ್ನಡ, ಬೆಳಗಾವಿ, ತುಮಕೂರು, ಮೈಸೂರು. ಕ್ಲಿಯರ್? ದಿಸ್ ಈಸ್ ಇನ್ ದ ಡಿಸೆಂಡಿಂಗ್ ಆರ್ಡರ್. ಓಕೆನಾ ಸರ್? Yes, sir. Yes, sir. ಎಸ್ ಸರ್. ಅಂಡ್ ದೆನ್ ನೆಕ್ಸ್ಟ್ ಮಂತ್ ಕೊಡಗು. Last is Kalburgi, no sir. No sir, Hello? no sir, not Kalburgi, not Kalburgi. Kodagu is the last. Kodagu, Yadgiri. Kodagu, Yadgir, Gadag, Gadag. Chamarajnagar, and Koppal. Okay. ಹಲೋ. Yes, sir. ಯಾ, ಇದು ನಾನು ಈ ತರ ಬರ್ದೀನಿ ಸರ್, ಬಟ್ ನೀವು ಬೈ ಹ್ಯಾಟ್ ಮಾಡ್ಬೇಕಾದ್ರೆ ಈ ತರ ಬೈ ಹ್ಯಾಟ್ ಮಾಡ್ಬೇಕು ಸರ್. ಆರ್ ಯು ಗೆಟಿಂಗ್ ಇಟ್ ಸರ್? Yes, sir. ಯು ಪ್ಲೀಸ್ ರಿಪೀಟ್ ಇಟ್ ಫಾರ್ ಮೀ ದ ವೇ ಐ Yes, ವಾಂಟ್ sir. ಇಟ್. ಯಾವ ತರ ಬೈ ಹ್ಯಾಟ್ ಮಾಡ್ಬೇಕು? ಕೊಡಗು, ಯಾದಗಿರಿ, ಕೊಡಗು, ಗದಗ, ಯಾದಗಿರಿ, ಚಾಮರಾಜನಗರ, ಗದಗ್, ಕೊಪ್ಪಳ. ಚಾಮರಾಜನಗರ್, ಕೊಪ್ಪಲ್ ಅಂತ. ಎಕ್ಸಾಕ್ಟ್ಲಿ. So that means Kodagu is the least, no sir? ಎಕ್ಸಾಕ್ಟ್ಲಿ ಮೇಡಮ್. Yes. ಯೂಶಲಿ ಕ್ವಶನ್ಸ್ ಹೆಂಗೆ ಹೇಳ್ತಾರಪ್ಪ ಅಂತಂದ್ರೆ ಅರೇಂಜ್ ದಿ ಫಾಲೋಯಿಂಗ್ ಲಾಸ್ಟ್ 5 ಡಿಸ್ಟ್ರಿಕ್ಟ್ಸ್ ಅಂತ ಬಂದಾಗ ವಿ ಹ್ಯಾವ್ ಟು ಗೋ ಇನ್ ದಿಸ್ ವೇ. ಈ ತರ ಬರಕ್ಕಾಗಲ್ಲ. ಈ ತರ ಲಾಸ್ಟ್, ಲೀಸ್ಟ್, ಸೆಕೆಂಡ್ ಲೀಸ್ಟ್ ಈ ತರ ಬರುತ್ತೆ. ವೆರಾಸ್ ಟಾಪ್ 5 ಅಂತ ಬಂದಾಗ ಅದು ಈ ತರ ಬರುತ್ತೆ. ಆರ್ ಯು ಗೆಟಿಂಗ್ ಇಟ್ ಸರ್? ದಟ್ ಈಸ್ ವೈ ಐ ಆಮ್ ಮೇಕಿಂಗ್ ಯು ಮಗ್ ಅಪ್ ಇನ್ ದ ಸೇಮ್ ಆರ್ಡರ್. ನೋಬಡಿ ವಿಲ್ ಆಸ್ಕ್ ಯು ದ ವಿಚ್ ಆರ್ ದಿ ಫಾಲೋಯಿಂಗ್ ಆರ್ ದಿ ಲಾಸ್ಟ್ 5 ಅಂತ ಯಾರು ಕೇಳಕ್ ಆಗೋದಿಲ್ಲ. ಕರೆಕ್ಟಾ? ಲಾಸ್ಟ್ 5 ಅಂತ ಕೇಳಿದ್ರು ಅವರು ಅಸೆಂಡಿಂಗೋ ಡಿಸೆಂಡಿಂಗೋ ಕೊಡ್ತಾರಲ್ವಾ. ಸೊ ಯೂಶಲಿ ಅದು ಡಿಸೆಂಡಿಂಗ್ ಅಲ್ಲಿ ಬರುತ್ತೆ. ಲೀಸ್ಟ್ ಇಂದ ಸೆಕೆಂಡ್ ಲೀಸ್ಟ್, ಥರ್ಡ್ ಲೀಸ್ಟ್ ಈ ತರ ಹೋಗ್ತಾರೆ. ಅದೇ ಮೇಲಿಂದ ಬಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಆರ್ ಯು ಗೆಟಿಂಗ್ ಇಟ್ ಸರ್? Yes, sir. ಸೊ Yes, sir. ಮಗ್ Yes. ಲೈಕ್ ಬೆಂಗಳೂರು ಅರ್ಬನ್, ದಕ್ಷಿಣ ಕನ್ನಡ, ಬೆಳಗಾವಿ, ತುಮಕೂರು, ಮೈಸೂರು ಆರ್ ದ ಟಾಪ್ 5, ವೇರಸ್ ಕೊಡಗು, ಯಾದಗಿರಿ, ಗದಗ್, ಚಾಮರಾಜನಗರ ಅಂಡ್ ಕೊಪ್ಪಳ ಆರ್ ದ ಬಾಟಮ್ 5 ಇನ್ ದ ಅಸೆಂಡಿಂಗ್ ಆರ್ಡರ್. ಕ್ಲಿಯರ್? Okay, sir. ಅಷ್ಟು ನೀವು ಮಾಡಿದ್ರೆ ಮೋರ್ ದೆನ್ ಸಫಿಶಿಯಂಟ್. ಹ್ಯಾಪಿ?
ಓಕೆ ಸರ್. ಸೂಪರ್ ಸರ್. ಇದರಲ್ಲಿ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಸಿ ಅಂತ ತಗೊಂಡ್ರೆ, ಇದರಲ್ಲಿ ಇದು ಎನಿವೇ ಬೇಸಿಕ್ ಜನರಲ್ ನಾಲೆಜ್ ನಮ್ಗೆ ಹೇಳುತ್ತೆ. ದಿಸ್ ಫೆಲೋ ಬೆಂಗಳೂರು ಅರ್ಬನ್ ಫೆಲೋ ಇದ್ದಾನೆ. ದಿಸ್ ಫೆಲೋ ಈಸ್ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ ಟು ಐಟಿ. ಓಕೆ, ವೆರಾಸ್ ಬೆಳಗಾವಿ is highest contributor to agriculture. Which among the following districts contributes highest to the agriculture anta bandaga they may give like Belagavi, Kodagu, Chikmagaluru, etc. etc. The answer would be Belagavi. Belagavi district contributes highest to agriculture, whereas Bengaluru urban contributes highest to industry and services. Any doubt, sir? No, sir. No, sir. Super, sir. Ashte, sir. Innenu illa, sir. This number gottidre we are all happy only. Clear? Okay, sir. Okay. Now the industry ಏನಿದೆ ಐಟಿ ಬೇಸಿಕಲಿ ಸರ್ವಿಸಸ್, ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದು ಚೆನ್ನಾಗಿರುತ್ತೋ ಆ ಡಿಸ್ಟ್ರಿಕ್ಟ್ ಅಲ್ಲಿ ಗ್ರೋತ್ ಜಾಸ್ತಿ ಇರುತ್ತೆ, ಮನಿ ಜಾಸ್ತಿ ಇರುತ್ತೆ ಅಂತ ನಾನು ಅನ್ಕೊಂತೀನಿ. ಟ್ರೂ ಆರ್ ಫಾಲ್ಸ್? ಟ್ರೂ ಸರ್. True, sir. So basically the districts which are like very good with respect to services and industries, they'll also fare well in the overall economic growth of the district especially. Whereas the districts which are having like lowest positions ಏನಿದೆ, they are basically agricultural ಚೆನ್ನಾಗಿ ಮಾಡ್ತಾರೋ. ಕರೆಕ್ಟಾ? ಹೌದು ಸರ್. Yes, sir. More population into agriculture, I would say like lower money only, ದುಡ್ಡು ಕಡಿಮೆ ಬರುತ್ತೆ. Whereas more people into services, more money. Correcta? Yes, sir. Yes, sir. Yes, sir. More people into agriculture and less money. ಇದನ್ನೇನೋ ಒಂದು ಫಿನಾಮಿನಾ ಅಂತೀವಿ ನಾವು. Disguised unemployment. Disguised unemployment. Correcta? Yes, sir. Super, sir. Sir, ಯಾರಿಗಾನ ಅರ್ಥ ಆಗಿಲ್ಲ, and especially ಕನ್ನಡ ಮೀಡಿಯಂ ಹುಡುಗರಿಗೆ, if you are not getting, please ask me. I'll explain that. Okay? Then, is it clear, sir? Yes, sir. Yes, sir. Shall I move to the next one? Yes, sir. Super, sir. So before I go on to the next one, ಮಾಡಿದಂಗೆ ಆಚರಿಸಿ ಸರ್. Services, sir. Services, sir. Okay. Sir, others? Sir, it should be agriculture, sir. Because Sir, it says, explain this, sir. it says inversely correlated. So lesser, more people in agriculture, it will be lower per capita. Less money. Agriculture, sir. No, whatever you say, I'll mark, sir. Whatever you say, I'll mark. Then you have to justify it. So basically, lesser the number in agriculture, more the per capita income. Correct? Yes, sir. Yes, sir. Yes, sir. See, had the question been direct, higher per capita income is directly correlated to more people in services, more money. That is what I said. Correct? Correct, sir. Whereas Yes, sir. he says is indirectly or inversely ಅಂತಾನೆ. ಈ ತರ ಕರೆಕ್ಟಾ ಸರ್? ಸೊ ಅಲ್ಲಿಗೆ ಇಲ್ಲಿ ದಿಸ್ ನಂಬರ್ ಶುಡ್ ಬಿ ಕಡಿಮೆ ಆದ್ರೆ ಇದು ಜಾಸ್ತಿ ಆಗುತ್ತಂತೆ. ಇಲ್ಲಿ ಕಡಿಮೆ ಆಗೋದಿಲ್ಲಿ ಅಗ್ರಿಕಲ್ಚರಲ್ ಕಡಿಮೆ ಆಗುತ್ತೆ. ಬಿಕಾಸ್ ಸರ್ವಿಸ್ ಅಲ್ಲಿ ಜಾಸ್ತಿ ಆದಷ್ಟು ಜಾಸ್ತಿ ಮನಿ ಓನ್ಲಿ. ಕರೆಕ್ಟಾ? ಲೈಕ್ ಮೋರ್ ಅಂಡ್ ಮೋರ್ ಇಂಟು ಸರ್ವಿಸಸ್, ಮೋರ್ ಅಂಡ್ ಮೋರ್ ಮನಿ ಓನ್ಲಿ. ಕರೆಕ್ಟಾ ನಾಟ್ ಸರ್? Yes, sir. Okay, sir. If it is directly, then it is a service, no, sir? Services, exactly. So this is your 2014 KAS paper 2. Okay? Yes, sir. Yes, sir. Super, super, sir. So again, GSDP, the top districts, everything clear? Yes, sir. Super, Yes, sir. I'll give you this logic only. I'll learn ಬರ್ದಿದ್ದೀನಿ. Which among the following district would be having the highest per capita income ಅಂದ್ರೆ ಯಾವ್ದು ಇರುತ್ತೆ ಸರ್ ಇವಾಗ ಇದರಲ್ಲಿ? ಅಂದ್ರೆ ಬೆಳಗಾವಿ ಇರುತ್ತೆ. Bangalore urban. Bangalore, sir. Bangalore urban, no, sir. More people in IT, more money, na? Bangalore urban is highest, correct? Yes, sir. That's all, sir. Bangalore urban is number 1 with respect to total district income. Like per capita district income ಅಂತ ನಾನು ತಗೊಂಡ್ರೆ, that is your Bangalore urban is the number 1. Clear? Yes, sir. Yes. ಅಷ್ಟೇ ಸರ್, ಇನ್ನೇನು ಇಲ್ಲ. ನೆಕ್ಸ್ಟ್, ಸೊ ಇವಾಗ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ನಾವು ನೋಡ್ಬೇಕು. ಸೊ ಟೋಟಲ್
ಮನಿ ಏನಿದೆ ಕರ್ನಾಟಕದಲ್ಲಿ ದಟ್ ಈಸ್ ಯುವರ್ NSDP ಡಿವೈಡೆಡ್ ಬೈ ನಾನು ನಿಮ್ ಪಾಠ ಮಾಡ್ಬೇಕಾದ್ರೆ ಇನ್ ಮೈ ಎಕಾನಮಿ ಔಟ್ ಸೈಡ್ ಮಿಡ್ ಇಯರ್ ಪಾಪ್ಯುಲೇಷನ್ ಅಂತ ಹೇಳಿರ್ತೀನಿ ಕರೆಕ್ಟ್ ಮಿಡ್ ಇಯರ್ ಪಾಪ್ಯುಲೇಷನ್ ಅಂತ ಹೇಳಿದೀನ ನಾನು ಹೇಳಿದ್ದೀನಿ ಕರೆಕ್ಟ್ ಸೊ ಆವಾಗ ಇಯರ್ ಅಂತ ಹೇಳ್ಬೇಕಾದ್ರೆ ಏನಂತ ಹೇಳಿದ್ನಪ್ಪ ನಾನು ಇಯರ್ಗೆ ಫೈನಾನ್ಷಿಯಲ್ ಇಯರ್ ಕರೆಕ್ಟಾ ಯೂಶಲಿ ಫೈನಾನ್ಷಿಯಲ್ ಇಯರ್ ಅಂತ ಹೇಳಿದೆ ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ಏಪ್ರಿಲ್ ಇಂದ ಏಪ್ರಿಲ್ ಟು ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ 1 2 3 4 5 6 ತಿಂಗಳಾಯ್ತು ಸೊ ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್ ಸೊ ಫಸ್ಟ್ ಆಫ್ ಅಕ್ಟೋಬರ್ ಕರೆಕ್ಟಾ ಇಲ್ಲಿ ಆರ್ ಗೆಟಿಂಗ್ ದ ಲಾಜಿಕ್ ಸರ್ yes sir the mid year of the yes mid year so NSDP divided by mid year population ಅಂತ ನಾವು ಎಕಾನಮಿಲಿ ಓದ್ತೀವಿ ಬೇಸಿಕಲಿ ಇಟ್ ಇಸ್ ಫಸ್ಟ್ ಆಫ್ ಅಕ್ಟೋಬರ್ ಅದನ್ನ ನಾವು ಡಿವೈಡ್ ಮಾಡಿದ್ರೆ ವಾಟ್ ಎವರ್ ವಿ ಗೆಟ್ ದಟ್ ಈಸ್ ಅವರ್ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ಕರ್ನಾಟಕ ಲೈಕ್ ಇಂಡಿವಿಜುವಲ್ಸ್ ಆಫ್ ಕರ್ನಾಟಕ ಏನ್ ಪಾಪ್ಯುಲೇಷನ್ ಇದೆ ಅದನ್ನ ಡಿವೈಡ್ ಮಾಡ್ತೀವಿ ಇಸ್ ಇಟ್ ಕ್ಲಿಯರ್ ಸರ್ yes sir so this per capita income we have to mug up are you getting it sir yes sir yes so what is the per capita income sir karnatakadu 3 lakhs change yes sir 32 lakh 3,32,000 sir 3,32,926 so this number is very very important okay ಇದು ಎಷ್ಟು ರೈಸ್ ಆಗಿದೆಯಪ್ಪ ಅಂದ್ರೆ a rise of 9.3% compared to the previous year ಅಂದ್ರೆ like the current prices ಅಂತ ಬೇಕಾದ್ರೆ ನೀವು ಅನ್ಕೋ compared to previous year this has increased by 9.3% this number na please mug up 332926 clear ಬೇರೆ ಯಾವುದು ನಂಬರ್ಸ್ ಬರಲ್ಲ ಇದೊಂದು ಪರ್ ಕ್ಯಾಪಿಟಾ ಇನ್ಕಮ್ ಕೇಳಿದ್ರೆ ಕೇಳಬಹುದು ಓಕೆ ಸರ್ ಎಸ್ ಸರ್ ಅಷ್ಟೇ ಅಲ್ಲಿಗೆ ಪರ್ ಕ್ಯಾಪಿಟಾ ಇನ್ಕಮ್ ಇಸ್ ಆಲ್ಸೋ done and with respect to per capita income which are the top 5 districts and bottom 5 districts correct so obviously top one will be yes Bangalore urban only sir Bangalore urban is the number 1 next to Dakshina Kannada Udupi Chikmagaluru and Bangalore rural idu top 5 next to bottom 5 Kalburgi Belagavi Bೀದರು ಕೊಪ್ಪಳು ಯಾದಗಿರಿ ಕ್ಲಿಯರ್ ಸರ್ ಚಿಕ್ಕಮಂಗ್ಳೂರು ಚಿಕ್ಕಬಳ್ಳಾಪುರ which one madam Chikmagalur madam Chikmagalur okay Bangalore urban Dakshin Kannada Udupi Chikmagalur Bangalore rural top 5 idu bottom 5 last one is sir because Kalburgi, of agriculture yes, madam, Belagavi become lower per capita income no sir population also done sir so yes sir top 5 bottom 5 any doubt sir no sir super sir allige we have completed our entire thing but usually miss agi sometimes ನಾವು ನೋಡಿದಿರ ಮಿಸ್ ಮಾಡಿದೇನಪ್ಪ ಅಂದ್ರೆ they may forget these districts they may ask regional administrative divisions ಒಟ್ಟು ಎಷ್ಟು ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಇದೆಯಪ್ಪ ಕರ್ನಾಟಕದಲ್ಲಿ 4 sir 4 Bangalore Mysore Belagavi Kalburgi Bangalore Mysore Belagavi Kalburgi ಸೇಮ್ ಆಲ್ರೆ ಸರ್ ಹಂಗೆ ಬ್ಯಾಟ್ ಮಾಡ್ಕೊಂಡ್ಬಿಡಿ ಅಷ್ಟೇ ಏನಿಲ್ಲ ದ ರೀಜನ್ ವೈಸ್ ಟಾಪ್ ರೀಜನ್ ಇಂದ ಬಾಟಮ್ ರೀಜನ್ ಅಂದ್ರೆ ಬೆಂಗಳೂರು ಮೈಸೂರು ಬೆಳಗಾವಿ ಅಂಡ್ ಕಲಬುರ್ಗಿ ಡಿವಿಷನ್ಸ್ ಕ್ಲಿಯರ್ per capita income ಅಲ್ಲಿ right sir ಮೇಡಮ್ capita income yeah madam per capita income only PCI this entire concept is per capita income only done sir
Yes, sir. Yes, sir. Yes, sir. So ಅಲ್ಲಿಗೆ my first topic, which was basically prices, I mean not prices, the state income, ಅದು ಏನಿತ್ತು that we have completed, sir. So complete ಆಗಿ GSTP state, ಏನ್ ಕೇಳಲ್ವಾ ಸರ್ ರೀಜನ್ ವೈಸ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಟ್ರಿಕ್ಟ್ ವೈಸ್ no, ಅದೇನು ಬೇಡ ಮೇಡಮ್. ರೀಜನ್ Per ವೈಸ್ capita income ಸಾಕು. Even like survey also doesn't speak in that manner. ಎಸ್ Okay. So we have seen state growth ನೋಡಿ. After that GSDP sector wise ನೋಡಿದ್ವಿ, district wise ನೋಡಿದ್ವಿ, sectoral growth ನೋಡಿದ್ವಿ, district wise composition ನೋಡಿದ್ವಿ. After that we went on to see per capita income, NSDP. NSDP is a growth rate. ಕರೆಕ್ಟಾ? ಸೊ ಎಲ್ಲದಕ್ಕೂ Yes, sir. ಡಿಸ್ಟ್ರಿಕ್ಟ್ ವೈಸ್ ಟಾಪ್ 5 ಬಾಟಮ್ 5 ಕಲ್ತ್ಕೊಂಡಿದ್ದೀವಿ. ಸೊ ಪ್ಲೀಸ್ ಮಗಿಟ್ ಯಾವ್ದು ಮಿಸ್ ಮಾಡಬೇಡಿ. ಡನ್? Okay, sir. Okay, sir. ಸೂಪರ್ ಸರ್. ಸೊ ದ ನೆಕ್ಸ್ಟ್ ಟಾಪಿಕ್ ಇಸ್ ಇನ್ಫ್ಲೇಷನ್. ವಾಟ್ ಈಸ್ ಇನ್ಫ್ಲೇಷನ್? Rise in price. Change Rise in in the price. price of goods. Change in the price of goods. Okay. Persistence rise in that price. Sir, increase in the level of goods and prices over time. Increase in the level of goods and prices over time. Okay. Why? much money chasing too less goods. Madam? Too much money chasing too less goods. Too much money chasing too few goods. Okay. The value of the Sir, money persistent decreases. price rise of goods and services, sir. Madam, value of money decreases ಅಂತ ಒಬ್ರು ಇನ್ನೊಬ್ರು ಏನೋ ಹೇಳಿದ್ರು. ಮೇಡಮ್ ವಾಟ್ ವರ್ ಯು ಸೇಯಿಂಗ್? Persistent price rise of goods and services in a Persistent particular price time rise. period. Okay, persistent price rise. Super, sir. So basically, inflation is good or bad ಅಂತಂದ್ರೆ it is good only. Correcta? Yes, sir, it's good. Yes, sir. Inflation is necessary or not necessary ಅಂದ್ರೆ it is Sorry. Necessary. necessary. So if a question comes like growth is always coupled with Inflation. is always coupled with Inflation. Inflation. ಇನ್ಫ್ಲೇಷನ್ ಇದ್ರೇನೆ ಗ್ರೋತ್ ಆಗೋದು. ಗ್ರೋತ್ ಆಗ್ಬೇಕು ಅಂದ್ರೆ ಇನ್ಫ್ಲೇಷನ್ ಇರಲೇಬೇಕು. ಕರೆಕ್ಟಾ? Yes. Super, sir. So inflation is necessary for growth to happen. But price rise ಆಗ್ಬೇಕು ಸರ್ ಅಂತ ಹೇಳಿ you go to market today and the price of 1 kg tomato is 10 rupee. Tomorrow you go to market, price has become 200 rupee ಅಂತಂದ್ರೆ will that economy sustain or not sustain? Not sustained, sir. Not sustain. So it should be gradual and it should be over a period of time. Persist. So you 5 Yes, sir. ರೂಪಾಯಿ ಇದೆ, ಸ್ಲೋ ನಿಧಾನಕ್ಕೆ it should become another 10 rupees or 12 rupees ಆಗಬೇಕು. That should take some time. Correct ಅಲ್ವಾ? That is called as inflation. Over a period of time it should happen. So we have to measure inflation. If you are measuring the growth ಅಂತ ತಗೊಂಡ್ರೆ whether that growth is happening because of inflation or because really we are producing more. Are you getting it, sir? Yes, sir. Yes, sir. He told my factory produces one pencil. That pencil cost is $50. After 10 years also I'm producing only one pencil, but I'm selling this pencil at 1,000 rupees. Can I say my manufacturing has increased beautifully and my growth has happened ಅಂತ ನಾನು ಹೇಳಕ್ಕಾಗತ್ತಾ or ಹೇಳಕ್ಕಾಗಲ್ವಾ? No, sir. No, sir, it's not. No, it's not. But had if I've been producing 100 pencils into 10 rupee, making it 1,000 rupees, Then, yes, there is growth. Yes. Growth, Yes, sir, correct? there is a growth. So Yes, sir. we need to Production will. know Yes. exactly. So we need to know what exactly is happening and where exactly it is happening. ಅದು ಗೊತ್ತಾಗಿಲ್ಲ ಅಂದ್ರೆ there is no point in measuring the growth. So ಇವಾಗ ನಾವೇನು GSDP, NSDP ಎಲ್ಲ ತಿಳ್ಕೊಂಡ್ವಿ, ಅದೆಲ್ಲನೂ ಯಾವ ತರ ಆಗ್ತಿದೆ, whether it is happening really that Karnataka is adding more and more industries, Karnataka is adding more and more growth to itself, or it is because it is happening only because that we are increasing the tax rates. ಕರೆಕ್ಟಾ? ಇಂಡೈರೆಕ್ಟ್ ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡಿದ್ರೆ Yes, ಪ್ರೈಸ್ sir. ಜಾಸ್ತಿ ಆಗುತ್ತೆ, ಪ್ರೈಸ್ ಜಾಸ್ತಿ ಆದ್ರೆ GDP ಜಾಸ್ತಿ ಆಗುತ್ತೆ. ಕರೆಕ್ಟಾ ಸರ್? Correct. So that is the thing. I have to measure my inflation. So how do I measure my inflation? Inflation is usually measured in two ways. One is CPI and the other one WPI. is WPI. So what is WPI. CPI? Consumer Price Index. So what is WPI? Index. Wholesale Price. Wholesale price index. Wholesale level. Wholesale Price Index. Correct? So basically as a consumer, what do you buy? That will come under your Consumer Price Index. Like basically retail market. Correct?
Whereas wholesale sir. price index ಅಂತಂದ್ರೆ something which is by in wholesale. Correct, sir? Yes, sir. So why should we measure these two separately? See, ಇವಾಗ wholesale price index ಅಂತ ನಾನು ತಗೊಂಡ್ರೆ ಇಲ್ಲಿಗೆ ಬರ್ತಾ ಇದೆ. Whereas consumer price index ಅಂದ್ರೆ ನಾನು ಇಲ್ಲೋ ಕೊಂಡ್ಕೊಂತ ಇದೀನಿ, ಇಲ್ಲಿಗೆ ಬರ್ತಾ ಇದೆ. ಸೊ ಇನ್ ಬಿಟ್ವೀನ್ ಸರ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಇದೆ, ಇಲ್ಲ ಮಿಡ್ಲ್ ಮೆನ್ ಜಾಸ್ತಿ ಇದ್ದಾನೆ, ಇಲ್ಲ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, ಇಲ್ಲ ಲೈಕ್ ಏನಂತಾರೆ ಹೋರ್ಡಿಂಗ್ ಅಂಡ್ ಸ್ಪೆಕ್ಯುಲೇಷನ್ ಮಾಡ್ತಿದ್ದಾನೆ. ಸೊ ಇಲ್ಲಿ 15 ರೂಪಾಯಿ ಇರೋದು ಇಲ್ಲಿ 25 ರೂಪಾಯಿ ಆಗ್ತಾ ಇದೆ. ಸೊ ನಾವು ಮಿಡ್ಲ್ ಮ್ಯಾನ್ ಕಡಿಮೆ ಮಾಡಬೇಕು, ಇಲ್ಲ ಲಾಜಿಸ್ಟಿಕಲ್ಸ್ ರೋಡ್ ಚೆನ್ನಾಗಿ ಮಾಡಬೇಕು, ಇಲ್ಲ ಕೋಲ್ಡ್ ಸ್ಟೋರೇಜ್ ಜಾಸ್ತಿ ಮಾಡಬೇಕು, ವೇಸ್ಟೇಜ್ ಕಮ್ಮಿ ಮಾಡಬೇಕು, ಹೋರ್ಡಿಂಗ್ ಅಂಡ್ ಸ್ಪೆಕ್ಯುಲೇಷನ್ ಕಮ್ಮಿ ಮಾಡಬೇಕು. ಆವಾಗ ಆಟೋಮೆಟಿಕಲಿ ಪ್ರೈಸ್ 22 ರೂಪಾಯಿ ಬರುತ್ತೆ. ಸೊ ವೈ ದಿಸ್ ಪ್ರೈಸ್ ರೈಸ್ ಇಸ್ ಹ್ಯಾಪನಿಂಗ್ ಅಂತ ನಾನು ತಿಳ್ಕೋಬೇಕಾದ್ರೆ CPI ವಿಲ್ ಹೆಲ್ಪ್ ಮೀ ಇನ್ ದಿಸ್ ಲಾಜಿಕ್. ಯಾಕೆ ಆಗ್ತಾ ಇದೆ? ವೆರಾಸ್ ಇಲ್ಲೇ ಮೊದಲು 10 ರೂಪಾಯಿ ಇತ್ತು ಮ್ಯಾನುಫ್ಯಾಕ್ಚರಿಂಗ್, ಇವಾಗ 15 ರೂಪಾಯಿ ಆಗೋಗಿದೆ. ಅದ್ ಹೋಲ್ಸೇಲ್ ಲೆವೆಲ್ ಅಂದ್ರೆ ಇನ್ಪುಟ್ ಪ್ರೈಸ್ ಜಾಸ್ತಿ ಆಗ್ತಿದೆ, ಇಲ್ಲ ನನ್ನ ಪವರ್ ಜಾಸ್ತಿ ಆಗ್ತಿದೆ, ಇಲ್ಲ ನನ್ನ ಸಂಬಳ ಜಾಸ್ತಿ ಕೊಡ್ತಾ ಇದೀನಾ. ಇಲ್ಲಿ ಜಾಸ್ತಿ ಆಗ್ತಿದೆ ಅಂದ್ರೆ ಐ ವಿಲ್ ನೋ ವೆದರ್ ಮೈ ಮ್ಯಾನುಫ್ಯಾಕ್ಚರಿಂಗ್ ಸೈಡ್ ಇಸ್ ದ ಪ್ರಾಬ್ಲಮ್. ಅದೇ ಇಲ್ಲಿ ಜಾಸ್ತಿ ಆಗ್ತಿದೆ ಅಂದ್ರೆ ಐ ವಿಲ್ ನೋ ವೆದರ್ ಮೈ ಲಾಜಿಸ್ಟಿಕ್ಸ್, ಮೈ ಸಪ್ಲೈ ಚೈನ್, ಮೈ ಕೋಲ್ಡ್ ಸ್ಟೋರೇಜ್ ಇದು ಪ್ರಾಬ್ಲಮ್. ಸೊ ವೇರ್ ಇಸ್ ದ ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋದಕ್ಕೆ ಐ ಹ್ಯಾವ್ ಟು ಮೆಜರ್ ಬೋತ್ CPI ಅಂಡ್ WPI. ಆರ್ ಯು ಗೆಟಿಂಗ್ ದ ಲಾಜಿಕ್ ಸರ್? ವೈ ಇಟ್ ಇಸ್ ಸಪರೇಟ್ ಆಗಿ ಮಾಡ್ತೀವಿ ಅಂತ ನಾವು? Yes, sir. Super. Shall I erase this? Yes. Yeah. So CPI and WPI. So CPI and WPI ಬಂದಾಗ so you whoever is staying in Bengaluru, ನಿಮ್ಮ ಒಂದು basket of goods ನೀವೇನ್ ತಿಂತೀರಾ or ನೀವೇನ್ ತಗೊಂತೀರಾ, will it be same as a person who is staying in a remote village or will it be totally different? Different, sir. Totally different, sir. Totally different. And within Bengaluru also, a person who is working in factory manufacturing ಯಾರಿದ್ದಾರೆ ಅವನಿಗೂ or any other personality who is not working in that manufacturing ಅವನಿಗೂ the food basket will be totally different or not different? Totally different, sir. Totally different. So ಅದಕ್ಕೋಸ್ಕರ ಏನ್ ಮಾಡ್ತೀವಿ, to know the different food baskets of different people and how it is affecting their groups, we are calculating CPI in 4 ways. So CPI, first one is the industrial worker. Second one is agricultural laborers, rural laborers, and ಇಲ್ಲಿ and rural and urban. urban combined. Rural and urban combined. Clear? Yes, sir. Clear, sir? ಇದು as per economic survey that they are combining in this way ಅಂತ ಅವ್ರು ಹೇಳ್ತಾರೆ. CPI industrial workers, CPI agriculture labor, CPI rural labor and CPI rural and urban combined. So the first 3, these are released by whom, sir? Labor Bureau. Labor Bureau, Shimla. Labor Bureau. Yes, sir. ಅವರು ಅದನ್ನ ಪಬ್ಲಿಷ್ ಮಾಡ್ತಾರೆ. Whereas the last one is published by CSO, New Delhi. Central Statistical Office, New Delhi. Clear? Yes, sir. ಅದೇ WPI ತಗೊಂಡ್ರೆ it is released by DIPPP. Economic. PPP. Yeah, same thing, sir. Like Office of Economic Advisor, DIPP. Department of Industry and Promotion. ಯಾವ್ದೇ ಅಲ್ವಾ? ಹೌದು ಸರ್. Department of Industrial Policy and Promotion, DIPP. Department of Industrial Policy and Promotion. Yes. Hello. Hello. Yes, sir. Yes, sir. CPI, ಇವಾಗ ನಾನು ನೀವು ಇಂಡಿವಿಜುವಲ್ ಹೋಗಿ we will buy more fuel or more food. Individually, the common man ಈ ಗ್ರೂಪ್ ತಗೊಂಡಾಗ ನಾನು ಈ ಗ್ರೂಪ್ ಅಲ್ಲಿ ಜಾಸ್ತಿ ಫುಡ್ ಬರುತ್ತಾ, ಈ ಗ್ರೂಪ್ ಅಲ್ಲಿ ಜಾಸ್ತಿ ಫುಡ್ ಬರುತ್ತಾ? ಏನ್ ಸರ್? ಸರ್ ಫುಡ್ ಸರ್ CPI sir. CPI sir. ಇಲ್ಲಿ ಫುಡ್ ವಿಲ್ ಬೈ ಇನ್ ರಿಟೇಲ್ ಓನ್ಲಿ. Whereas WPI ಅಂತ ತಗೊಂಡ್ರೆ it is fuel and power. Correct? Fuel power, yes sir. Yes, sir. Fuel and what is having more weightage ಅಂತ ತಗೊಂಡ್ರೆ CPI gives more weightage to food and other items. Whereas WPI ತಗೊಂಡ್ರೆ it will give to fuel and power items. Clear? Yes. ಆಯ್ತಾ ಸರ್ ಇಷ್ಟೊಂದು? Yes, sir. Yes, sir. Sir, ಇದು WPI measurement sir OEA ಅಂತಂದ್ರೆ Office of Economic Advisor, but you need to remember this one, DIPP. DIPP, Department of yes, Industrial sir. Policy. Yeah, Department of Industrial Policy and Promotion. Clear? Sir. Any doubts, sir? No, Super. Endless. ಇವಾಗ ಸರ್ವಿಸಸ್ ಅಂತ ಇದೆ ಅಲ್ವಾ ಸರ್?
ಇವಾಗ ನಾವು ಹೋಟೆಲ್ಗೆ ಹೋಗ್ತೀವಿ, ಸರ್ವಿಸ್ ಚಾರ್ಜ್ ಪೇ ಮಾಡ್ತೀವಿ, ಇನ್ನೊಂದಕ್ಕೆ ಹೋಗ್ತೀವಿ, ಸರ್ವಿಸ್ ಚಾರ್ಜ್ ಪೇ ಮಾಡ್ತೀವಿ. ಆರ್ ವಿ ಬೈಯಿಂಗ್ ದಿ ಸರ್ವಿಸಸ್ ಇನ್ ಹೋಲ್ಸೇಲ್, ಆರ್ ವಿ ಬೈಯಿಂಗ್ ಇಟ್ ಇನ್ ರಿಟೇಲ್? ರಿಟೇಲ್ಸ್. ವಿ ವಿಲ್ ನೆವರ್ ಬೈ ಹೋಲ್ಸೇಲ್ ಸರ್ವಿಸಸ್ ತಗೊಳ್ಳೋದಿಲ್ಲ. ಸೊ ಬೇಸಿಕಲಿ WPI ಏನಿದೆ ಡಸ್ ನಾಟ್ ಇನ್ಕ್ಲೂಡ್ ಸರ್ವಿಸಸ್. ಲೈಕ್ ವೈ ಐ ಆಮ್ ಡೂಯಿಂಗ್ ದಿಸ್ ಅಂತಂದ್ರೆ ಲೈಕ್ ಯು ಶುಡ್ ನೋ. ಅಕಸ್ಮಾತ್ ಕ್ವಶನ್ ಅಲ್ಲಿ ಏನನ್ನ ಕೊಟ್ರೆ ಅವರು ಇದು ಇನ್ಕ್ಲೂಡೆಡ್ ನಾಟ್ ಇನ್ಕ್ಲೂಡೆಡ್ ಅಂದ್ರೆ ಬೇಸಿಕ್ ಲಾಜಿಕ್. WPI ಅಂದ್ರೆ ಹೋಲ್ಸೇಲ್ ಅಲ್ಲಿ ತಗೊಂತೀವಿ, ಹೋಲ್ಸೇಲ್ ಅಲ್ಲಿ ಸರ್ವಿಸ್ ನಾವು ಯಾವತ್ತೂ ತಗೊಳ್ಳೋದಿಲ್ಲ. ಬೇಸಿಕಲಿ ಇಟ್ ಇಸ್ ದ CPI. ಕ್ಲಿಯರ್? ಎಸ್ ಸರ್. ಸೊ CPI ಅಂದ್ರೆ ಏನು, WPI ಅಂದ್ರೆ ಏನು, ಅದೆಷ್ಟು ಬಂದಿದೆ? ಕ್ಲಿಯರ್ ಸರ್? ಕ್ಲಿಯರ್ ಅಂಡ್ ನೋ ನೀಡ್ ಟು ಗೆಟ್ ಇನ್ ಟು ಎನಿ ನಂಬರ್ ಸರ್. ಇಲ್ಲಿ ಯಾವ್ದಕ್ಕೂ ನೀವೇನು ನಂಬರ್ಸ್ ಯಾವ್ದಕ್ಕೂ ಹೋಗೋ ಅವಶ್ಯಕತೆ ಇಲ್ಲ. ಐ ವಿಲ್ ಗಿವ್ ಯು ಒನ್ ಸ್ಮಾಲ್ ಇದು ಕೊಡ್ತೀನಿ, ಅಷ್ಟು ಮಾತ್ರ ಗುರ್ತಿಟ್ಕೊಂಡಿದ್ರೆ ಮೋರ್ ದನ್ ಸಫಿಶಿಯಂಟ್. ಕ್ಲಿಯರ್ ಸರ್? ಸೊ ಈ WPI ಅಂತ ಏನಿದೆ ಅಲ್ಲ ಸರ್, ಈ WPI ಅಲ್ಲಿ ಸೊ ಬೇಸಿಕಲಿ ದ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ ಏನಿದೆ ಅದು ಹೈಯೆಸ್ಟ್ ವ್ಯಾಲ್ಯೂ. ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ ವಿಲ್ ಹ್ಯಾವ್ ದಿ ಹೈಯೆಸ್ಟ್ ವ್ಯಾಲ್ಯೂ. Primary articles are having the second highest value, and fuel and power, these are having the third highest value. Manufactured approximately on 64%, primary articles 20%, and last one fuel ಬಂದು 13%. These numbers I'm skipping point ಅದು ಬೇಡ ನಿಮಗೆ. ಇಷ್ಟು ಮೂರಿದ್ರೆ ಸಾಕು. ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಮ್ಯಾನುಫ್ಯಾಕ್ಚರ್ಡ್, ಪ್ರೈಮರಿ ಆರ್ಟಿಕಲ್ಸ್, ಫ್ಯೂಯಲ್ ಅಂಡ್ ಪವರ್ ಅಷ್ಟು ಗೊತ್ತಿದ್ರೆ ಮೋರ್ ದನ್ ಸಫಿಶಿಯಂಟ್. ಕ್ಲಿಯರ್? Yes, sir. And Yes, sir. ಇದರಲ್ಲಿ no need to go into individual basket. ಆ ಇಂಡಿವಿಜುವಲ್ ಬ್ಯಾಸ್ಕೆಟ್ ಅಲ್ಲಿ ಯಾವ್ದ್ರಲ್ಲಿ ಎಷ್ಟೆಷ್ಟಿದೆ, nobody is going to ask you all that. WPI ಬಂದ್ರೆ The screen is stuck, I think, sir. ಸರ್ ಅದರ್ಸ್ ಯಾರಿಗೂ ಕಾಣಿಸ್ತಾ ಇಲ್ವಪ್ಪ? ನೋ, ಐ ಕ್ಯಾನ್ ಸಿ ಆನ್ ದ ಸ್ಕ್ರೀನ್. ಐ ಗೆಸ್ ಇಲ್ಲ ಸರ್, ವಿಸಿಬಲ್ ಸರ್. ಅಪ್ ಟು ಫ್ಯೂಯಲ್ 64, 22, 13 ಎಲ್ಲ ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ? ಹಾ ಸರ್. ಎಸ್ ಮೇಡಮ್, ಇಟ್ ಈಸ್ ವಿಸಿಬಲ್. ಇಷ್ಟು ಗೊತ್ತಿದ್ರೆ ಮೋರ್ ದೆನ್ ಸಫಿಶಿಯಂಟ್ ಸರ್. ಡೋಂಟ್ ಗೋ ಇನ್ ಟು ಎನಿಥಿಂಗ್ ಎಲ್ಸ್. ಹ್ಯಾಪಿ? ಇನ್ ಯಾವ್ದು ನಂಬರ್ ಬ್ಯಾಟ್ ಮಾಡ್ಬಿಡಿ, ಏನು ಬ್ಯಾಟ್ ಮಾಡ್ಬಿಡಿ. ನೋಬಡಿ ಇಸ್ ಗೋಯಿಂಗ್ ಟು ಆಸ್ಕ್ ಯು ವಾಟ್ ಇಸ್ CPI, WPI, ಬಿಕಾಸ್ ಇಟ್ ವಿಲ್ ಬಿ ಚೇಂಜಿಂಗ್. ಎವ್ರಿ ಮಂತ್ ರಿಲೀಸ್ ಮಾಡ್ತಾರೆ ಸರ್, ಕರೆಕ್ಟ್ ಅಲ್ವಾ? ನೀವೇನು ಎಕನಾಮಿಕ್ ಸರ್ವೆಲ್ ಕೊಟ್ಟಿರ್ತಾರೆ, ಕೀಪ್ಸ್ ಆನ್ ಚೇಂಜ್ ಎವ್ರಿ ಮಂತ್, ಇಟ್ ಇಸ್ ಬೀಯಿಂಗ್ ರಿಲೀಸ್ಡ್. ಸೊ ನೋ ನೀಡ್ ಟು ಗೋ ಇನ್ ಟು ಲೈಕ್ ಸರ್ ಎಲ್ಲೆಲ್ಲಿ ಏನೇನಿದೆ, ಯಾವ್ಯಾವ್ದು ಮಾಡ್ತಾರೆ. ನೋ, ಡೋಂಟ್ ಗೋ ಇನ್ ಟು ದಟ್ ನಂಬರ್ಸ್. ಓಕೆ? ಎಸ್ ಸರ್. ಸೂಪರ್ ಸರ್. ನೆಕ್ಸ್ಟ್ ಥಿಂಗ್ ದಟ್ ವಿ ನೀಡ್ ಟು ನೋ ವಿತ್ ರೆಸ್ಪೆಕ್ಟ್ ಟು ದಿಸ್ ಒನ್ ಏನಪ್ಪಾ ಅಂತಂದ್ರೆ, ಸ್ಮಾಲ್ ಥಿಂಗ್ ದಟ್ CPI IW ಇಂಡಸ್ಟ್ರಿಯಲ್ ವರ್ಕರ್ ಏನಿದೆ ಅಲ್ವಾ, ಈ ಇಂಡಸ್ಟ್ರಿಯಲ್ ವರ್ಕರ್ದು ಬೇಸ್ ಇಯರ್ ಬಂದು 2016. ವಾಟ್ ಇಸ್ ದ ಬೇಸ್ ಇಯರ್ ಸರ್? 2016. ಇಂಡಿಯಾದಲ್ಲಿ 88 ಸಿಟಿನಲ್ಲಿ ಇದನ್ನ ಮೆಜರ್ ಮಾಡ್ತಾರೆ ಸರ್. 88 ಸಿಟಿಲಿ ಇದನ್ನ ಮೆಜರ್ ಮಾಡ್ತಾರೆ. ಆ 88 ಸಿಟಿನಲ್ಲಿ ಕರ್ನಾಟಕದಲ್ಲಿ 7 ಇದೆ. 7 ಸಿಟಿ ಸರ್. 7 ಸಿಟಿ ಇದೆ. ಕ್ಲಿಯರ್? ಎಸ್ ಸರ್. ಅಷ್ಟು ಸಾಕು ಸರ್. ಡೋಂಟ್ ನೀಡ್ ಟು ಮಗ, ಬಟ್ ಇದು ಕೊಟ್ಟಿದ್ದಾರೆ ಅನ್ಕೊಂತೀನಿ ನೋಟ್ಸ್ ಅಲ್ಲಿ. ಆ 7 ಸಿಟಿ ಯಾವ್ದು ಕೊಟ್ಟಿದ್ದಾರೆ, ಜಸ್ಟ್ ಒಂದ್ಸತಿ ಓದಿರಿ. ಬಟ್ ಐ ಡೋಂಟ್ ಥಿಂಕ್ ಸೊ ದೇ ಆರ್ ಗೋಯಿಂಗ್ ಟು ಮೇಕ್ ಎ ಕ್ವಶನ್ ಔಟ್ ಆಫ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಅಲ್ಲಿ ಎಷ್ಟು ಸಿಟಿ ಇದೆ, ಆ ಸಿಟಿ ಯಾವುದು ಅಂತ ಏನು ಕೇಳಲ್ಲ. ಮ್ಯಾಕ್ಸಿಮಮ್ ದೇ ಮೇ ಆಸ್ಕ್ ಇಸ್ ಬೇಸ್ ಇಯರ್ ಅಂಡ್ ಹೌ ಮೆನಿ ಸಿಟೀಸ್ ಆರ್ ದೇರ್. ಬಟ್ ಟಿಲ್ ನೌ ಐ ಹ್ಯಾವ್ ನೆವರ್ ಸೀನ್ ಎ ಕ್ವಶನ್ ಆಸ್ ಟು ವಿಚ್ ಈಸ್ ದಟ್ ಸಿಟಿ ಅಂತ ಎಲ್ಲಿ ಕೇಳಿಲ್ಲ. ಓಕೆ? ನೆಕ್ಸ್ಟ್ CPI ಅಗ್ರಿಕಲ್ಚರ್ ಲೇಬರ್ ಏನಿದೆ, ಇದು ಹಳೇದ್ ಹಂಗೆ ಇದೆ. 86, 87 ಎಲ್ಲ ಇದರಿಂದ ಅದರಿಂದ ಏನು ಅಪ್ಡೇಟ್ ಆಗಿಲ್ಲ, ಅದು ಹಂಗೆ ಇದೆ. ಇಟ್ ಇಸ್ ಕಂಟಿನ್ಯೂಯಿಂಗ್ ಇನ್ ದ ಸೇಮ್ ವೇ. ನೋ ನೀಡ್ ಟು ನೋ ಎನಿ ಅದರ್ ನಂಬರ್ ಫಾರ್ ದಟ್ ಒನ್. ಸೊ IW ಅಂಡ್ ಅಗ್ರಿಕಲ್ಚರಲ್ ಲೇಬರರ್ಸ್ ಅಷ್ಟು ಗೊತ್ತಿದ್ರೆ ಸಾಕು ಸರ್. ಡನ್? ಅಷ್ಟೇ ಸರ್. ಸೊ ದಿಸ್ ಕಂಪ್ಲೀಟ್ಸ್ ಮೈ ಪ್ರೈಸಸ್ ಆಲ್ಸೋ. ಇನ್ನೇನು ಓದಕ್ ಹೋಗ್ಬಿಡಿ, ಯಾವ್ದು ಬ್ಯಾಟು ಮಾಡಬೇಡಿ. ನೋಬಡಿ ಇಸ್ ಗೋಯಿಂಗ್ ಟು ಆಸ್ಕ್ ಯು ಎನಿಥಿಂಗ್ ಎಲ್ಸ್. ಇಷ್ಟು ಗೊತ್ತಿದ್ರೆ ವಿ ಆರ್ ಹ್ಯಾಪಿ ಟು ಗೋ ಟು ದ ನೆಕ್ಸ್ಟ್ ಚಾಪ್ಟರ್. ಲಾಜಿಕಲ್ ಮತ್ತೆ ಅಪ್ಲೈಡ್ ಕ್ವೆಶ್ಚನ್ಸ್ ಮೇ ಬಿ ಕೇಳ್ತಾರಲ್ಲ ಸರ್, ಡೈರೆಕ್ಟ್ ಕ್ವೆಶ್ಚನ್ ಕೇಳಲಿಲ್ಲ ಅಂದ್ರೆ ದಟ್ಸ್ ವಾಟ್ ಅಪ್ಲೈಡ್ ಕ್ವೆಶ್ಚನ್ಸ್ ಬಂದೇ ಬರುತ್ತೆ ಮೇಡಮ್. ಬಟ್ ವಿ ನೀಡ್ ಟು ಬಿ ಏಬಲ್ ಟು ನೋ ದಟ್ ಒನ್, ಅಷ್ಟೇ, ಏನಿಲ್ಲ. ಓಕೆ? ಕ್ಲಿಯರ್ ಸರ್? ಎಸ್ ಸರ್. ಎಸ್ ಸರ್.
ಆಪ್ಷನ್ 3 ಸರ್. Yes, sir. C. Office of Third one. 3 ಸರ್. Office of ಆಪ್ಷನ್ 3 ಎಕನಾಮಿಕ್ ಅಡ್ವೈಸರ್ ಟು ದ ಗವರ್ನಮೆಂಟ್ ಆಫ್ Advisor to ಇಂಡಿಯಾ, the Government of India, Minister of Commerce and Industry. See, simple logic, sir. Your wholesale price index for 33 agricultural commodities in Karnataka ಅಂತ ಹೇಳ್ತಿದ್ದಾರೆ. So basically ಕರ್ನಾಟಕಗೆ ಕರ್ನಾಟಕಲ್ಲೇ ಮಾಡಕ್ಕೆ it will be done for the all India level only. ಕರೆಕ್ಟಾ? So ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗಾನು ಮತ್ತೆ ಹೋಲ್ಸೇಲ್ಗೂ ಅಗ್ರಿಕಲ್ಚರ್ಗೂ ಸಂಬಂಧನೇ ಇಲ್ಲ. ಈ ವಿನೋ ಅಗ್ರಿಕಲ್ಚರ್ ಅಲ್ಲಿ ಫ್ಯೂಯಲ್ ಮ್ಯಾನುಫ್ಯಾಕ್ಚರ್ ಅಂತ ಇರೋದು ಕರೆಕ್ಟಾ? ಐ ಮೀನ್ ಈವನ್ ಇನ್ 2011 ತಗೊಂಡ್ರು ಸೇಮ್ ಥಿಂಗ್ ಓನ್ಲಿ. ಅಗ್ರಿಕಲ್ಚರ್ ಮ್ಯಾನುಫ್ಯಾಕ್ಚರ್ ಲೈಕ್ ಇದ್ರಲ್ಲಿ ಬರೋದೇ ಫ್ಯೂಯಲ್ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಪ್ರೈಮರಿ ಗುಡ್ಸ್ ಕರೆಕ್ಟಾ? ಸೊ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎನಿವೇ ಗಾನ್. ನೆಕ್ಸ್ಟ್ ಡೈರೆಕ್ಟರ್ ಆಫ್ ಎಕನಾಮಿಕ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ಲಾನಿಂಗ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಇಸ್ ಎನಿವೇ ಗಾನ್. ನಾನು ನಿಮಗೆ ಇರೋದು ಇವೆರಡು. CSO ಐ ನೋ CSO ಯಾವ್ದು ರಿಲೀಸ್ ಮಾಡುತ್ತೆ ಅಂತ ನನಗೆ ಗೊತ್ತು. CI ಅರ್ಬನ್ ಪ್ಲಸ್ ರೂರಲ್. Urban and rural. ಸೊ ಲೈಕ್ ದಿಸ್ ಈಸ್ ಆಲ್ಸೋ ಗಾನ್. ಇನ್ನು ನಂಗೆ ಮಿಗ್ಲಿದೇನು ಸರ್? ಆಪ್ಷನ್ 3 ಸರ್. ಕರೆಕ್ಟಾ? Like even like just by knowing the logic also, ಇದಂಗ್ ಮರ್ತೋಗಿದ್ರು just by applying some basic logic I can eliminate the answer and get the answer. Clear? Yes sir. Yes, sir. Super sir. Super sir. Now that anyway I'm discussing about this economy and GSDP algorithm, I want you to solve this question also. Just applied question. ಅಲ್ಲಿಂದ ಇಲ್ಲಿ ತಗೊಂಡ್ಬಂದಿದ್ದಾರೆ ಅಷ್ಟೇ ಇದನ್ನ. Also again KS 2014 question sir ಇದು. 2014 ಅಲ್ಲ 2017. Sir option D sir 1 2 3 Sir, 4. all the above, sir. D. 1 2 3 4 sir. Yes, sir. D. D, sir. Yes, sir. Everybody with 1 2 3 D. 4. Super. Sir ಎಲ್ಲರೂ ಅದೇ ಆನ್ಸರಾ? Yes, sir. Super sir. ಎಂತಿದೆ ಸರ್ ಆನ್ಸರ್ ಅಷ್ಟೇ, ಏನು ಇಲ್ಲ. So shall we go to the next chapter, sir? Yes sir. Yes, sir. Yes, sir. So what is second chapter, sir? And how many of you have already solved that booklet, sir? ಅಲ್ಲಿ ಸಾರ್ ಕೊಟ್ಟಿರೋ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದೀರಾ ಸರ್ ಹಿಂದ್ಗಡೆ? ಐ ನೀಡ್ ನಾಟ್ ಶೋ ದೆಮ್ ಅಲ್ಲ, ನೀವು ಅದನ್ನ ಸಾಲ್ವ್ ಮಾಡ್ಕೊಂತೀರಾ? Yes, sir. ಸೊ ಸಾರ್ Already ಏನು solved, sir. ಕೊಟ್ಟಿದ್ದಾರೆ? ಆಲ್ರೆಡಿ ಸಾಲ್ವ್ಡಾ? ಓ ಸೂಪರ್ ಸರ್, ಹ್ಯಾಪಿ. Answers Sir, wrong. ನಾವು ಬರ್ಬೇಕಾದ್ರೆ ಸಾಲ್ವ್ ಮಾಡ್ಕೊಟ್ಟವ್ರೆ ಸರ್ ಆನ್ಸರ್ಗಳು. ಅಲ್ಲೇ ಅವರೇ ಸಾಲ್ವ್ ಮಾಡ್ಬಿಟ್ಟಿದ್ದಾರೆ. ಓಕೆ, ನೋ ಐ Sir. ಆಮ್ ಆಸ್ಕಿಂಗ್ ಲೈಕ್ ನೀವು ಸಾಲ್ವ್ ಮಾಡಿ ಸರ್ ಅಂತ ನಾನು ಹೇಳ್ತಾ ಇದ್ದೀನಿ. In the ನಾವು gist ಸಾಲ್ವ್ no, ಮಾಡ್ತೀವಿ. sir. Sir. Sir, which one, sir? ಜಿಸ್ಟ್ ಕೊಟ್ಟಿದ್ದಾರಲ್ಲ ಸರ್ ಕ್ವಶನ್ಸ್. Yes, sir. ಸೊ ಆ ಜಿಸ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಪ್ಲೀಸ್ ಸಾಲ್ವ್ ದೆಮ್ ಒನ್ಸ್, ಸೊ ದಟ್ ನಿಮ್ಗೆ ನೀಟಾಗಿ Okay. ಅರ್ಥ ಆಗುತ್ತೆ and it will be helpful for you. Okay? Sir. So what is the next unit, sir? Next chapter ಏನಪ್ಪ? Fiscal development and state. Fiscal development and state finances. Happy. So what is fiscal? What is development? ಫಿಸಿಕಲ್ ಅಂದ್ರೆ ಗವರ್ಮೆಂಟ್ Yes, ಮಾಡುತ್ತೆ. sir. Yes, sir. Done by government. Fiscal ಅಂದ್ರೆ ಗವರ್ಮೆಂಟ್ ಮಾಡೋದು. ದೆನ್ ಬೇರೆಯವ್ರು ಮಾಡೋದು ಮಾನಿಟರಿ ಪಾಲಿಸಿ ಮಾಡೋದು ಸರ್. monetary. Monetary bank. ಮಾನಿಟರಿ ಬ್ಯಾಂಕ್. ಹ್ಯಾಪಿ ಓನ್ಲಿ. Fiscal development and state finances. Happy. So basically, as we know, fiscal meaning to say something which is done by the government. Correct, Alva? ಹೌದು ಸರ್. Yes, yes, sir. Whereas monetary is anything done by your central bank. So now why should we do this fiscal development and why should we know the state finances? We know Karnataka is ದುಡ್ಡು ಬರ್ತಾ ಇದೆ, GDP ಇಷ್ಟು, GSDP ಇಷ್ಟು, ಎಕ್ಸೆಟ್ರಾ ಎಲ್ಲ ತಿಳ್ಕೊಂಡ್ವಿ ಇವಾಗ ನಾವು. ಬಟ್ ಇದನ್ನ ಈ ತರ ಮಾಡೋದಕ್ಕೆ we need some policies of the government. Correct or not, sir? Yes, sir. Yes, sir. Yes. That policies of the government ಬರ್ತಾ ಇದೆ. ಹ್ಯಾಪಿ. ಇವಾಗ ಗವರ್ಮೆಂಟ್ ದುಡ್ಡು ಸ್ಪೆಂಡ್ ಮಾಡಬೇಕು. ಸಿ ಆನ್ ಎನಿ ಗಿವನ್ ಡೇ, ಎನಿ ಪೊಲಿಟಿಷಿಯನ್, ಐ ಆಮ್ ನಾಟ್ ಟೆಲ್ಲಿಂಗ್ ABCD, ಎನಿ ಪೊಲಿಟಿಷಿಯನ್ ಗಿವನ್ ಡೇ ಇಫ್ ಗಿವನ್ ಎನ್ ಆಪ್ಷನ್, ನೀನ್ ಎಷ್ಟು ಬೇಕೋ ಅಷ್ಟು ದುಡ್ಡು ಪ್ರಿಂಟ್ ಮಾಡಪ್ಪ ಜನನ್ ಹ್ಯಾಪಿ ಇಡೋದಕ್ಕೆ ಅಂತಂದ್ರೆ, ಡಿ ಡೂ ಆರ್ ನಾಟ್ ಡೂ?
ಮಾಡ್ತಾನೆ He ಸರ್. will do, sir. He will do. Correct alva? ಹೌದು ಸರ್. Yes. That is what. See, at the end of the day, what is the duty of the politician? To make people happy. People are happy, he will get more and more votes. More and more votes, he will win and he'll form the government. Correct, sir? ಕರೆಕ್ಟ್ ಸರ್. Yes, sir. So, ಆ ಫಿಸಿಕಲ್ ಡೆವಲಪ್ಮೆಂಟ್ ಅಂತ ನಾವು ಏನಕ್ಕೆ ಓದ್ಬೇಕು, ಏನಕ್ಕೆ ಮಾಡ್ಬೇಕಂತಂದ್ರೆ ಆನ್ ಎನಿ ಗಿವನ್ ಡೇ ಎವ್ರಿ ಪೊಲಿಟಿಕಲ್ ಪಾರ್ಟಿ ವುಡ್ ವಾಂಟ್ ಇನ್ಕ್ರೀಸ್ ದೇರ್ ಫೈನಾನ್ಸಸ್ ಆರ್ ಇನ್ಕ್ರೀಸ್ ದೇರ್ ಸ್ಪೆಂಡಿಂಗ್ ಸೊ ದಟ್ ಯು ಮೇ ಕಾಲ್ ಇಟ್ ಆಸ್ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂತನ ಕರೀರಿ, ಆರ್ ಯು ಕಾಲ್ ಇಟ್ ಆಸ್ ಫ್ರೀ ಬೀಸ್ ಅಂತನ ಕರೀರಿ, ಆರ್ ಯು ಪುಟ್ ಇಟ್ ಅಂಟು ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹಾಕಿ ಎಲ್ಲನೂ ಹಾಕಿ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಗವರ್ಮೆಂಟ್ ಗೆ ಎಷ್ಟೇ ದುಡ್ಡು ಕೊಟ್ಟರು ಸಾಲದು, ಬಿಕಾಸ್ ದೇ ವಾಂಟ್ ಮೋರ್ ಅಂಡ್ ಮೋರ್ ಮನಿ. ಕರೆಕ್ಟಾ? Yes, sir. So since they want more and more money, how is that money they are going to get? That becomes very very important. ಯಾಕೆ ಅದು ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ ಎಷ್ಟನ್ನ ಸಾಲ ಮಾಡಿದ್ರೆ what will happen to the government and what will happen to the people? Will you trust the government or not trust the government? ಟ್ರಸ್ಟ್ ಮಾಡ್ತೀರಾ ಮಾಡಲ್ವಪ್ಪ? ಸಾಲ ಮಾಡ್ತಾರೆ. ಸರ್ ಮತ್ತೆ ಹೇಳಿ ಸರ್, ಏನ್ ಮಾಡಿದ್ರೆ? Sir, if government takes more and more loan and it is not able to repay that one and it is like totally spending sir, we won't trust. Wasteful thing. We won't trust, sir. We won't trust the government. Correct? We won't trust. Yes, sir. We won't trust the government. Yes. So aವಾಗ ಏನಾಗುತ್ತೆ, run off ಆಗುತ್ತೆ, money will lose its value. Correct alva? So now Yes, every yes. state government also has to follow something. That something is called as fiscal discipline. Correct? ನೆನ್ನೆ ನಾನು Yes, ಪಾಠ sir. ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ನಿಮ್ಗೆ, ಟೋಟಲಿ ಕರ್ನಾಟಕ ಬಜೆಟ್ ಇಷ್ಟಿದೆ, ಅದ್ರಲ್ಲಿ ರೆವಿನ್ಯೂ ರೆಸಿಪ್ಟ್ ಇಷ್ಟಿದೆ, ಕ್ಯಾಪ್ ರೆಸಿಪ್ಟ್ ಇಷ್ಟಿದೆ, ಫಿಸಿಕಲ್ ಡಿಫಿಸಿಟ್ ಇಷ್ಟಿದೆ, ಪ್ರೈಮರಿ ಡೆಫಿಸಿಟ್ ಎಷ್ಟಿದೆ, ಎಲ್ಲ ಹೇಳಿಲ್ವಪ್ಪ ನೆನ್ನೆ ನಾನು? ಹೇಳಿದ್ದೀವಿ ಸರ್. ಹೇಳಿದೀವಿ. ಸೊ ಆಲ್ ದಿ ನಂಬರ್ಸ್ ಯು ಪೀಪಲ್ ಆರ್ ಆಲ್ರೆಡಿ ಅವೇರ್. ಕರೆಕ್ಟಾ? Yes, sir. ಫಿಸಿಕಲ್ ಡೆಫಿಸಿಟ್ ಇಲ್ದಿರ ಇರೋದು ಒಳ್ಳೇದಾ, ಇದ್ರೆ ಒಳ್ಳೇದಾ? ಇಲ್ದೇ ಇರೋದು ಒಳ್ಳೇದು ಸರ್. ಇಲ್ದಿರ ಇರೋದು ಒಳ್ಳೇದು. ಸರ್ ಅದರ್ಸ್? ಇದ್ರೆ ಒಳ್ಳೇದು, ಆದ್ರೆ ತುಂಬಾ ಇರಬಾರ್ದು ಅಷ್ಟೇ. ಇದ್ರೆ ಒಳ್ಳೇದು, ತುಂಬಾ ಇರಬಾರ್ದು. ಓಕೆ. ಸಿ ಅಟ್ ದಿ ಎಂಡ್ ಆಫ್ ದಿ ಡೇ ಇವಾಗ ಗವರ್ಮೆಂಟ್ ಗೆ ಇಫ್ ಯು ಲುಕ್ ಅಟ್ ದ ಗವರ್ಮೆಂಟ್ ಎಕ್ಸ್ಪೆಂಡಿಚರ್, ಬೇಸಿಕಲಿ ಗವರ್ಮೆಂಟ್ ಸ್ಪೆಂಡ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಹಾಸ್ಪಿಟಲ್ಸ್, ರೋಡ್, ಫ್ರೀ ಬೀಸ್, ಹಂಡ್ರೆಡ್ಸ್ ಆಫ್ ಹ್ಯಾವ್ ಟು ಸ್ಪೆಂಡ್. ಬಟ್ ಅಷ್ಟಕ್ಕೂ ಬೇಕಾಗಿರುವಂತ ದುಡ್ಡು ಆರ್ ದ ಮನಿ ದೇ ಡೋಂಟ್ ಹ್ಯಾವ್. ಸೊ ಫೈನಲಿ ಗವರ್ಮೆಂಟ್ ಗೆ ಬಾರೋ ಅನ್ನೋದು ಇನ್ಎವಿಟಬಲ್. ಅವ್ರು ಸಾಲ ಮಾಡ್ಲೇಬೇಕು ಟು ಮೀಟ್ ದ ಆಸ್ಪಿರೇಷನ್ಸ್ ಆಫ್ ದಿ ಪೀಪಲ್. Yes, sir. Correct or not, sir? So Oh, when I yes, have sir. to meet the aspirations of the people, I have to make loans or I have to borrow. But if I borrow and use it for a good thing, say for example infrastructure ಸ್ಟಾರ್ಟ್ ಮಾಡೋದು, ಇಲ್ಲ ಎನರ್ಜಿ ಪ್ರೊಡಕ್ಷನ್ ಮಾಡೋದು, ಈ ತರದಕ್ಕೆ ಇಫ್ ಐ ಯೂಸ್ ದಟ್ ಪ್ರೊಡಕ್ಟಿವ್ ಪರ್ಪಸಸ್, ಐ ಆಮ್ ಹ್ಯಾಪಿ. My fiscal thing, even if I'm overshooting my fiscal discipline or if I'm borrowing more also, I'm happy only. But ಅದೇ ನಾನು ಅದನ್ನ ಸಾಲ ಮಾಡ್ತೀನಿ, I'll take a loan and I'll provide new car to all my government employees. Whenever they are going anywhere, they have to travel only in the business class, not in the economic class. Are you getting the logic, sir? Unproductive Yes, sir. activities. So ಇದು ಆಯ್ತು ಅಂದ್ರೆ this fiscal discipline breach ಆದಾಗ, if you are using unproductive activities, that will be disastrous. So fiscal discipline is very very important. Clear? Yes, sir. So now with all the freebies or with whatever the government of Karnataka is doing, ಅದು ಸಾಲ ತಗೊಂತಾ ಇದೆ, ಬೇರೆ ಬೇರೆ ಎಲ್ಲದನ್ನು ಮಾಡ್ತಿದೆ, ಎಲ್ಲ ಮಾಡಿದಾಗ ವೆದರ್ ಆರ್ ವಿ ವಿತ್ ಇನ್ ದ ಲಿಮಿಟ್ ಆರ್ ಆರ್ ವಿ ಬ್ರೀಚಿಂಗ್ ದ ಲಿಮಿಟ್. ಕರೆಕ್ಟಾ? Yes, sir. Yes. ಯಾ. ಸೊ ವಾಟ್ ಈಸ್ ದ ಫಿಸಿಕಲ್ ಡಿಫಿಸಿಟ್ ಅಂತ ಬಂದ್ರೆ ಸರ್, 2022-23ಗೆ ದ ಫಿಸಿಕಲ್ ಡಿಫಿಸಿಟ್ ಆಫ್ ಕರ್ನಾಟಕ ವಾಸ್ 2.80%. 2.80% of GSDP. 2.80% of GSDP. Clear? Yes, sir. Yes, sir. ಎಲ್ಲಿಗೆ? 2022-23ಗೆ. 23-24ಗೆ ಇಟ್ ಈಸ್ ಟಾರ್ಗೆಟೆಡ್, ಲೈಕ್ ಇಷ್ಟು ಬರಬಹುದು ಅಂತ ಹೇಳಿ ಅನ್ಕೊಂತಾ ಇದೀವಿ. ದಟ್ ವಿಲ್ ಬಿ 2.60% of GSDP. 24-25 ವಿ ಡೋಂಟ್ ನೋ, ಬಿಕಾಸ್ ಹೌ ಮಚ್ ವಿ ಆರ್ ಗೋಯಿಂಗ್ ಟು ಸ್ಪೆಂಡ್. ನಾವು ಅನ್ಕೊಂಡಿರೋ ದುಡ್ಡು ನಮ್ಮ ಹತ್ರ ಬರುತ್ತಾ ಬರೋದಿಲ್ವಾ? ಇವಾಗ ನಾವು ಅನ್ಕೊಂಡಿದೀವಲ್ಲ ಓನ್ ಟ್ಯಾಕ್ಸ್ ರೆವಿನ್ಯೂಸ್ ಇಷ್ಟು ಬರುತ್ತೆ ಅಂತ ಅನ್ಕೊಂಡಿದೀವಿ, ಅಷ್ಟು ಬರ್ಬೋದು, ಬರ್ದಿರೋನು ಇರ್ಬೋದು. ಕರೆಕ್ಟಾ? ಕರೆಕ್ಟ್ ಸರ್. Yes, sir. So that is why, like, this one is basically revised estimates. This one is budgetary estimates. So now we will know next year ಗೆ ನಮ್ಗೆ ಗೊತ್ತಾಗುತ್ತೆ 24-25 ಅಲ್ಲಿ ಏನಾಯ್ತು ಅಂತ. But these 2 years 2.80 and 2.60. Is it clear, sir? ಕ್ಲಿಯರ್.
ಸೂಪರ್. ನೌ ಇಫ್ ಯು ಸ್ಟಡಿಡ್ ಯುವರ್ ಎಕಾನಮಿ ಅಂತ ಅಂದ್ರೆ FRBM ಆಕ್ಟ್ ಬಂದಿತ್ತು, ಓದಿದೀರಾ? Sir, 2003. Yes, 2003. 3. ಓಕೆ, ಏನ್ ಹೇಳ್ತಪ್ಪ ಈ ಆಕ್ಟ್? Reduce To reduce FD and fiscal RD deficits. finally eliminate RD ಅಂತ ಹೇಳ್ತು. ಏನೋ ಮಾಡೋಣ ಸರ್. ಐ ಆಮ್ ವರಿಡ್ ಅಬೌಟ್ ಓನ್ಲಿ ಅಬೌಟ್ FD. FD ಎಷ್ಟಿರ್ಬೇಕಂತೆ ಸರ್? Within 3%, sir. Yes, sir. Within 3%. 3%. The FD target is 3%. ಲೆಸ್ ದನ್ 3% or 3% ಮ್ಯಾಕ್ಸಿಮಮ್ ಅಂತ ಹೇಳಿದ್ರು. ಸೇಮ್ ವೇ ಕರ್ನಾಟಕ ಕೂಡ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಆಫ್ 2002 ನಾವು ಕೂಡ ತಗೊಂಡ್ಬಂದ್ವಿ. ಓಕೆ ಓಕೆ ಸರ್. ಇದ್ರ ಪ್ರಕಾರ ದಿಸ್ ಥಿಂಗ್ ಆಲ್ಸೋ ಸೇಸ್ ಫಿಸ್ಕಲ್ ಡೆಫಿಸಿಟ್ ಶುಡ್ ಬಿ ಲೆಸ್ ದನ್ 3%. ಕ್ಲಿಯರ್? ಎಸ್ ಸರ್. ಅಂದ್ರೆ FRBM ಆಕ್ಟ್ ಬರೋದಕ್ಕೂ ಮುಂಚೆನೆ ಬಂದಿತ್ತಾ ಸರ್ ಇದು? No, this thing is also 2002 act only. But ಅದು But ಕೊನೆಗೆ it was- ಪಾಸ್ ಆಗಿ ಆಕ್ಟ್ ಇನ್ ಫೋರ್ಸ್ ಬಂದಿ 2003 ನಲ್ಲಿ. ದಟ್ಸ್ ವೈ ವಿ ಸೇ FRBM 2003, 2002, ವಾಟ್ ಎವರ್ ನಂಬರ್ ಯು ಟೆಲ್ ಐ ವಿಲ್ ಟೇಕ್ ಅಷ್ಟೇ, ಇನ್ನೇನು ಇಲ್ಲ. ಬಟ್ ಇಟ್ ಇಸ್ ಬೇಸಿಕಲಿ ಇಟ್ ವಾಸ್ ಇಂಟ್ರೊಡ್ಯೂಸ್ ಇನ್ 2002 ಓನ್ಲಿ. ಫೈನಲಿ ಲೈಫ್ ಬಂದಿದ್ದು 2003 ನಲ್ಲಿ. ಇಲ್ಲಿನೂ ಸೇಮ್ ಥಿಂಗ್, ದ ಇಂಟ್ರೊಡ್ಯೂಸ್ಡ್ ಇನ್ 2002 ಬಟ್ ಲೈಫ್ ಇನ್ 2003 ಓನ್ಲಿ. ಓಕೆ Okay, sir. But you said FRBM Act was came into effect 2004, sir. ಇಲ್ಲಿ FRBM Act, sir, 2003. 2004 ಅಂತ ಹೇಳಿದ್ನ ನಾನು. ಅಲ್ಲ ಸರ್, 2003 ಮಾಡಿ 2006 ಗೆ ಇದು 2004 ಇಲ್ಲ ಸರ್, ಅದು ನೆಕ್ಸ್ಟ್ ಇಲ್ಲ ಸರ್ 4 ಅಂತ ಹೇಳಿದ್ರಿ. ನೆಕ್ಸ್ಟ್ 3 ಇಯರ್ಸ್ ಟಾರ್ಗೆಟ್, ಎವ್ರಿ ಇಯರ್ ಇಷ್ಟು ಕಡಿಮೆ ಮಾಡ್ಬೇಕು ಅಂತ ಹೇಳ್ಕೊಂಡು ಹೋಗಿರ್ತೀನಿ. ಎಸ್ 6 ಗೆ ಮತ್ತೆ ನೆಕ್ಸ್ಟ್ 9 ಕೊಟ್ರು. ಟಾರ್ಗೆಟ್ 9 ಕೊಟ್ರು. ಅದು ಮತ್ತೆ ಅಲ್ಲಿ ಪ್ಯಾಂಡಮಿಕ್, ಐ ಮೀನ್ ನಾಟ್ ದ ಪ್ಯಾಂಡಮಿಕ್, ದ 2008 ಎಕನಾಮಿಕ್ ಕ್ರೈಸಿಸ್ ಬಂತು ಅಂತ ಹೇಳ್ತೀನಿ. ನೋ ಇಶ್ಯೂ ಸರ್, ವಿ ವಿಲ್ ಲುಕ್ ಇಂಟು ದಿಸ್. ಬಟ್ ಇಲ್ಲಿ FRBM ಆಕ್ಟ್ 2002 ಪ್ರಕಾರ ಇಟ್ ಸಿಂಪ್ಲಿ ಸೇಸ್ ದಟ್ ದ ಏನಿದೆ ನಿಮ್ದು ಫಿಸಿಕಲ್ ಡೆಫಿಸಿಟ್ ದಟ್ ಶುಡ್ ಬಿ ಲೆಸ್ ದನ್ 3% ಆಫ್ GSDP. ಓಕೆ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ 3% ಕಡಿಮೆ ಇರಬೇಕು. ಹ್ಯಾಪಿ ಸರ್, ಹ್ಯಾಪಿ ಓನ್ಲಿ. ಓಕೆ, ನೌ ಇದು ನಾನು ಕೊಟ್ಟಿದ್ದೀನಿ ಇಲ್ಲಿ. ನೌ ಇಫ್ ಐ ಸೇ ಲೈಕ್ ದಿಸ್, ಕರ್ನಾಟಕ ಹ್ಯಾಸ್ ಮೈಂಟೈನ್ಡ್ ಇಟ್ಸ್ ಫಿಸಿಕಲ್ ಡೆಫಿಸಿಟ್ ವಿತಿನ್ ದ ಲಿಮಿಟ್ಸ್ ಆಸ್ ಸೆಟ್ ಬೈ FRA 2002. ಟ್ರೂ ಆರ್ ಫಾಲ್ಸ್? ಟ್ರೂ ಸರ್. True sir. Maintained. True. Statement 2 ನಾನು ಹೇಳಿಲ್ಲ, ಬಟ್ ಯು ಕ್ಯಾನ್ ಮೇಕ್ ಎ ವೈಲ್ಡ್ ಗೆಸ್. ಬಟ್ ಕರ್ನಾಟಕ ಕುಡ್ ನಾಟ್ ಮೈಂಟೈನ್ ದಿಸ್ ಫಿಸಿಕಲ್ ಡೆಫಿಸಿಟ್ ಆರ್ ಡಿಸಿಪ್ಲಿನ್ ಇನ್ ದ ಇಯರ್ 2022 ಬಿಕಾಸ್ ಆಫ್ ಪ್ಯಾಂಡಮಿಕ್. ಟ್ರೂ ಆರ್ ಫಾಲ್ಸ್? ಟ್ರೂ ಇರ್ಬೋದು ಸರ್. ಇರ್ಬೋದು. ರೀಸನ್ ಏನು? ಟ್ಯಾಕ್ಸಸ್ ಬರ್ಲಿಲ್ಲ ನಮ್ಗೆ, ಕರೆಕ್ಟಾ? ಕರೆಕ್ಟ್. ವಾಟ್ ಎವರ್ ಸರ್ವಿಸಸ್ ಟ್ಯಾಕ್ಸಸ್ ಏನ್ ಬರುತ್ತೆ ನಮ್ಗೆ, ಎವ್ರಿಥಿಂಗ್ ವೆಂಟ್ ಡೌನ್. ಇಲ್ಲಿ ಸರ್ವಿಸ್ ಇಲ್ವಲ್ಲ, ಎವ್ರಿಬಡಿ ವರ್ ಇನ್ ಹೋಮ್ ಓನ್ಲಿ. ಯಾವ ಸರ್ವಿಸ್ ಟ್ಯಾಕ್ಸು ಬರ್ಲಿಲ್ಲ, ಆರ್ ರಿಜಿಸ್ಟ್ರೇಷನ್ಸ್ ಬರ್ಲಿಲ್ಲ, ಎಕ್ಸೈಸ್ ಇಲ್ಲ. ಕರೆಕ್ಟ್ ಆರ್ ನಾಟ್ ಸರ್? ಲೈಕ್ ಎಸ್ಟರ್ಡೇ ವಿ ಸಾ ಫ್ರಮ್ ವೇರ್ ರುಪಿ ಕಮ್ಸ್ ಅಂತ ನೋಡಿದಾಗ ಕಮರ್ಷಿಯಲ್ ಟ್ಯಾಕ್ಸ್, ನೆಕ್ಸ್ಟ್ ಎಕ್ಸೈಸ್, ದೀಸ್ ಆರ್ ದ ಮೇಜರ್ ಟು. ಕರೆಕ್ಟಾ? ಇದೇ ತರ ಇತ್ತು ಅಲ್ಲಿನೂ. ಸೊ ದಿಸ್ ಥಿಂಗ್ ಇಸ್ ಗಾನ್ ಬಿಕಾಸ್ ಕೋವಿಡ್ ಅಂತ ಅಂದ್ರೆ, from where will you get the money? You are totally dependent on central funds only. Correct? Correct, sir. Correct, sir. So, statement 1 that we have maintained, Karnataka has maintained within these limits within the recent years, yes. But with the exception of 2022, Karnataka has not able to maintain this FRBM Act. Clear? Sir. Super, sir. ಈ ಕರೋನಾ ಬಂದಾಗ ಏನಾಯ್ತಪ್ಪ, 15th ಫೈನಾನ್ಸ್ ಕಮಿಷನ್ ಹೇಳ್ತು ಯು ಕ್ಯಾನ್ ಗೋ ಅಪ್ ಟು 4%, ಬಟ್ ವಿ ಡಿಡ್ ನಾಟ್ ಗೋ ಅಪ್ ಟು 4%. ವಿ ಆರ್ ವಿತ್ ಇನ್ ದ ಲಿಮಿಟ್ಸ್ ಓನ್ಲಿ. ಕ್ಲಿಯರ್ ಸರ್? Clear sir. ಎಸ್, ಕ್ಲಿಯರ್ ಸರ್. ಸೊ ಅಲ್ಲಿಗೆ ಕರ್ನಾಟಕ ವಿತ್ ಇನ್ ದ ಲಿಮಿಟ್ಸ್ ವಿ ಆರ್ ಹ್ಯಾವಿಂಗ್ ಅವರ್ ಫಿಸಿಕಲ್ ಡೆಫಿಸಿಟ್ ಆರ್ ಫಿಸಿಕಲ್ ಡಿಸಿಪ್ಲಿನ್ ಕರ್ನಾಟಕ ಮೈಂಟೈನ್ ಮಾಡಿದೆ. ಹ್ಯಾಪಿ? Yes sir. ಸೂಪರ್ ಸರ್. ನೆಕ್ಸ್ಟ್ ಅಮಾಂಗ್ ದಿ ಸದರ್ನ್ ಸ್ಟೇಟ್ಸ್ 2024-25 we don't know, we need to see. Collection ಜಾಸ್ತಿ ಆದ್ರೆ happy only na, like people are going more and more. Like say for example you are saying because sir bus ಗೆಲ್ಲ ನಾನು ಜಾಸ್ತಿ ಖರ್ಚು ಮಾಡ್ತಿದ್ದಾರೆ, so we are freebies only. People are becoming so lazy now. Correct sir. No sir, ಬಸ್ಸಲ್ಲಿ ಹೋದವರೆಲ್ಲ ಹೋಟೆಲ್ ಊಟ ಮಾಡ್ತಾರೆ, ಪಾರ್ಕ್ ಅಲ್ಲಿ ಆಟ ಆಡ್ತಾರೆ, ಎಲ್ಲ ಖರ್ಚು ಮಾಡ್ತಾರೆ. ಟ್ಯಾಕ್ಸಸ್ ಮತ್ತೆ ವಾಪಸ್ ಬರ್ತಿಲ್ವಾ ಸರ್?
ಹತ್ತಿರದೆಲ್ಲ Yes, sir. ತೀರ್ಥಕ್ಷೇತ್ರಗಳಿಗೆ ಫ್ರೀ ಊಟ ಎಲ್ಲಿ ಸಿಗತ್ತೆ? ಗೌರ್ಮೆಂಟ್ ಅವ್ರು ಹೇಳಿರೋ ಲೆಕ್ಕ ಹಂಗೆ ಸರ್. ನಾನ್ ಕಾಸು ಕೊಡ್ತಾ ಇದೀನಿ, ಅವ್ರು ಖರ್ಚು sir. ಮಾಡ್ತಾರೆ, ವಾಪಸ್ ನನ್ ದುಡ್ಡು ಸೇರ್ತೈತೆ. That will come to market only finally. Yesterday that 3 pillars ಪಾಠ ಮಾಡಿ ನಾನು ಹೇಳಿದ್ದಲ್ವಾ ನಿಮ್ಗೆ ಲಾಜಿಕ್ ಹೇಳಿದ್ದೆ, ಕರೆಕ್ಟಾ? Yes, sir. Sir. That is the thing. Next year only we will get to know like what is Justice, happening, equality, how far it is creating a trickle down theory anta we will get to know next year. But Karnataka ಏನಿದೆ, it is having the lowest fiscal deficit among all the southern states. ಎಷ್ಟು ಯಾವುದು ಬೇಡ ಸರ್? Yes, sir. Southern states ಅಲ್ಲಿ we are having the lowest. Clear? Yes, sir. Yes, sir. ಅಷ್ಟು ಗೊತ್ತಿರುತ್ತೆ sufficient sir. Done? Yes. Yes sir. Next ಇವಾಗ ಫಿಸಿಕಲ್ ಲಾಜಿಕ್ ಅಲ್ಲೇನೆ we have one thing called as revenue receipts. ಸೊ ನೆನೆ ಪಾಠ ಮಾಡಿದೀನಿ ಆಲ್ರೆಡಿ. ಜಸ್ಟ್ ಇಟ್ ವಿಲ್ ಬಿ ಸಮ್ಮರಿ ಆಫ್ ದಟ್ ಒನ್. ಕರ್ನಾಟಕಗೆ ಹೈಯೆಸ್ಟ್ ಶೇರ್ ಇರೋದು ಯಾವ್ದಪ್ಪ ರೆವೆನ್ಯೂ ನಲ್ಲಿ? ಸ್ಟೇಟ್ ಓನ್ ಟ್ಯಾಕ್ಸ್. Own tax collections. So the highest revenue that Karnataka is getting is from its own tax collections. On the annual average share ಏನಾಗಿದೆಪ್ಪ ಇದು ಕರ್ನಾಟಕದ, ಇಟ್ ಇಸ್ ಗ್ರೋಯಿಂಗ್ ಅಟ್ ಅರೌಂಡ್ 7 to 8% ಅದು ಗ್ರೋತ್ ಆಗ್ತಿದೆ. ಓಕೆ. Yes. Hello. Yes sir. Yes, sir. ಆಗಿದೆ. And remaining shares yesterday I have shown you already. ಏನು ನಮ್ಮ ಅದರ್ ಟ್ಯಾಕ್ಸ್ ಕಲೆಕ್ಷನ್ಸ್ ಇರ್ಬೋದು, ಇಲ್ಲ ಗ್ರಾಂಟಿನೇಟ್ಸ್ ಫ್ರಮ್ ದಿ ಸೆಂಟ್ರಲ್, ಇಲ್ಲ ಸೆಂಟ್ರಲ್ ಪೂಲ್ ಇಂದ ಏನ್ ಬರ್ತಿದೆ ಅದೆಲ್ಲಾನು ಬರ್ತಾ ಇದೆ. ಕ್ಲಿಯರ್? ಸೂಪರ್ ಸರ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ದಟ್ ಯೂನಿಟ್ ವಾಯ್ಸ್ ಈಸ್ ದಿ ಬಜೆಟ್ ಅಲ್ಲಿ ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಒನ್ ಥಿಂಗ್ ಕಾಲ್ಡ್ ಎಸ್ ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್ ಅಂತ ಹೇಳಿ. ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್ ಫಾರ್ ದ ಇಯರ್ 2022 ಇಂದ 2026. ದಿಸ್ ಇಯರ್ ಓನ್ಲಿ ಹ್ಯಾವ್ ಟು ಯಾವುದು ಬಜೆಟ್ ಅಲ್ಲಿ ಬಂದಿದೆ ಅಂದ್ರೆ ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್ ಫಾರ್ ದ ಇಯರ್ 2022 to 2026 ಅದು ಬಂದಿದೆ. ಅದು ಏನ್ ಹೇಳುತ್ತ ಅಂತಂದ್ರೆ ಅವರ್ ಲಯಬಿಲಿಟೀಸ್ ಏನು ಕರ್ನಾಟಕ ಸ್ಟೇಟ್ ಲಯಬಿಲಿಟಿ ಏನಿದೆ ಸಾಲ ತಗೊಂತಾರದು, ದಟ್ ಲಯಬಿಲಿಟೀಸ್ ವಿಲ್ ಎಂಡ್ ಅಪ್ ಅಟ್ ಸಮ್ವೇರ್ ಅರೌಂಡ್ 26.95% ಅಂತ ಹೇಳ್ತಾನೆ ಅವನು. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 27% ಅಂತ ಅನ್ಕೋಬಹುದು. ಇದು ಯಾವ್ದು ಹೇಳ್ತದೆ? ಮೀಡಿಯಂ ಟರ್ಮ್ ಫಿಸಿಕಲ್ ಪ್ಲಾನ್ ಫಾರ್ ದ ಇಯರ್ 2020 to 2026. ಸೊ ಬೇಸಿಕಲಿ ಕ್ವಶನ್ ಹೆಂಗ್ ಬಂದಿದಪ್ಪ ಅಂದ್ರೆ ದ ಮೀಡಿಯಂ ಟರ್ಮ್ ಫಿಸಿಕಲ್ ಪ್ಲಾನ್ ಇನ್ ದ ಕರೆಂಟ್ ಇಯರ್ ವಾಸ್ ಅಂತ ಹೇಳಿ ಕೊಟ್ಟುಬಿಟ್ಟು ದೇ ಗಿವನ್ 4 ಆಪ್ಷನ್ಸ್: 23, 24, 24, 28, ಇಲ್ಲ 22, 27, ಇಲ್ಲ ಅಂದ್ರೆ 22, 26 ಈ ತರ ಕೊಡ್ತಾರೆ. ಸೊ ಯು ಶುಡ್ ಬಿ ನೋಯಿಂಗ್ ದಟ್ ಈ ಬಂದಿರೋ ಮೀಡಿಯಂ ಟರ್ಮ್ ಫಿಸಿಕಲ್ ಪ್ಲಾನ್ 5 ವರ್ಷ 2, 3, 4, 5, 6, 22 to 26. ಕ್ಲಿಯರ್? Yes, sir. ಡನ್ ಸರ್. ಅಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಕರ್ನಾಟಕದು ರೆವಿನ್ಯೂ ರಿಸಿಪ್ಟ್ಸ್ ಎಷ್ಟಿದೆ, ಕ್ಯಾಪಿಟಲ್ ರಿಸಿಪ್ಟ್ಸ್ ಎಷ್ಟಿದೆ. ರೆವಿನ್ಯೂ ರಿಸಿಪ್ಟ್ಸ್ ಆರ್ ದ ಮೇಜರ್ ಚಂಕ್ ಆಫ್ ರೆವಿನ್ಯೂ ಫಾರ್ ದಿ ಕರ್ನಾಟಕ. ಆ ರೆವಿನ್ಯೂ ರಿಸಿಪ್ಟ್ಸ್ ಎಷ್ಟು ಟೋಟಲ್ ಆಗಿ 73.47% ಇದೆ. whereas capital receipts is at 26.53%. ಟೋಟಲಿ 100%. ಟೋಟಲ್ ಆಗಿ 100% ಏನು ದುಡ್ಡು ಬರ್ತದೆ ಅದರಲ್ಲಿ ಅಷ್ಟು ಬರ್ತಾ ಇದೆ. ಕ್ಲಿಯರ್? Yes, sir. ಸೂಪರ್ ಸರ್. ಇವಾಗ ಕರ್ನಾಟಕ ಇಷ್ಟು ದುಡ್ಡು ಬರ್ತದೆ, ಅದರಲ್ಲಿ ರೆವೆನ್ಯೂ ರಿಸಿಪ್ಟ್ಸ್ ಎಷ್ಟು, ರೆವೆನ್ಯೂ ಡೆವಲಪ್ಮೆಂಟ್ ಎಷ್ಟು. ಸೊ ಒಂದು ಪರ್ ಕ್ಯಾಪಿಟಾ ಒಂದು ವ್ಯಕ್ತಿಯಿಂದ ಕರ್ನಾಟಕ ಗವರ್ಮೆಂಟ್ಗೆ ಪರ್ ಕ್ಯಾಪಿಟಾ ರೆವೆನ್ಯೂ ರಿಸಿಪ್ಟ್ ಎಷ್ಟು ಬರ್ತಿದ್ಯಪ್ಪ ಅಂತ ತಗೊಂಡ್ರೆ 32,225. ಓಕೆ. 32,525, sir. Exactly sir. Whereas per capita developmental expenditure ಗವರ್ಮೆಂಟ್ ಎಷ್ಟು ಖರ್ಚು ಮಾಡ್ತಿದ್ಯಪ್ಪ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ ತಗೊಂಡ್ರೆ 29,306. ಕ್ಲಿಯರ್? Yes. Numbers important, sir? Sir? Numbers important, sir? No, numbers are not important. I want to drive home some logic. ಅದಕ್ಕೋಸ್ಕರ ಅಷ್ಟೇ, ಏನಿಲ್ಲ. Sir, per capita development. Madam? Sir, per capita development, second one? Development expenditure. Okay, sir. Like government ನಮ್ಗೆ ಎಷ್ಟು ಕೊಡ್ತಾ ಇದೆ? So now you should be asking, sir, ನಾವು 32,000 ನಾವು ಕೊಡ್ತಾ ಇದ್ರೆ ನಮ್ಗೆ ಅವರು ಈ 29,000 ಕೊಡಿ, ಇನ್ನು 3,000 ರೂಪಾಯಿ ಎಲ್ಲಿ ಹೋಗ್ತಿದೆ? ಕರೆಕ್ಟಾ? ಹೌದು ಸರ್. ಸೊ ಬೇಸಿಕಲಿ ನಾನ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಸೊ ಬೇಸಿಕಲಿ ಇವಾಗ ಸಾಲ ವಾಪಸ್ ಕೊಡೋದು, ಇಂಟ್ರೆಸ್ಟ್ ಪೇಮೆಂಟ್ ವಾಪಸ್ ಕೊಡೋದು, ದಿಸ್ ಆರ್ ಆಲ್ ನಾನ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಕರೆಕ್ಟಾ? ಡೆಬ್ಟ್ ಸರ್ವಿಸಿಂಗು. ಕರೆಕ್ಟಾ ಸರ್? ಸೊ ದಿಸ್ ಥಿಂಗ್ ಇಸ್ ಗೋಯಿಂಗ್ ದೇರ್. ಇದನ್ನ ನಾವು ಕಡಿಮೆ ಮಾಡ್ತೀವಿ. ವಿ ಕ್ಯಾನ್ ಸ್ಪೆಂಡ್ ಮೋರ್ ಪರ್ ಕ್ಯಾಪಿಟಾ. ಆರ್ ಗೆಟಿಂಗ್ ಇಟ್ ಸರ್? ಎಸ್ ಸರ್. Yes, sir. ಇಫ್ ಇನ್ ಕೇಸ್ ಮೀನ್ಸ್ ಯಾವಾಗ ಕ್ವಶನ್ ಬಂದಾಗ
like how do we do, how can we improve anta bandaga, you can use these kind of small chota mota points and say like per capita developmental expenditure is less compared to the per capita revenue receipt. By decreasing the liabilities, per capita expenditure can be increased, thereby giving a push to the developmental activities. So ee tara if you can frame some statements and put it across antandre, it will be beautiful. Clear? Yes, sir. Yes. Super, sir. Sir, please repeat the line which you told last. This one, madam. The reason how we can save per capita revenue. By decreasing our liabilities, outstanding liabilities ಏನಿದೆ ನಮ್ದು, if you can decrease the outstanding liabilities by paying it off or by decreasing the debt servicing, which is basically done in the form of interest payments, if we can reduce that burden, obviously we will be having more money towards our per capita developmental activities. Like you get non-developmental activities get divert ಆಗ್ತಾ ಇದೆ money, that can be easily be saved towards the developmental activities. Okay? Sir. Yes, sir. Yeah. Yes, sir. And then ನಿನ್ನೆ ಇದನ್ನು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ. ಸೊ ಸೇಮ್ ಥಿಂಗ್ ಅಲ್ಲಿ ಏನಿದೆ ಇಲ್ಲಿನೂ ಅದೇ ಬರುತ್ತೆ ಸರ್, ಇನ್ನೇನು ಚೇಂಜಸ್ ಏನು ಬರಲ್ಲ. ಬಿಕಾಸ್ ನಾನು ಏನ್ ಪಾಠ ಮಾಡಿದ್ದೀನಿ ದಟ್ ಈಸ್ ಯುವರ್ ಸೆಕೆಂಡ್ ಚಾಪ್ಟರ್. ಸೊ ಇದು ನಾನು ನಿಮ್ಗೆ ತೋರಿಸಿದ್ದೀನಾ, ರೆವೆನ್ಯೂ ರಿಸಿಪ್ಟ್ಸ್ ಎಲ್ಲ ತೋರಿಸಿದ್ದೀರಾ? ಸೊ ಯಾ ಸೇಮ್ ಥಿಂಗ್ ಸರ್, ಏನ್ ಸೇಮ್ ಇವರ್ ಎಕನಾಮಿಕ್ ಸರ್ವೆ ಆಲ್ಸೋ ಇಸ್ ಸೇಮ್ ಥಿಂಗ್. ಸೊ ರೆವೆನ್ಯೂ ರಿಸಿಪ್ಟ್ಸ್ ಏನಿದೆ ಟೋಟಲಿ 4 ರೆವೆನ್ಯೂ ರಿಸಿಪ್ಟ್ಸ್ ಬರುತ್ತೆ ಗೌರ್ಮೆಂಟ್ಗೆ. ಫಸ್ಟ್ ಒನ್ ಈಸ್ ದ ಸ್ಟೇಟ್ ಓನ್ ಟ್ಯಾಕ್ಸಸ್, second one will be your non-tax revenue, third one would be devolution from the central government, and last one would be grant in aid. So adರಲ್ಲಿ highest chunk same 2022 2023 ಹೋಗುತ್ತೆ, 23-24 ಗೂ ಅಷ್ಟೇ the highest was, so basically ಯಾವುದು ನಮ್ಮ own state tax revenue which is basically 73%. dot I'm leaving that one 73%. next government of India ಇಂದ ಏನ್ tax devolution ಬರುತ್ತೆ that is your 15%, whereas the lowest contribution ಅಂದ್ರೆ that is the non-tax revenues or the ಏನು ಬೇರೆದು ಅದಿದೆ. and next one will be the grant in aid. ಇಲ್ಲಿ ಬರ್ತಾ the grant in aid ಏನಿದೆ that is the lowest 5.45%. ಇದು ರಿಅರೇಂಜ್ ಆಗಿದೆ. ಓಕೆ, ಇದು ಕೆಳಗಡೆ ಇದು ಸರ್ ಅಂದ್ರೆ ನಾನ್ ಟ್ಯಾಕ್ಸ್ ರೆವೆನ್ಯೂ 4th place. wait sir, I'll read it once again. No, wait. ಇಲ್ಲಿ ಅವರು ಇಲ್ಲೊಂದು ರಿಅರೇಂಜ್ ಮಾಡಿದಾನೆ, ಸೊ ನಾನು ಅದನ್ನ ಇದು ಮಾಡ್ಕೊಂಡೆ. the first one is own tax revenue sir, which is basically here number 1. second one ಬಂದು ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಬರೋದು ಟ್ಯಾಕ್ಸಸ್. ಯು ಕ್ಯಾನ್ ಸಿ ದ ನಂಬರ್ ಹಿಯರ್, ಇದು 44 ಇದೆ, ಇದು 13 ಇದೆ. ದಿಸ್ ಇಸ್ ದ ಸೆಕೆಂಡ್ ಒನ್, ಕರೆಕ್ಟಾ? ಕರೆಕ್ಟ್ ಸರ್. ಲೋಯೆಸ್ಟ್ ಕಾಂಟ್ರಿಬ್ಯೂಟರ್ ಇಸ್ ನಾನ್ ಟ್ಯಾಕ್ಸ್ ರೆವೆನ್ಯೂ, ಇದು 4. ಗ್ರಾಂಟ್ ಇನ್ ಏಡ್ ಬಂದು 3. ಅದು ಇವರು ಅದನ್ನ ಉಲ್ಟಾ ಪಲ್ಟಾ ಮಾಡಿದ್ದಾರೆ, ಆರ್ಡರ್ ಕೊಟ್ಟಿಲ್ಲ ಅಷ್ಟೇ. ಪರ್ಸೆಂಟೇಜ್ ಹೇಳಿ ಯಾಕೆ? ಎಸ್ ಏನಿದೆ ಅಲ್ಲ 73. ಓಕೆ, ಸೆಂಟ್ರಲ್ ಟ್ಯಾಕ್ಸಸ್ ಏನಿದೆ ದಟ್ ಈಸ್ 15.63. ನೆಕ್ಸ್ಟ್ ದ ಥರ್ಡ್ ಒನ್ ಏನಿದೆ ದ ಗ್ರಾಂಟ್ ಇನ್ ಏಡ್ ದಟ್ ಈಸ್ ಯುವರ್ 5.45, ವೆರ್ ಇಸ್ ದ ಲಾಸ್ಟ್ ಒನ್ ದ ಲೀಸ್ಟ್ ಏನಿದೆ 0.24. ಓಕೆ, Yes, sir. Yes, sir. 20 this will be for 23-24 budgetary estimates. ಆ ವರ್ಷ ಹಿಂದಿನ ವರ್ಷದ ಇದು, ಬಿಕಾಸ್ ಎಕನಾಮಿಕ್ ಸರ್ವೆ ನಾನು ಪಾಠ ಮಾಡ್ತಿರೋದು. ಸೊ ಇಲ್ಲಿ ಸೇಮ್ ಆರ್ಡರ್ ಇದೆ, ಈ ವರ್ಷನೂ ಅದೇ ಇದೆ. ಇಟ್ ವಿಲ್ ನಾಟ್ ಬಿ ಮಚ್ ಆಫ್ ಎ ಚೇಂಜ್ ಹಿಯರ್ ಆಲ್ಸೋ. ಕ್ಲಿಯರ್? Yes. Sir. Any doubt sir? Any doubt up till here sir? No, sir. Super sir. No. Next. Super sir. ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಸರ್ 2022-23ಗೆ ಕಂಪೇರ್ ಮಾಡಿದ್ರೆ, ಐ ಆಮ್ ನಾಟ್ ಗಿವಿಂಗ್ ದ ನಂಬರ್, 2022-23 ಕಂಪೇರ್ ಮಾಡಿದ್ರೆ 23-24ರಲ್ಲಿ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 11.5%. ನೋ ನೀಡ್ ಟು ಮಗ್ ಅಪ್ ದಿ ನಂಬರ್. ಓಕೆ, Sir, this percentage also no need to mug up, sir. This one you need to mug up. That's why I'm giving that number, madam. See, developmental Okay, expenditure 22-23ರಲ್ಲಿ 1,92,601 ಕೋಟಿ ಇತ್ತು. ವೆರಸ್ 2023-24ಕ್ಕೆ ಬಂದಾಗ 2,14,801 ಕೋಟಿ ಆಯ್ತು.
810 ಕೋಟಿ, ಸಾರಿ 810 ಕೋಟಿ ಆಯ್ತು. ಸೊ ದೇರ್ ಇಸ್ 11.5%. ಈ ನಂಬರ್ಸ್ ನಮ್ಗೇನು ಬೇಡ. ವಿ ನೀಡ್ ಟು ನೋ ದ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಇನ್ ಕರ್ನಾಟಕ ಇಸ್ ಇನ್ಕ್ರೀಸಿಂಗ್. ಕ್ಲಿಯರ್? ಎಸ್ ಸರ್. ಅಷ್ಟೇ ಸರ್. ಅಷ್ಟು ಗೊತ್ತಿದ್ರೆ ಮೋರ್ ದೆನ್ ಸಫಿಶಿಯಂಟ್ ಸರ್. ಈಗ ನಿಮ್ಗೆ ನೋಟ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸರ್ ಒಂದಷ್ಟೆಲ್ಲಾನು. ರೀಡ್ ಇಟ್ ಒನ್ಸ್, ಬಟ್ ಐ ಡೋಂಟ್ ಥಿಂಕ್ ಎನಿಥಿಂಗ್ ಯು ನೀಡ್ ಟು ಮಗ್ಅಪ್. ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದು ಯಾವ್ದೂನು ಮಗ್ಅಪ್ ಮಾಡೋ ಅವಶ್ಯಕತೆನೆ ಇಲ್ಲ. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಥಿಂಗ್ ದಟ್ ಐ ವಾಂಟ್ ಯು ಟು ಮಗ್ಅಪ್ ಆರ್ ಅಟ್ ಲೀಸ್ಟ್ ನೋ ದ ಬೇಸಿಕ್ ಲಾಜಿಕ್ ಅಂತ ತಗೊಂಡ್ರೆ, ದ 5 ಸ್ಕೀಮ್ಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಲಾಂಚ್ಡ್. ಓಕೆ, ವಾಟ್ ಇಸ್ ದ ಫಸ್ಟ್ ಒನ್ ಸರ್? ಶಕ್ತಿ ಸರ್. ಸೂಪರ್. ಸೆಕೆಂಡ್ ಒಂದು ಗೃಹ ಜ್ಯೋತಿ. ಓಕೆ. ಗೃಹಲಕ್ಷ್ಮಿ. ಒಂದ್ ನಿಮಿಷ ಮೇಡಮ್, ಲೆಟ್ ಮಿ ರೈಟ್ ಇಟ್ ಡೌನ್. ಗೃಹ ಜ್ಯೋತಿ. ನೆಕ್ಸ್ಟ್ ಗೃಹಲಕ್ಷ್ಮಿ. ಸೂಪರ್. ನೆಕ್ಸ್ಟ್ ಯುವನಿಧಿ ಸರ್. ಯುವನಿಧಿ. ಓಕೆ. ಅನ್ನಭಾಗ್ಯ. ಹ್ಯಾಪಿ ಹೋಗ್ಲಿ. ಸ್ಕೀಮ್ ಯಾವ ಡಿಪಾರ್ಟ್ಮೆಂಟ್ ಕೆಳಗಡೆ ಬರುತ್ತೆ ಸರ್? ಮಿನಿಸ್ಟರ್ ಆಫ್ ಟ್ರಾನ್ಸ್ಪೋರ್ಟ್ ಸರ್. ಟ್ರಾನ್ಸ್ಪೋರ್ಟೇಷನ್ ಸರ್. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ಸೂಪರ್. ಗೃಹ ಜ್ಯೋತಿ? ಎನರ್ಜಿ ಸರ್. ಗೃಹಲಕ್ಷ್ಮಿ? ವುಮೆನ್ ಅಂಡ್ ಚೈಲ್ಡ್. ಚೈಲ್ಡ್ ಡೆವಲಪ್ಮೆಂಟ್. ಯುವನಿಧಿ? ಯೂತ್ ಎಂಪವರ್ಮೆಂಟ್ ಸರ್. ಯೂತ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್. ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಸೂಪರ್. ನೆಕ್ಸ್ಟ್ ಲಾಸ್ಟ್ ಒನ್ ಅನ್ನಭಾಗ್ಯ. ಸಿವಿಲ್ ಸಪ್ಲೈ. ಫುಡ್ ಅಂಡ್ ಸಿವಿಲ್ ಸಪ್ಲೈ. ಕರೆಕ್ಟಾ ಸರ್? ಡನ್. ಎಸ್ ಸರ್. ಸೊ ವೈ ಐ ಸೆಟ್ ದಿಸ್ ಒನ್ ಅಂತಂದ್ರೆ ಸರ್, ಅದಕ್ಕೆ ಎಷ್ಟೆಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಐ ಡೋಂಟ್ ಥಿಂಕ್ ದಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಅಸ್. ಯಾವ್ಯಾವ ಸ್ಕೀಮ್ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದೀವಿ ಈ ವರ್ಷ, ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಅಸ್, ಬಟ್ ದೇ ವಿಲ್ ಬಿ ಆಸ್ಕಿಂಗ್ ವಾಟ್ ಪರ್ಸೆಂಟೇಜ್ ಆಫ್ ದಿ ಬಜೆಟ್ ಸ್ಪೆಂಡಿಂಗ್ ಅಲ್ಲಿ ಇದಕ್ಕೆ ಹೋಗ್ತಾ ಇದೆ. ಓಕೆ. 2023-24 ಸರ್ ಟೋಟಲ್ ಆಗಿ ಈ ಸ್ಕೀಮ್ಸ್ಗೆ ಕೊಟ್ಟಿರೋದು 39,815 ಕೋಟಿ, ವಿಚ್ ಇಸ್ ಬೇಸಿಕಲಿ 13% ಆಫ್ ದಿ ಸ್ಟೇಟ್ ಬಜೆಟ್. ಎಸ್ ಮೇಡಮ್, ಎಲ್ಲ 5 ಸ್ಕೀಮ್ಸ್ ಓವರ್ ಆಲ್ ಒಂದೊಂದಕ್ಕೆ ಇಷ್ಟು ಕೊಡಕ್ಕಾಗಲ್ಲ. ಓಕೆ ಸರ್. ಈ ವರ್ಷ ಎಷ್ಟಾಗುತ್ತೆ ವಿ ಡೋಂಟ್ ನೋ. ಇದು ಹಿಂದಿನ ವರ್ಷ ಅಕಾರ್ಡಿಂಗ್ ಟು ದ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ. ಕ್ಲಿಯರ್? ಇಂಡಿವಿಜುವಲ್ ಸ್ಕೀಮ್ ಬೇಕಂದ್ರೆ ಸ್ತ್ರೀ ಶಕ್ತಿ ಎಲ್ಲ ಎವ್ರಿಥಿಂಗ್ ಇಸ್ ಇನ್ ಕ್ರೋರ್ ಸರ್. 2000 ನಾಟ್ ಸ್ತ್ರೀ ಶಕ್ತಿ, ದಟ್ ಶಕ್ತಿ ಸ್ಕೀಮ್ 2800 ಕೋಟಿ. ಅನ್ನಭಾಗ್ಯ 10,265 ಕೋಟಿ. ಅಂಡ್ ದೆನ್ ಗೃಹ ಜ್ಯೋತಿ 9,000 ಕೋಟಿ. ಗೃಹ ಲಕ್ಷ್ಮಿ ಏನಿದೆ 17,500 ಕೋಟಿ. ಅಂಡ್ ಪಾಪ ಈ ಯೂತ್ ಡೆವಲಪ್ಮೆಂಟ್ಗೆ 250 ಕೋಟಿ. ಓಕೆ ಸರ್. ಎಸ್ ಸರ್. ಸೊ ನೋ ನೀಡ್ ಟು ಮಗಪ್ ದ ಸ್ಪೇಸ್. ಇದನ್ನ ಕೇಳೋದಿಲ್ಲ ಅವರು. ದೇ ಆಸ್ಕ್ ದಿಸ್ ನಂಬರ್, ಟೋಟಲ್ ಹೌ ಮಚ್ ಆಫ್ ದಿ ಥಿಂಗ್ ವಾಸ್ ಸ್ಪೆಂಟ್ ಅಂತ ಹೇಳಿ ಕೇಳ್ತಾರೆ. ಕ್ಲಿಯರಾ ಸರ್? ಸೂಪರ್. ಇವಾಗ ದಿಸ್ ಮನಿ ವಾಟ್ ಎವರ್ ವಿ ಆರ್ ಗಿವಿಂಗ್ ಫಾರ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಂತ ನಾನು ಏನ್ ಹೇಳಿದೆ, ಆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಎಲ್ಲಾನು ಇಟ್ ಹ್ಯಾಸ್ ಟು ಬಿ ಗಿವನ್ ಟು ಸಮ್ ಡಿಸ್ಟ್ರಿಕ್ಟ್. ಕರೆಕ್ಟಾ? ಹೌದು ಸರ್. ಆ ಡಿಸ್ಟ್ರಿಕ್ಟ್ ಅಲ್ಲಿ ವಾಟ್ ಡು ವಿ ಹ್ಯಾವ್ ZP, GP. ಕರೆಕ್ಟಾ? ಸೊ ಬೇಸಿಕಲಿ ಹೌ ಆರ್ ದ ಸ್ಕೀಮ್ಸ್ ಮೇಡ್? ಎಲ್ಲ GPs ಒಂದು ಸ್ಕೀಮ್ ಮಾಡುತ್ತೆ, ಅದನ್ನ ಎಲ್ಲಾನು ದೇ ವಿಲ್ ಸೆಂಡ್ ಇಟ್ ಟು TP. ಕರೆಕ್ಟಾ? ಕರೆಕ್ಟ್ ಸರ್. ಈ TP ಗಳೆಲ್ಲ ಪ್ಲಾನ್ಸ್ ಮಾಡುತ್ತೆ, ಎಲ್ಲಾ TP ಗಳು ಪ್ಲಾನ್ಸ್ ಮಾಡಿ ದೇ ವಿಲ್ ಸೆಂಡ್ ಇಟ್ ಟು ಒಂದು ZP. ಈ ತರ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಸೆಂಡ್ ಮಾಡಿ ಸ್ಟೇಟ್ ಗೆ ಸೆಂಡ್ ಮಾಡುತ್ತೆ. ಕರೆಕ್ಟಾ ಸರ್? ಕರೆಕ್ಟ್ ಸರ್. ದಟ್ ಈಸ್ ಹೌ ದ ಥಿಂಗ್ ಇಸ್ ಡನ್. ಸೊ ಇವಾಗ ಮನಿ ಐ ಹ್ಯಾವ್ ಟು ಗಿವ್ ಟು GP ಆಲ್ಸೋ, ಐ ಹ್ಯಾವ್ ಟು ಗಿವ್ ಟು TP ಆಲ್ಸೋ, ಐ ಹ್ಯಾವ್ ಟು ಗಿವ್ ಟು. ಕರೆಕ್ಟಾ? ಬಿಕಾಸ್ ಇವನು ಸ್ಕೀಮ್ ಹಾಕೊಂಡಿರ್ತಾನೆ, ಇವನು ಇಡೀ ತಾಲೂಕಿಗೆ ವಾಟ್ ಎವರ್ ದಿಸ್ ಫೆಲೋಸ್ ಆರ್ ಸೇಯಿಂಗ್ ಪ್ಲಸ್ ಸಮಥಿಂಗ್ ಹಿ ವಿಲ್ ಆಡ್. ಅಂಡ್ ಎಲ್ಲಾ ತಾಲೂಕಿಂದ ಬಂದಿದ್ದು ಡಿಸ್ಟ್ರಿಕ್ಟ್ ಬರುತ್ತೆ. ದಿಸ್ ಫೆಲೋ ವಿಲ್ ಕನ್ಸಾಲಿಡೇಟ್ ಆಲ್ ಆಫ್ ದಿಸ್ ಅಂಡ್ ಹಿ ವಿಲ್ ಆಡ್ ಸಮ್ ಮೋರ್ ಥಿಂಗ್. ಅಂಡ್ ಎಲ್ಲಾ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದನ್ನ ದಿಸ್ ಫೆಲೋ ವಿಲ್ ಕನ್ಸಾಲಿಡೇಟ್ ಅಂಡ್ ಆಡ್ ಸಮ್ ಮೋರ್ ಥಿಂಗ್. ಕರೆಕ್ಟಾ? ಸೊ ಟೋಟಲಿ ಈ ತರ ಬಂದಾಗ GP ಸ್ಕೀಮ್ ಕೊಡ್ಬೇಕು, TP ಸ್ಕೀಮ್ಗೂ ದುಡ್ಡು ಕೊಡ್ಬೇಕು, ZP ಟೀಮ್ಗೂ ದುಡ್ಡು ಕೊಡ್ಬೇಕು. ಸೊ ಹೌ ಆಮ್ ಐ ಗಿವಿಂಗ್ ದ
ಮನಿ ನನ್ನ ಹತ್ರ 100 ರೂಪಾಯಿ ಇದೆ ಅಂತ ತಗೊಂಡ್ರೆ ಆ ಡಿಸ್ಟ್ರಿಕ್ಟ್ ಸೆಕ್ಟರ್ ಯಾವ್ಯಾವ ಸ್ಕೀಮ್ಸ್ ಕೊಡ್ತಾ ಇದ್ದೀನಿ ನಾನು, ಹೆಂಗೆ ನನ್ನ ದುಡ್ಡು ಸ್ಪೆಂಡ್ ಆಗುತ್ತೆ ಅಂತಂದ್ರೆ ವಾಟ್ ಎವರ್ ಮನಿ ದಟ್ ಐ ಆಮ್ ಹ್ಯಾವಿಂಗ್ 60% ಇಟ್ ಈಸ್ ಗಿವನ್ ಟು ತಾಲೂಕ್ ಪಂಚಾಯತಿ ಸ್ಕೀಮ್ಸ್. ಓಕೆ Okay, sir. ಜಿಲ್ಲಾ ಪಂಚಾಯತಿ ಸ್ಕೀಮ್ಸ್ ಐ ಆಮ್ ಗಿವಿಂಗ್ 29%, ವೆರ್ ಗ್ರಾಮ ಪಂಚಾಯತಿ ಸ್ಕೀಮ್ಸ್ ಏನಿದೆ ಐ ವಿಲ್ ಗಿವ್ ದಮ್ 11%. ಆಡ್ ಮಾಡಿದ್ರೆ 100 ಆಯ್ತಪ್ಪ. Yes, sir. 100%. ಅಷ್ಟೇ ಸರ್, ಇನ್ನೇನು ಇಲ್ಲ. ಕ್ಲಿಯರ್? Yes, sir. ಸ್ಕೀಮ್ಸ್ ಡಿಸ್ಟ್ರಿಕ್ಟ್ ಸೆಕ್ಟರ್ ಸ್ಕೀಮ್ಸ್ ಅಂತ ಬಂದಾಗ ದಟ್ ಈಸ್ ಹೌ ಇಟ್ ವರ್ಕ್ಸ್. ಓಕೆ ಎಸ್ ಸರ್. Yes. ಸೂಪರ್ ಸರ್. Sir. ಅಲ್ಲಿಗೆ we have completed sector wise schemes also, and the last division that you need to know is productive expenditure. So what is this productive expenditure? So totally ನಮ್ದು ಏನು ಬಜೆಟ್ ಇದೆ ಇವಾಗ 3,70,000 ಕೋಟಿ ಮಾಡಿದೀವಿ. ಹಿಂದಿನ ವರ್ಷ 23-24 ಅಲ್ಲಿ ಏನಿತ್ತು ಆವಾಗ ನಮ್ಮ ಹತ್ರ 3,27,000 ಕೋಟಿ ಮಾತ್ರನೇ ಇತ್ತು ಬಜೆಟ್. ಅದರಲ್ಲಿ ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಎಷ್ಟು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಎಷ್ಟು, ಕರೆಕ್ಟಾ? ಎಸ್ ಸರ್. ಕರೆಕ್ಟಾ ನಾಟ್ ಸರ್? ಸೊ ಇಫ್ ಐ ಹ್ಯಾವ್ ಟು ರೈಟ್ ಹಿಯರ್ ಟೋಟಲ್ ಎಕ್ಸ್ಪೆಂಡಿಚರ್ ಏನಿದೆ ಅದರಲ್ಲಿ ಪ್ರೊಡಕ್ಟಿವ್ ಎಷ್ಟು, ಅಡ್ಮಿನಿಸ್ಟ್ರೇಷನ್ಗೆ ಎಷ್ಟು. ಸೊ ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ಗೆ ಐ ವಾಸ್ ಸ್ಪೆಂಡಿಂಗ್ 52%, ವೆರಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಸ್ಯಾಲರಿ ಇರ್ಬೋದು, ಪೆನ್ಷನ್ ಇರ್ಬೋದು, ಲೋನ್ ರಿಪೇಮೆಂಟ್ ಇರ್ಬೋದು, ಇಲ್ಲ ಅದಕ್ಕೆ ಇಂಟ್ರೆಸ್ಟ್ ಕಟ್ಟೋದಿರ್ಬೋದು, ದಿಸ್ ವಾಸ್ ಟೇಕಿಂಗ್ ಔಟ್ ಮೈ 48%. ಇಸ್ ಇಟ್ ಕ್ಲಿಯರ್? ಕ್ಲಿಯರ್ ಸರ್. Yes, sir. ಸೂಪರ್ ಸರ್. ಸೊ ಇವಾಗ ಈ ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಇದನ್ನ ಅಗೈನ್ ಐ ಕ್ಯಾನ್ ಡಿವೈಡ್ ಇಟ್ ಇನ್ 2 pieces. What is the 2 pieces? Beneficiary oriented schemes, like individual beneficiary oriented schemes, and other one will be infrastructure related schemes. So ಈ beneficiary oriented schemes ಗೆ ನಾನು 56 ಕೊಡ್ತೀನಿ, whereas infrastructure oriented schemes ಗೆ ನಾನು 44% ಕೊಡ್ತೀನಿ. Is it clear sir? Yes, sir. Yes, sir. ಅರ್ಥ ಆಗಿಲ್ಲ Sir, ಅರ್ಥ ಆಯ್ತು. ಅರ್ಥ ಆಯ್ತಲ್ವಾ? ಸೂಪರ್ ಸರ್. ಅಷ್ಟೇ ಸರ್, ಇನ್ನೇನು. ಸೊ ಅಲ್ಲಿಗೆ ವಿಚ್ ಅಮಾಂಗ್ ದಿ ಫಾಲೋಯಿಂಗ್, ಇದು ಕ್ಯಾನ್ ಮೇಕ್ ಎ ಕ್ವಶನ್ ಲೈಕ್ ದಿಸ್. Statement 1, consider the following statements regarding Karnataka expenditure. Statement number 1, productive expenditure is greater than administrative expenditure. Second statement, within productive expenditure, infrastructure is greater than beneficiary oriented expenditure. First one correct, second one wrong. First one is correct, sir. Second one is false, sir. Second one is false. Clear? Sir. Yes, sir. Infrastructure Yes, productive. Now third statement. ಥರ್ಡ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತಪ್ಪ ಅಂತಂದ್ರೆ, ಸಿ ವಿತ್ ಇನ್ ದಿಸ್ ಪ್ರೊಡಕ್ಟಿವ್ ಮಾಡ್ತಾ ಇದೀರಾ ಸ್ಕೀಮ್ಸ್ ಅಂತ ಹೇಳ್ತಾ ಇದೀರಾ. ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಸ್ಕೀಮ್ ಇಂಪ್ಲಿಮೆಂಟೇಷನ್ ಇದೆ, ಕರೆಕ್ಟಾ? ಕರ್ನಾಟಕದಲ್ಲಿ 742 ಸ್ಕೀಮ್ ಮಾಡ್ತಾರೆ. ಹೌ ಮೆನಿ? 742 ಸ್ಕೀಮ್ಸ್. ಅದರಲ್ಲಿ ಬೆನಿಫಿಷರಿ ಓರಿಯೆಂಟೆಡ್ ಬಂದು 319 ಅಂಡ್ ಯಾವುದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಓರಿಯೆಂಟೆಡ್ ಬಂದು 423. ಎರಡು ಆಡ್ ಮಾಡಿದ್ರೆ 742 ಬಂತಾ? Yes, sir. Now how I can confuse this one ಅಂತ ತಗೊಂಡ್ರೆ, see statement 1, in Karnataka infrastructure oriented schemes are 423 and beneficiary oriented schemes are 319. Second, the money spent on infrastructure is greater than beneficiary oriented. See, someone who is reading this for the first time, ಇಲ್ಲ ಇದು ಕರೆಕ್ಟ್ ಆಗ್ಬೇಕು, ಇಲ್ಲ ಇದು ಕರೆಕ್ಟ್ ಆಗ್ಬೇಕು, ಎರಡು ಕರೆಕ್ಟ್ ಆಗಕ್ಕೆ ಚಾನ್ಸ್ ಇಲ್ಲ, ಕರೆಕ್ಟಾ? Yes sir. Yes, sir. For the first time, I'm telling for the first time, ಯಾರು ಓದ್ತಿದ್ದಾನೆ ಅವನ್ಗೆ ಸ್ಕೀಮ್ಸ್ ಜಾಸ್ತಿ ಇದ್ರೆ ದುಡ್ಡು ಜಾಸ್ತಿ ಹೋಗ್ಲೇಬೇಕು, ಸ್ಕೀಮ್ಸ್ ದುಡ್ಡು ಕಮ್ಮಿ ಹೋಗ್ಬೇಕು. ಸ್ಕೀಮ್ಸ್ ಜಾಸ್ತಿ ಇದ್ದು ದುಡ್ಡು ಕಮ್ಮಿ ಹೋಗುತ್ತೆ, ಆ ಲಾಜಿಕ್ ಇಲ್ಲ. ಸೊ ಯಾವ್ದೋ ಒಂದು ಕರೆಕ್ಟ್ ಆಗ್ಬೇಕು, ಇಲ್ಲ 1 ಓನ್ಲಿ ಇಲ್ಲ 2 ಓನ್ಲಿ ಅಂತ ತಗೊಂತಾನೆ. ಕರೆಕ್ಟಾ ನಾಟ್ ಸರ್? Yes, sir. ಕರೆಕ್ಟ್ ಅಲ್ವಾಪ? ಕರೆಕ್ಟ್ ಸರ್. Yes, sir. ಬಟ್ ವಿ ನೋ ದಟ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಸ್ಕೀಮ್ಸ್ ಜಾಸ್ತಿ ಇದ್ರು ಮನಿ ಸ್ಪೆಂಡಿಂಗ್ ಇಸ್ ಲೆಸ್ ಓನ್ಲಿ. ಬೆನಿಫಿಷರಿ ಓರಿಯೆಂಟೆಡ್ ಗೆ ವಿ ಆರ್ ಸ್ಪೆಂಡಿಂಗ್ ಮೋರ್ ಮನಿ. ಅಲ್ಲಿಗೆ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟಾ? ಕರೆಕ್ಟ್ ಸರ್. Statement 2 is Yes, sir. Statement 1 is Wrong. false. correct, sir. So that is how
ವಿ ಆರ್ ಗೋಯಿಂಗ್ ಟು ಸಿ. ಅದೇ ಫಸ್ಟ್ ಟೈಮ್ ಓದೋರು ಏನ್ ಅನ್ಸುತ್ತೆ, ಓ ಇಲ್ಲಿ 123 ಸ್ಕೀಮ್ ಇದೆ, ದುಡ್ಡು ಜಾಸ್ತಿ ಬರ್ತಿದೆ. ಕರೆಕ್ಟ್ ಅಲ್ವಾ? ಎರಡು ಕರೆಕ್ಟ್ ಅಂತ ಅನ್ಸುತ್ತೆ. ಬಟ್ ಇನ್ಫ್ರಾಸ್ಟ್ರಕ್ಚರ್ಗೆ ವಿ ಆರ್ ಲಾಜಿಕಲಿ ಕರೆಕ್ಟ್, ಬಟ್ ಫ್ಯಾಕ್ಟ್ ವೈಸ್ ಲಾಜಿಕಲಿ ದಟ್ಸ್ ವಾಟ್. ಸೊ ಫ್ಯಾಕ್ಟ್ ವೈಸ್ ದಟ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಸ್ಪೆಂಡ್. ಕ್ಲಿಯರ್? Yes, sir. Yes, sir. ಸೂಪರ್ ಸರ್. ಅಂಡ್ ಇನ್ನೊಂದು ಹ್ಯೂಮನ್ ಡೆವಲಪ್ಮೆಂಟ್ ರೇಷಿಯೋಸ್ ಅಂತ ಒಂದಿದೆ, ಅದು ಆ ರೇಷಿಯೋ ದಟ್ ಯು ರೀಡ್ ಯುವರ್ ನೋಟ್ಸ್ ಒನ್ಸ್, ಟುಮಾರೋ ಐ ವಿಲ್ ಎಕ್ಸ್ಪ್ಲೈನ್ ದಟ್. ಓಕೆ, ಬಟ್ ಅದು ಬೇಕಾಗಿಲ್ಲ. ಬಟ್ ಜಸ್ಟ್ ಇದು ಹೊಸದಾಗಿ ಬಂದಿರೋದು. ಇದು ಇವಾಗವರೆಗೂ ಇದು ವಿ ಡಿಡ್ ನಾಟ್ ಸಿ ದಿಸ್ ಇನ್ ದ ಪ್ರೀವಿಯಸ್ ಎಕನಾಮಿಕ್ ಸರ್ವಿಸ್ ಮಚ್. ಈ ಸತಿ ಇದನ್ನು ಆಡ್ ಮಾಡಿದ್ದಾರೆ. ಸೊ ವಿಲ್ ಟ್ರೈ ಟು ಸಿ ದಟ್, ಬಿಕಾಸ್ ಹೊಸದಾಗಿರೋದ್ರಿಂದ ಮೇ ಬಿ ಪಿಕ್ ಮಾಡಿದ್ರು ಪಿಕ್ ಮಾಡಬಹುದು. ಓಕೆ Okay, sir. Okay, sir. ಸೂಪರ್ ಸರ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಏನೋ ಡೌಟ್ ಇದೆ ಸರ್ ಇವತ್ತು ಪಾಠ ಮಾಡಿದ್ರಲ್ಲಿ? ಸರ್ ಕನ್ಸಂಪ್ಷನ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂದ್ರೆ ಡಿಪ್ರಿಸಿಯೇಷನ್ ಅಲ್ವಾ ಸರ್? ಎಸ್ ಸರ್, ಡಿಪ್ರಿಸಿಯೇಷನ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಎಸ್ ಸರ್. ಒಂದು ನಿಮಿಷ ಸರ್. Can you see the economic survey, sir? Yes, sir. Yes, sir. First ಅಲ್ಲಿ ಸಮ್ಮರಿ ಕೊಟ್ಟಿದ್ದಾರೆ, and then please read this one also, sir. Many times ಇದರ ಸಿಂಪಲ್ ಕ್ವಶನ್ ಕೊಡ್ತಾರೆ, ನಾವು ಅದನ್ನ ಲಾಂಗ್ ಮಾಡಿ ಬರ್ತೀವಿ. ಇದು ಸರ್ ಕಾಣಿಸ್ತದೆ ಸರ್? Yes, sir. Planning, program monitoring and Program monitoring and statistics. Yeah, which among the following publishes economic survey? ಸಿಂಪಲ್ ಕ್ವಶನ್ ಕೊಟ್ಟರು ನಾವು ಅದನ್ನ ಲಾಂಗ್ ಮಾಡಿ ಬಂದಿದ್ದಾರೆ ಹುಡುಗರು. ಸೊ ಅದನ್ನ ಒಂಚೂರು ನೋಡ್ಕೊಳ್ಳಿ. ಅಂಡ್ coming to your first chapter, ಜಸ್ಟ್ ನಿಮಗೆ ತೋರಿಸ್ತೀನಿ, ಸೊ ದಟ್ ಅದು ಮುಗಿಸಿದೀವಾ ಇಲ್ವಾ ನಿಮಗೆ ಕಾಣಿಸ್ತಾ ಹೋಗುತ್ತೆ ಅಷ್ಟೇ, ಏನಿಲ್ಲ. ಯಾ, ಸೊ ದಿಸ್ ಇಸ್ ವೇರ್ ವಿ ಸ್ಟಾರ್ಟೆಡ್. ಕರ್ನಾಟಕ ಏರಿಯಾ ಎಷ್ಟಿದೆ, ಆ ಲ್ಯಾಂಡ್ ಬೌಂಡ್ರಿ ಎಷ್ಟು, ಎಕ್ಸೆಟ್ರಾ ಎಕ್ಸೆಟ್ರಾ, ಅರ್ಬನೈಸೇಷನ್ ಎಷ್ಟು, ರೂರಲ್ ಪಾಪ್ಯುಲೇಷನ್ ಎಷ್ಟು, ಗ್ರೋತ್ ಆಫ್ ಅರ್ಬನ್ ಪಾಪ್ಯುಲೇಷನ್ ಎಷ್ಟು. ದೆನ್ ವಿ ವೆಂಟ್ ಆನ್ ಟು ಸಿ ವಾಟ್ ಇಸ್ GSDP, ಅಂಡ್ ದೆನ್ ವಿ ಸಾ ವಾಟ್ ಇಸ್ ದ ರೇಷಿಯೋಸ್ ಆಫ್ GSDP ಅಂಡ್ ಕರ್ನಾಟಕ ಗ್ರೋತ್ ಎಷ್ಟಾಗಿದೆ, ದ ಶೇರ್ ಇನ್ ಕರ್ನಾಟಕ GSDP ನೋಡಿದ್ವಿ. ಆಫ್ಟರ್ ದಟ್ ವಿ ವೆಂಟ್ ಆನ್ ಟು ಸಿ ವಾಟ್ ಇಸ್ ಕಾಲ್ಡ್ ದಿಸ್ ಎಂಟೈರ್ ಥಿಂಗ್. ನಾನು ನಿಮ್ಗೆ ಅಲ್ಲಿ ಟೇಬಲ್ ತರ ಚಿಕ್ಕದಾಗಿ ಬರ್ಕೊಟ್ಟೆ ಅಲ್ವಾ, ಲೈಕ್ ಒಂದ್ರ ಪಕ್ಕ ಬರ್ತಾ ಇಲ್ಲ. ಅಗ್ರಿಕಲ್ಚರ್ ಎಷ್ಟು, ಸೆಕ್ಟರ್ ಎಷ್ಟು ಪಕ್ಕ ಬರ್ತಾ ಇಲ್ಲ. ಸಿ ದಟ್ ಇಸ್ ವಾಟ್ ಐ ಸೆಡ್. ಸಿ -1.8, 2.8, ಡ್ರಾಟ್ ಕಂಡೀಷನ್, ದಟ್ ಲಾಜಿಕ್, ವಾಟ್ ಎವರ್ ವಿ ಸಾ. ಆ ಟೇಬಲ್ ನಾನೇನು ನಿಮ್ಗೆ ಚಿಕ್ಕದಾಗಿ 3 ಲೈನ್ ಬರ್ದೆ, ಇದಿಷ್ಟು ಅವ್ರು ಅದನ್ನ ಇಲ್ಲಿ ಹೇಳಿದ್ದಾರೆ. ದೆನ್ ವಿ ವೆಂಟ್ ಆನ್ ಟು ಸಿ ದಿಸ್ ಒನ್, ಸೆಕ್ಟರಲ್ ಕಾಂಪೋಸಿಷನ್. ಯಾವ್ಯಾವ ಸೆಕ್ಟರ್ಸ್ ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ವಿ ಸಾ ದಟ್ IT 60%, ಇಂಡಸ್ಟ್ರಿ 30%, ಅಗ್ರಿಕಲ್ಚರ್ ಇಷ್ಟು. ವಿ ಸಾ ದಟ್ ಒನ್. ಕರೆಕ್ಟಾ ಸರ್? Yes, sir. ಯಾ, that is the thing. After that, per capita income ಎಷ್ಟಿದೆ, ಸೊ ಯಾವ ಡಿಸ್ಟ್ರಿಕ್ಟ್ ಇಂದ ಎಷ್ಟು ಬರ್ತಾ ಇದೆ, ಡಿಸ್ಟ್ರಿಕ್ಟ್ ವೈಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂಡ್ ಸೆಕ್ಟರಲ್ ಕಾಂಪೋಸಿಷನ್. ವಿ ಸಾ ಹಿಯರ್ ದ ಟಾಪ್ 5 GSDP ಕಾಂಟ್ರಿಬ್ಯೂಷನ್. GSDP ಯಾವುದು? 5 ಅರ್ಬನ್, ದಕ್ಷಿಣ ಕನ್ನಡ, ಬೆಳಗಾವಿ, ತುಮಕೂರು, ಮೈಸೂರು. ಅಂಡ್ ದೆನ್ ವಿ ಸಾ ದಿಸ್ ಒನ್, ಕೊಪ್ಪಳ, ಚಾಮರಾಜನಗರ, ಗದಗ ಎಕ್ಸೆಟ್ರಾ. ಅಂಡ್ ದೆನ್ ಡಿಸ್ಟ್ರಿಕ್ಟ್ ವಿಚ್ ಆರ್ ಡೂಯಿಂಗ್ ಬೆಟರ್ ಇನ್ IT ವಿಲ್ ಡೂ ಬೆಟರ್ ಇನ್ ಇದು ಅಂತ ನಾನು ಹೇಳಿದೆ. ಆಫ್ಟರ್ ದಟ್ ವಿ ಸಾ ದಿಸ್ ಒನ್, ಇನ್ನು ಬೆಂಗಳೂರು ಅರ್ಬನ್ ಸ್ಟೂಟ್ ಫಸ್ಟ್ ಅಂತಾನು ಹೇಳಿದ್ವಿ. ಆಫ್ಟರ್ ದಟ್ ದಿಸ್ ಇಸ್ ದ ಟೇಬಲ್. ಇಲ್ಲಿ ದಿಸ್ ಒನ್, ಯಾವುದು? ದಿಸ್ ಒನ್, district wise per capita income, Bengaluru, Mysuru, Belagavi and Kalaburgi. We saw this chart also. After that we went on to see inflation, WPI, CPI. ಅದು ಏನಾಗುತ್ತೆ, ಅದನ್ನ ಯಾರು ಕಂಡುಹಿಡಿತಾರೆ, ಅದನ್ನ ಏನ್ ಹೇಳ್ತಾರೆ, ಯಾವ ಐಟಮ್ ಜಾಸ್ತಿ ಇದೆ, ಯಾವ ಐಟಮ್ ಕಮ್ಮಿ ಇದೆ. ದಿಸ್ ಎಂಟೈರ್ ಥಿಂಗ್ ವಿ ಹ್ಯಾವ್ ಸೀನ್. ಆಫ್ಟರ್ ದಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, CPI, ಅದರದ್ದು ಬೇಸ್ ಇಯರ್ ಏನು, ಅದು ಏನಾಗಿದೆ. ನೋ ನೀಡ್ ಟು ಮಗ್ ಅಪ್ ದಿಸ್ ಗ್ರಾಫ್ಸ್ ಅಂಡ್ ಆಲ್. ಸೊ ಸ್ಟೇಟ್ ಯಾರು ಕಂಡುಹಿಡಿತಾರೆ, ಅದು ಯಾರು ಕೊಡ್ತಾರೆ, ಇದನ್ನ ನೋಡಿದೆ. ಅಂಡ್ ದೆನ್ ವಿ ವೆಂಟ್ ಆನ್ ಟು ಸಿ ಪ್ರೈಸ್ ಸಿಚುಯೇಷನ್. ಏನ್ ಬೇಕಾಗಿಲ್ಲ ನಮ್ಗದು, ಈ ಟೇಬಲ್ಸ್ ಯಾವುದು ಬೇಡ ನಮಗೆ. Fiscal development. Then we came to fiscal. So fiscal ಅಲ್ಲಿ we have seen. ಇನ್ನ ನಾನು ಹೈಲೈಟ್ ಮಾಡಿಲ್ಲ, ಬಟ್ the chapter is over. ಸೊ ಕರ್ನಾಟಕ ವೈಸ್ ಅದರ್ ಸ್ಟೇಟ್ ಫಿಸ್ಕಲ್ ಡಿಫಿಸಿಟ್ ಹೇಳಿದೆ, ಸ್ಟೇಟ್ ಫೈನಾನ್ಸಸ್ ಹೇಳಿದೆ, ಅದು ಎಷ್ಟು ಬರುತ್ತೆ, ಎಲ್ಲಿಂದ ಬರುತ್ತೆ, ರೆವೆನ್ಯೂ ರಿಸಿಪ್ಟ್ ಎಷ್ಟು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು. ಆಲ್ ಆಫ್ ದಿಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಟು ಯು. ಅಂಡ್ ದೆನ್ ವಿ ವೆಂಟ್ ಆನ್ ಟು ಸಿ ದಿಸ್ ಒನ್. ಇಲ್ಲಿ ಬಜೆಟರಿ ಡೆವಲಪ್ಮೆಂಟ್ ಅದೇನು ಟ್ರೆಂಡ್ ಇದೆ, ಕ್ಯಾಪಿಟಲ್ ರಿಸಿಪ್ಟ್ ಎಷ್ಟು, ಫಿಸ್ಕಲ್ ಡಿಫಿಸಿಟ್ ಎಷ್ಟು, ಅದ್ರಲ್ಲಿ ಎಷ್ಟೆಷ್ಟು ಸ್ಪೆಂಡ್ ಮಾಡ್ತಾ ಇದೀವಿ ಅಂತ ನೋಡಿದ್ವಿ. ಆಫ್ಟರ್ ದಟ್ ರೆವೆನ್ಯೂ ರಿಸಿಪ್ಟ್ಸ್ ಎಷ್ಟಿದೆ, ಟೋಟಲ್ ಗ್ರಾಂಟ್ ಎಫರ್ಟ್ಸ್, ಲೈಕ್ ವಾಟ್ ಎವರ್ ಎಸ್ಟರ್ಡೇ ಐ ಹ್ಯಾವ್ ಶೋನ್, ಆ ಟೇಬಲ್ ಎಲ್ಲಾನು ಇಲ್ಲಿ ಹೇಳಿದೆ ನಾನು ನಿಮಗೆ. ಅಂಡ್ ದೆನ್ ವಿ ವೆಂಟ್ ಆನ್ ಟು ಸಿ ಎಲ್ಲಿ ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ಗೆ ಹೋದ್ವಿ ನಾವು. ಇದು ಯಾವುದು ಬೇಡ. ನೆಕ್ಸ್ಟ್ ಬಂದು ಇದು ಮಾಡಿಲ್ಲ, ನಾನು ನಾಳೆ ಮಾಡ್ತೀನಿ ಅಂತ ಹೇಳಿದೆ. ದೆನ್ ಮೇಜರ್ ಫಿಸ್ಕಲ್ ಇಂಡಿಕೇಟರ್ಸ್ ಸೌತ್ ಮಾಡ್ಕೊಟ್ಟೆ. ದೆನ್ ಸ್ಕೀಮ್ಸು, ಡಿಸ್ಟ್ರಿಕ್ಟ್ ಸೆಕ್ಟರ್ ಔಟ್ಲೇ ಇಲ್ಲಿದೆ ನೋಡಿ. ಡಿಸ್ಟ್ರಿಕ್ಟ್ ಸೆಕ್ಟರ್ ಔಟ್ಲೇ ನಾನು ಹೇಳ್ದೆ ಅಲ್ವಾ ನಿಮಗೆ. Summary of districts. Nearly 60% of the total sector districts outlay is allocated to TP schemes. ZP scheme consists of 29%, whereas GP scheme consists of about 11% of total district sector outlay. So this is the thing that we have seen. ಇದನ್ನ ನಾವು ಮಾಡ್ಕೊಟ್ಟಿದ್ದೀನಿ.
After that, we went on to see productive expenditure. This is what I was saying. See, the budget for 23-24 is so and so. Hindindo, out of which productive expenditure is 52, whereas administrative expenditure is 48. ಇದು ಹೋದದ್ದು first division ಮಾಡೋದು ಆಯ್ತು ನಾವು. Yes, sir. I shown you. Yes, sir. After that, I did the second division. Productive expenditure is classified In into productive expenditure towards Beneficiary ಮತ್ತೆ beneficiary and ಇದು infrastructure ಮಾಡಿದ್ವಾ? schemes. This is second division that we did. 56 and 44, correct? 44. Then we Yes, went sir. on to see there are about 742 schemes Schemes. of productive expenditure, out of which Out of that, 319 are yes. beneficiary and 423 are And infrastructure. 423 correct? is infrastructure. Infrastructure. Yes, ಇದು sir. ಕೊಟ್ಟಿದ್ದಾರೆ. And then ಇಲ್ಲಿ Yes, ಟೇಬಲ್ sir. ಅಲ್ಲಿ ಅವ್ರು ಯಾವ ಡಿಪಾರ್ಟ್ಮೆಂಟ್ ಎಷ್ಟೆಷ್ಟಿದೆ ಅಂತ ಕೊಟ್ಟಿದ್ದಾರೆ. ಇದೇನು ಬೇಕಾಗಿಲ್ಲ. Okay. Or if you want to know ಅಂತಂದ್ರೆ see here, Okay, sir. 11, 16, 13, 13, 13, 26, 26, 26, 26, 29, 26, 29, 29, 29, 29, 29, 54, 54, 54. Yeah, 54. So, higher education ಗೆ ಇದರಲ್ಲಿ ಇರೋದು highest infrastructure ಅಲ್ಲಿ higher education ಗೆ highest number of schemes ಇದೆ. The same way you can see for beneficiary oriented also. 17, 15, 14, 28, 19, 21, 43, 43, 43, 43. ಅಲ್ಲಿಗೆ women and child development ಗೆ is the highest beneficiary oriented schemes ಇದೆ. Clear? If you want, you can write it down. Okay, So, ಯಾವ sir. department ಗೆ highest beneficiary oriented schemes are implemented by which department? Women and child development. Whereas infrastructure ಅಲ್ಲಿ which department implements the maximum ಅಂದ್ರೆ it is the ಯಾವ್ದದು? Education. Higher Education, higher education, sir. higher education. So ಈ ತರ you can know that one. So this is what I said I'll do tomorrow ಅಂತ. This human development ratios ಏನಿದೆ, this PER, SER, SPR, HER ಅಂತ 4 ಕೊಟ್ಟಿದ್ದಾರೆ. ಅದು ಏನಕ್ಕೆ ಬೇಕು, that I'll take it up tomorrow. And with that we have completed 2 chapters. So ನಾಳೆಯಿಂದ we will go to the 3rd chapter. ಇಲ್ಲಿಂದ we have better things. Like say ಇಲ್ಲಿಂದ ಸ್ವಲ್ಪ ಡ್ರೈ ಇಲ್ಲ ಇದು. I can do something. FDI ಏನಕ್ಕೆ ಬೇಕು, ಏನಕ್ಕೆ ಬೇಡ, ಎಲ್ಲಿಂದ ಬರುತ್ತೆ, ಎಲ್ಲಿಂದ ಬರಲ್ಲ. I can add some logic here. But first 2 chapters are simply pure numbers ಅಷ್ಟೇ. So ಅಲ್ಲಿ I cannot ಅಲ್ಲಿ ಕ್ರಿಯೇಟಿವ್ ಆಗಿ ನಾನೇನು ಮಾಡಕ್ಕಾಗಲ್ಲ. ಬಟ್ ಸ್ಟಿಲ್ I think ಎಷ್ಟು ಕ್ರಿಯೇಟಿವ್ ಮಾಡಕ್ಕಾಗುತ್ತೋ ಅಷ್ಟು ಮಾಡಿ I made you remember ಅಂತ ಅನ್ಸುತ್ತೆ. ಓಕೆ? Yes, sir. Yes, sir. ಸೊ ಇದನ್ನ ಒಂದ್ಸತಿ ರಿವಿಷನ್ ಮಾಡಿ, ಸರ್ ನೋಟ್ಸ್ ಕೊಟ್ಟಿದ್ದಾರೆ ಅದನ್ನು ಒಂದ್ಸತಿ ಓದಿ. ಅಂಡ್ ಮೈ ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ಆನ್ ಮಂಡೇ. ಸೊ ಮಂಡೇ ಬರೋಷ್ಟೊಳ್ಳೆ ನೀವು ಇವೆರಡನ್ನು ಮುಗಿಸ್ಕೊಂಡ್ ಬನ್ನಿ. ಅಂಡ್ ಐ ವಿಲ್ ಟ್ರೈ ಟು ಮೇಕ್ ಸಮ್ ಕ್ವಶನ್ಸ್ ಅಪಾರ್ಟ್ ಫ್ರಮ್ ವಾಟ್ ಎವರ್ ಹಸ್ ಬಿನ್ ಪ್ರೊವೈಡೆಡ್ ಇನ್ ಯುವರ್ ನೋಟ್ಸ್. ಯಾವ್ದನ್ನ ನಾನೊಂದು 5-10 ಕ್ವಶನ್ಸ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತೀನಿ ಇವೆರಡು ಚಾಪ್ಟರ್ ಇಂದ, ಸೊ ದಟ್ ವಿ ಕ್ಯಾನ್ ಸಾಲ್ವ್ ದೆಮ್. ಓಕೆ? Yes, sir. Okay, sir. Fine, sir. See you on Monday with economics. ಸರ್ ಇದು ಬೆನಿಫಿಷಿಯರಿ ಮತ್ತೆ ಇನ್ಫ್ರಾದು ಹೈಯೆಸ್ಟ್ ಸ್ಕೀಮ್ ತೋರಿಸಿದ್ರಲ್ಲ, ಸ್ಪೆಂಡಿಂಗ್ ಸ್ಕೀಮ್, ಅದ್ರದ್ದು ಪರ್ಸೆಂಟೇಜ್ ತೋರಿಸಿ ಸರ್. ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮತ್ತೆ ಹೈಯರ್ ಎಜುಕೇಶನ್. I don't think there is percentages there ಅಂತ ಅನ್ಸುತ್ತೆ ಮೇಡಮ್. You have to check it out once. I don't know. Percentage ಇಲ್ಲ, numbers ಇದೆ ಅಷ್ಟೇ ಅನ್ಕೊಂತೀನಿ. ಅಂದ್ರೆ ಅಷ್ಟು ಸ್ಕೀಮ್ಸ್ ಅಂತ. Yes, sir. Schemes, number of schemes. Total number of schemes are more ಅಂತ sir. Yes, sir. Schemes ಯಾವುದು ಸ್ಕೀಮ್ ಜಾಸ್ತಿ ಅಂತ ತೋರಿಸಷ್ಟೇ ನಾನು ನಿಮಗೆ ಅಲ್ಲಿ. Like how do we read the table ಅಂತ I just showed you. Like how do we read the table ಅಂತ just see some numbers. 26 ಬಂದ್ರೆ you can keep on remembering. 26, okay, 29, 29, 29, 29, okay, 54. You have to identify ಅಲ್ಲ scheme is having highest ಅಂತ. So just identify the highest one ಅಂತ ನಿಮ್ಗೆ ತೋರಿಸ್ಕೊಡ್ತಾರೆ ಅಷ್ಟೇ. 42, 45 ಇದೆ, ಇಲ್ಲಿ ಎರಡಕ್ಕಿದೆ. So you can see the top 4, top 5, but ಬರಲ್ಲ. It will never come. Which department is implementing highest number of schemes ಅಂತ nobody is going to ask us. So that is why I never thought, but ಇವಾಗ ಹಿಂಗೇಗೂ ಮಾಡ್ತಾ ಇದ್ದೆ, ಹಂಗೆ ಕಾರ್ಡ್ ತೋರಿಸ್ಕೊಟ್ಟೆ ಅಷ್ಟೇ. ಓಕೆ? Okay, sir. Fine, sir. So see you all in the next class. See you on Monday. Thank you. Thank you, sir. Thank you, sir. Thank you, guys. Thank you, sir. Thank you, everyone. Thank you, man.